Hello, my dear students. Good evening, all. Welcome to Sankalp Learning Solutions. So, in our last class, we have discussed some concepts and some MCQs related to gravitational chapter, right? Up to 10th questions completed. So, totally in 10 questions anna complete madidde alva. In our last class, totally 10 questions are completed. So let us see next one. That is, we'll move 11th one. Okay. A satellite is orbiting a planet at a constant height in a circular orbit. If the mass of the planet is reduced to half, the satellite would anta kelidare. So ille a satellite is orbiting a planet at a constant height in a circular orbit. See, consider this is a this is a circular orbit. Okay, this circular orbit anta consider madidre. So illi enide planet ide, idra surrounding ಏನಾಗ್ತಾ ಇದೆ, satellite revolve ಆಗ್ತಾ ಇದೆ ಅಂತ ಇಟ್ಕೊಳ್ಳಿ. Okay, this is your satellite which is revolving in a circular orbit and center is planet is there. ಇಲ್ಲಿ planet ಇದೆ, ಇದರ ಸುತ್ತ ಏನಾಗ್ತಾ ಇದೆ, satellite revolve ಆಗ್ತಾ ಇದೆ. So here the question is, if the mass of the planet is, ಈಗ initially planet ಗೆ mass ಇತ್ತು ಅಲ್ವಾ, initially planet ಗೆ ಏನಿದೆ, mass ಇದೆ. So ಈಗ ಇವರು ಏನ್ ಹೇಳಿದ್ದಾರೆ, if the mass of the planet is reduced to half, ಅಂದ್ರೆ ಪ್ಲಾನೆಟ್ಟಿನ ಮಾಸು m ಅಂತ ತಗೊಂಡ್ರೆ, m ಇರೋದು ಈ ಕ್ವಶನ್ ಅಲ್ಲಿ ಏನ್ ಮಾಡಿದ್ದಾರೆ, ಹಾಫ್ ಮಾಡಿದ್ದಾರೆ, m/2 ಆದ್ರೆ ಆಗ ಸ್ಯಾಟಲೈಟ್ ಏನಾಗುತ್ತೆ ಅಂತ ಕೇಳಿದ್ದಾರೆ. ಸೊ ದಿಸ್ ಇಸ್ ಯುವರ್ ಕ್ವಶನ್. Now the satellite is revolving around the planet in a circular orbit. Actual mass is considered as m, but here the mass of the planet is reduced from m to m/2. m ಇರೋದು m/2 ಆದ್ರೆ ಆಗ ಸ್ಯಾಟಲೈಟ್ ಏನಾಗತ್ತೆ, ಆಗ್ಲೂ ಅದು ಸರ್ಕ್ಯುಲರ್ ಆರ್ಬಿಟ್ ಅಲ್ಲಿ ಪ್ಲಾನೆಟ್ ಸುತ್ತ ರಿವಾಲ್ವ್ ಆಗುತ್ತಾ ಅಥವಾ ಇಲ್ವಾ ಅನ್ನೋದು ಕ್ವಶನ್. ಸಿ, ಫಾಲ್ ಇನ್ ದ ಪ್ಲಾನೆಟ್ ಅನ್ನೋದು ರಾಂಗ್ ಆಗತ್ತೆ ಅಲ್ವಾ. ನಮಗ್ ಗೊತ್ತಿದೆ ಪ್ಲಾನೆಟ್ ರಿವಾಲ್ವಿಂಗ್ ಅಥವಾ ಒಂದು ಪ್ಲಾನೆಟ್ಟಿನ ಸುತ್ತ ಸ್ಯಾಟಲೈಟ್ ಸುತ್ತಾ ಇದೆ ಅಂದ್ರೆ ದೇರ್ ಮಸ್ಟ್ ಬಿ ಸಮ್ ಗ್ರಾವಿಟೇಷನಲ್ ಫೋರ್ಸ್, ರೈಟ್. ಇಲ್ಲಿ ಏನಾಗುತ್ತೆ, ಗ್ರಾವಿಟೇಷನಲ್ ಫೋರ್ಸ್ ಇರುತ್ತೆ. ಗ್ರಾವಿಟೇಷನಲ್ force act between this planet and satellite. ಹೌದಾ, ಈ ಪ್ಲಾನೆಟ್ ಮತ್ತೆ ಸ್ಯಾಟಲೈಟ್ ಇನ ಮಧ್ಯ ಏನಾಗ್ತಾ ಇದೆ, ಗ್ರಾವಿಟೇಷನಲ್ ಫೋರ್ಸ್ ಆಕ್ಟ್ ಆಗ್ತಾ ಇರತ್ತೆ. ಈಗ ಏನಾದ್ರೂ ಪ್ಲಾನೆಟ್ಟಿನ ಮಾಸ್ m/2 ಆದ್ರೆ, ರೆಡ್ಯೂಸ್ ಆದ್ರೆ, ಸೊ ಆಗ ಏನಾಗತ್ತೆ ಅಂದ್ರೆ ಇಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಕೂಡ ಏನಾಗತ್ತೆ, ಕಡಿಮೆ ಆಗತ್ತೆ. ಬಿಕಾಸ್ ವಿ ನೋ ದಟ್ ಗ್ರಾವಿಟೇಷನಲ್ ಫೋರ್ಸ್ ಇಸ್ ಡಿಪೆಂಡ್ ಆನ್ ದಿ ಮಾಸ್, ರೈಟ್. ಮಾಸ್ ಮೇಲೆ ಡಿಪೆಂಡ್ ಆಗಿ ಇರುತ್ತೆ. ಸೊ ಇಲ್ಲಿ ಪ್ಲಾನೆಟ್ಟಿನ ಮಾಸು ಹಾಫ್ ಆದ್ರೆ ಗ್ರಾವಿಟೇಷನಲ್ ಫೋರ್ಸ್ ಏನಾಯ್ತು, ಕಡಿಮೆ ಆಯ್ತು. ಇದರ ಜೊತೆ this satellite must having some orbital velocity. ಈಗ ಅದು ಸರ್ಕ್ಯುಲರ್ ಆರ್ಬಿಟಲ್ ಸುತ್ತಾ ಇದೆ ಅಂದ್ರೆ ಗ್ರಾವಿಟೇಷನಲ್ ಫೋರ್ಸ್ ಇರುತ್ತೆ. ಅದರ ಜೊತೆ ಈ ಸ್ಯಾಟಲೈಟ್ ಪ್ಲಾನೆಟ್ಟಿನ ಸುತ್ತೋದಿಕ್ಕೆ ಅದಕ್ಕೆ ಏನ್ ಬೇಕು, ಆರ್ಬಿಟಲ್ ವೆಲಾಸಿಟಿ ಬೇಕು, ರೈಟ್. ಸೊ ಆ ಆರ್ಬಿಟಲ್ ವೆಲಾಸಿಟಿ ಏನಾಗತ್ತೆ ಅಂದ್ರೆ ಇಟ್ ಕನ್ವರ್ಟೆಡ್ ಇಂಟು ಎಸ್ಕೇಪ್ ವೆಲಾಸಿಟಿ. ಆರ್ಬಿಟಲ್ ವೆಲಾಸಿಟಿ ಎಸ್ಕೇಪ್ ವೆಲಾಸಿಟಿ ಆಗಿ ಏನಾಗತ್ತೆ, ಕನ್ವರ್ಟ್ ಆಗತ್ತೆ. ಸೊ ದ ಆನ್ಸರ್ ಈಸ್, if suppose the mass of the planet is reduced to half, the gravitational force would decreases, one thing. And second one, the orbital velocity of your satellite is changes to escape velocity, or orbital velocity ಮತ್ತೆ escape velocity same ಆಗುತ್ತೆ ಅಂತ ಹೇಳ್ತೇವೆ. So the finally the satellite would escape from the planet orbit. ಇಲ್ಲಿ ಏನಾಗುತ್ತೆ, ಆರ್ಬಿಟ್ ಇಂದ ಅದೇನಾಗತ್ತೆ, ಸ್ಯಾಟಲೈಟ್ ಎಸ್ಕೇಪ್ ಆಗತ್ತೆ. ಸೊ ದಿಸ್ ಇಸ್ ದಿ ಆನ್ಸರ್. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಡಿ ಕರೆಕ್ಟ್ ಅಂತ ಹೇಳ್ತಾರೆ. ಓಕೆ, ವಿಲ್ ಮೂವ್ ನೆಕ್ಸ್ಟ್ ಒನ್, 12th one. Two satellites A and B revolving around a planet in a circular orbit of radii r and 4r respectively. The ratio of their orbital velocity is. This question is purely related to
ಆರ್ಬಿಟಲ್ ವೆಲಾಸಿಟಿ, ರೈಟ್? ಓಕೆ, ಆರ್ಬಿಟಲ್ ವೆಲಾಸಿಟಿ ಫಾರ್ಮುಲಾ ನಿಮ್ಗೆ ಗೊತ್ತಿದೆ ಅಲ್ವಾ? ಇಲ್ಲಿ ಏನ್ ಮಾಡಿದ್ದಾರೆ, ಹಿಯರ್ ದೇ ಕನ್ಸಿಡರ್ 2 satellites. ಒಂದ್ ಸ್ಯಾಟಲೈಟ್ ಅನ್ನ ಎ ಅಂತ ತಗೊಳ್ಳಿ, ಇನ್ನೊಂದ್ ಸ್ಯಾಟಲೈಟ್ ಅನ್ನ ಬಿ ಅಂತ ತಗೊಂಡಿದ್ದಾರೆ. ದಿಸ್ ಬೋತ್ ದ ಸ್ಯಾಟಲೈಟ್ಸ್ ರಿವಾಲ್ವಿಂಗ್ ಅರೌಂಡ್ ದ ಪ್ಲಾನೆಟ್ ಇನ್ ಅ ಸರ್ಕ್ಯುಲರ್ ಆರ್ಬಿಟ್. ಈ ಎರಡು ಪ್ಲಾನೆಟ್ಸ್ ಏನಾಗ್ತಾ ಇದೆ, ಸರ್ಕ್ಯುಲರ್ ಆರ್ಬಿಟ್ ಅಲ್ಲಿ ರಿವಾಲ್ವ್ ಆಗ್ತಾ ಇದೆ ಪ್ಲಾನೆಟ್ಟಿನ ಸುತ್ತ, ಆಯ್ತಾ? ಆದ್ರೆ ರೇಡಿಯಸ್ ಏನ್ ಮಾಡಿದ್ದಾರೆ ಇಲ್ಲಿ, ಫಾರ್ ದ ಸ್ಯಾಟಲೈಟ್ ಎ ರೇಡಿಯಸ್ ಈಸ್ ಆರ್ ಅಂಡ್ ಫಾರ್ ಸ್ಯಾಟಲೈಟ್ ಬಿ ರೇಡಿಯಸ್ ಈಸ್ 4r ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ತಗೊಂಡು ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ರೇಷಿಯೋ ಆಫ್ ದರ್ ಆರ್ಬಿಟಲ್ ವೆಲಾಸಿಟೀಸ್. ಸೊ ಇಲ್ಲಿ ಫೈಂಡ್ ಔಟ್ ಮಾಡೋ ಮೊದಲು ನೀವೇನ್ ಮಾಡ್ಬೇಕು, ವಾಟ್ ಇಸ್ ದಿ ಫಾರ್ಮುಲಾ ಫಾರ್ ಆರ್ಬಿಟಲ್ ವೆಲಾಸಿಟಿ? ಆರ್ಬಿಟಲ್ ವೆಲಾಸಿಟಿ ಫಾರ್ಮುಲಾ ಏನು? Orbital velocity. What is the formula of orbital velocity? It is V is equal to square root gm by r. V is equal to square root gm by r is the formula of orbital velocity. So here we consider two satellites, that is A, one is A and another one is B. So orbital velocity, ಈಗ ಏನ್ ಮಾಡ್ಬೇಕು, ಈ ಆರ್ಬಿಟಲ್ ವೆಲಾಸಿಟಿ ಫಾರ್ಮುಲಾವನ್ನ ಸ್ಯಾಟಲೈಟ್ ಎ ಗೆ ಮತ್ತೆ ಬಿ ಗೆ ಬರಿಬೇಕಲ್ವಾ? ಸೊ ಆರ್ಬಿಟಲ್ ವೆಲಾಸಿಟಿ ಫಾರ್ ಸ್ಯಾಟಲೈಟ್ ಎ, ಈಗ ಏನ್ ಮಾಡ್ತಾ ಇದ್ದೇವೆ, ಸ್ಯಾಟಲೈಟ್ ಎ ಗೆ ಆರ್ಬಿಟಲ್ ವೆಲಾಸಿಟಿಯನ್ನ ಬರೆಯೋಣ. ಸೊ ಇದನ್ನ ನಾನು ವಿ ಎ ಅಂತ ತಗೊಳ್ತೇನೆ. ವಿ ಎ ಇಸ್ ನಥಿಂಗ್ ಬಟ್ ಆರ್ಬಿಟಲ್ ವೆಲಾಸಿಟಿ ಫಾರ್ ಅ ಸ್ಯಾಟಲೈಟ್ ಎ ಅಂತ, ಆಯ್ತಾ? ಆರ್ಬಿಟಲ್ ವೆಲಾಸಿಟಿ ಫಾರ್ ಸ್ಯಾಟಲೈಟ್ ಎ. ಸೊ ಇಟ್ ಬಿಕಮ್ಸ್ ಸ್ಕ್ವೇರ್ ರೂಟ್ g m by r a. r a ಅಂದ್ರೆ ಏನು, ಇಲ್ಲಿ ರೇಡಿಯಸ್ ಆಫ್ ದ ಸ್ಯಾಟಲೈಟ್ ಎ, ಆಯ್ತಾ? ದೆನ್ ಆರ್ಬಿಟಲ್ ವೆಲಾಸಿಟಿ ಫಾರ್ ಬಿ, ಫಾರ್ ಬಿ ಗೆ ಏನಾಗತ್ತೆ, ದ ಆರ್ಬಿಟಲ್ ವೆಲಾಸಿಟಿ ಫಾರ್ ಬಿ ಈಸ್ ವಿ ಬಿ ಅಂತ ತಗೊಳ್ತೇನೆ. ಇಟ್ ಈಸ್ ನಥಿಂಗ್ ಬಟ್ ಆರ್ಬಿಟಲ್ ವೆಲಾಸಿಟಿ ಫಾರ್ ಅ ಸ್ಯಾಟಲೈಟ್ ಬಿ. ಸ್ಯಾಟಲೈಟ್ ಬಿ ಗೆ ಏನಾಗತ್ತೆ, ಸ್ಕ್ವೇರ್ ರೂಟ್ ಜಿ ಎಂ ಬೈ ಆರ್ ಬಿ. ಸೊ ಆರ್ ಬಿ ಅನ್ನೋದು ಏನಿದು, ರೇಡಿಯಸ್ ಆಫ್ ದ ಸ್ಯಾಟಲೈಟ್. ಇಲ್ಲಿ ಸ್ಯಾಟಲೈಟ್ ಅನ್ನ ಬಿ ಅಂತ ತಗೊಳ್ತಾ ಇದ್ದಾರೆ. ಓಕೆ, ವಿಲ್ ಮೂವ್. ಸೊ ಈಗ ಏನ್ ಮಾಡಿ, ಸಬ್ಸ್ಟಿಟ್ಯೂಟ್ ಮಾಡಿ. ವಾಟ್ ಆರ್ ದ ಗಿವನ್ ಥಿಂಗ್ಸ್ ಹಿಯರ್? ದ ರೇಡಿಯಸ್ ಆಫ್ ಸ್ಯಾಟಲೈಟ್ ಎ ಈಸ್ ಗಿವನ್ ಆಸ್ ಆರ್ ಓನ್ಲಿ. ಸ್ಯಾಟಲೈಟ್ ಎ ಗೆ ರೇಡಿಯಸ್ ಏನಂತ ತಗೊಳ್ಳಿ ಅಂತ ಹೇಳಿದ್ದಾರೆ, ಆರ್ ಅಂತಾನೆ ತಗೊಳ್ಳಿ ಅಂತ ಹೇಳಿದ್ದಾರೆ. ದೆನ್ ಸ್ಯಾಟಲೈಟ್ ಬಿ ಗೆ ರೇಡಿಯಸ್ ಈಸ್ 4r. These two are the given things, right? ಇದು ಎರಡನ್ನ ಏನ್ ಮಾಡಿದ್ದಾರೆ, ಕ್ವಶನ್ ನಲ್ಲಿ ಕೊಟ್ಟಿದ್ದಾರೆ. These two are the given things. One is RA is R, RB is 4R. ಇದು ಎರಡನ್ನ ಏನ್ ಮಾಡಿದ್ದಾರೆ, ಕ್ವಶನ್ ನಲ್ಲಿ ಕೊಟ್ಟಿದ್ದಾರೆ. ಸೊ ಈಗ ನಾವೇನ್ ಮಾಡ್ತಾ ಇದ್ದೇವೆ, ಈ ಫಾರ್ಮುಲಾಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನಾವು VA is equal to square root GM by RA. RA ಏನಿದೆ, R ಅಂತ ಇದೆ. ಸೊ R and then VB means orbital velocity for a satellite B. It becomes square root GM by R value ಎಷ್ಟು ಕೊಟ್ಟಿದ್ದಾರೆ, it is 4R. 4R ಅಂತ ತಗೊಳ್ಳಿ ಅಂತ ಹೇಳಿದ್ದಾರೆ. Now take the ratio. ಈಗ ರೇಷಿಯೋವನ್ನ ತಗೊಳ್ಳಿ, VA by VB ಅಂದ್ರೆ ಏನು? VA is nothing but velocity or orbital velocity of a satellite A divided by orbital velocity of a satellite B, ಆಯ್ತಾ? ಸೊ ಈಗ ಏನ್ ಮಾಡ್ತೇನೆ ನಾನು, ಇವೆರಡ ರೇಷಿಯೋವನ್ನ ತಗೊಳ್ತಾ ಇದ್ದೇನೆ. ಸ್ಕ್ವೇರ್ ರೂಟ್ GM by ಸ್ಕ್ವೇರ್ ರೂಟ್ R ಇಂಟು ರೆಸಿಪ್ರೋಕಲ್ ಆಗುತ್ತೆ ಅಲ್ವಾ, ಡಿವೈಡೆಡ್ ಬನ್ನ ಆ ಕಡೆ ತಗೊಂಡು ಹೋದ್ರೆ, ಸೊ ಇಟ್ ಬಿಕಮ್ಸ್ ಸ್ಕ್ವೇರ್ ರೂಟ್ 4R divided by ಸ್ಕ್ವೇರ್ ರೂಟ್ G ಇಂಟು M. ಸೊ ಈಗ ಏನ್ ಮಾಡ್ತೀರಾ, ಸಿಂಪ್ಲಿಫೈ ಮಾಡ್ತಾ ಹೋಗ್ತೀರಾ. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಹಿಯರ್ ಸ್ಕ್ವೇರ್ ರೂಟ್ GM and ಸ್ಕ್ವೇರ್ ರೂಟ್ GM get cancels out. We know that. So VA by VB is equal to square root 4R by square root R ಉಳಿತು. So here R and R also cancels. ಇಲ್ಲಿ R and R term ಕೂಡ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. So VA by VB is equal to ಸ್ಕ್ವೇರ್ ರೂಟ್ 4 by 1 ಇದೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಸ್ಕ್ವೇರ್ ರೂಟ್ 4 ಅಂದ್ರೆ ಎಷ್ಟು, 2. ಸೊ 2 by 1. ಸೊ ಫೈನಲಿ ಯು ಗೆಟ್ ದ ರೇಷಿಯೋ VA ರೇಷಿಯೋ VB
is equal to 2 raised to 1 or ಇಲ್ಲಿ ಆನ್ಸರ್ ಯಾವ್ದಿದೆ ಬಿ ಆನ್ಸರ್ ಇಸ್ ದಿ ಕರೆಕ್ಟ್ 2 raised to 1 ಅನ್ನೋ ಆನ್ಸರ್ ಬರುತ್ತೆ ಗಾಟ್ ಕ್ಲಿಯರ್ ಗೊತ್ತಾಗ್ತಾ ಇದೆಯಾ ಹೇಳಿದ್ದು ಈಸಿ ಇದೆ here you have to find out the orbital velocity for a two satellites satellite A and satellite B ಎರಡು satellites ಗೆ ಏನು ಮಾಡ್ತಾ ಇದ್ದೇವೆ ಇಲ್ಲಿ orbital velocity ಅನ್ನು find out ಮಾಡ್ತಾ ಇದ್ದೇವೆ so here we consider the formula of orbital velocity ಫಾರ್ಮುಲಾವನ್ನ ತಗೊಂಡು ಏನ್ ಮಾಡ್ತೇವೆ ಕ್ಯಾಲ್ಕುಲೇಟ್ ಮಾಡ್ತೇವೆ ಸ್ಯಾಟಲೈಟ್ A ಗೆ ಮತ್ತೆ B ಗೆ ವೆರಿ ಈಸಿ ಕ್ವಶನ್ ಇದು ಆರ್ಬಿಟಲ್ ವೆಲಾಸಿಟಿಯನ್ನ ಎರಡು ಬೇರೆ ಬೇರೆ ಸ್ಯಾಟಲೈಟ್ಸ್ ಗೆ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ಆಯ್ತು ಗಿವನ್ ಥಿಂಗ್ಸ್ ಏನೇನಿದೆ ಅಂತ ನೋಡಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದ್ರೆ ಆಯ್ತು ಓಕೆ ವಿಲ್ ಮೂವ್ ನೆಕ್ಸ್ಟ್ ಒನ್ 13th one a satellite moving around the earth in a circular orbit of radius r and speed v suddenly loses some of its energy then so here the question is a satellite moving around the earth ಇಲ್ಲಿ ಏನು ಕೊಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ದಿಸ್ ಇಸ್ ದ ಆರ್ಬಿಟಲ್ ಓಕೆ ಇಲ್ಲಿ ಏನಿದೆ ದಿಸ್ ಇಸ್ ದಿ ಅರ್ತ್ ಸೆಂಟರ್ ಅಲ್ಲಿ ಅರ್ತ್ ಇದೆ ಸೊ ಇಲ್ಲಿ ಏನಾಗ್ತಾ ಇದೆ ಸ್ಯಾಟಲೈಟ್ ಇದೆ ದಿಸ್ ಇಸ್ ಯುವರ್ ಸ್ಯಾಟಲೈಟ್ okay here this satellite is moving around the earth in a circular orbit ಈ ಸ್ಯಾಟಲೈಟ್ ಸರ್ಕ್ಯುಲರ್ ಆರ್ಬಿಟ್ ಅಲ್ಲಿ ಅರ್ತಿನ ಸುತ್ತ ಏನಾಗ್ತಾ ಇದೆ ರಿವಾಲ್ವ್ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ ಇಟ್ ಹ್ಯಾವಿಂಗ್ ದ ರೇಡಿಯಸ್ ಆರ್ ಅಂಡ್ ವೆಲಾಸಿಟಿ ವಿ ಅಂತ ಹೇಳಿದ್ದಾರೆ ಸೊ ಈಗ ಸಡನ್ಲಿ ಲಾಸಸ್ ಸಮ್ ಆಫ್ ಇಟ್ಸ್ ಎನರ್ಜಿ ಈಗ ಏನಾಗತ್ತೆ ಈ ಸ್ಯಾಟಲೈಟ್ ಅರ್ತಿನ ಸುತ್ತ ರಿವಾಲ್ವ್ ಆಗ್ತಾ ಇರೋವಾಗ ಸಡನ್ ಆಗಿ ಕೆಲವೊಂದಿಷ್ಟು ಅದರ ಮಾಸ್ ಅಲ್ಲಿ ಚೇಂಜ್ ಆಗತ್ತೆ ಅಂತ ಹೇಳಿದ್ದಾರೆ ಸೊ ಇಟ್ ಲಾಸಸ್ ಸಮ್ ಆಫ್ ಇಟ್ಸ್ ಎನರ್ಜಿ ಸಾರಿ ನಾಟ್ ಮಾಸ್ ಎನರ್ಜಿ ಸೊ ಸ್ಯಾಟಲೈಟ್ ಇನ ಎನರ್ಜಿ ಏನಾಗತ್ತೆ ಕಡಿಮೆ ಆಗತ್ತೆ ಎನರ್ಜಿ ಲಾಸಸ್ ಎನರ್ಜಿ ಲಾಸ್ ಆದ್ರೆ ಏನಾಯ್ತು ಅಂತ ಎನರ್ಜಿ ಲಾಸ್ ಆದ್ರೆ ಏನಾಗತ್ತೆ ಅಂತ ಕೇಳಿದ್ದಾರೆ ಸೊ ವಿ ನೋ ದಟ್ the satellite is revolving around the earth and it having some orbital velocity right ಇಲ್ಲಿ ಏನಿರುತ್ತೆ orbital velocity ಇರುತ್ತೆ ಅದಕ್ಕೆ ಹಾಗೆ ಇದಕ್ಕೆ ಏನಿರುತ್ತೆ ಇಲ್ಲಿ ಸ್ಯಾಟಲೈಟ್ ಲಾಸಸ್ ಎನರ್ಜಿ ಅಂದ್ರೆ ಏನಾಗುತ್ತೆ ಅಂದ್ರೆ ಎಬಿಲಿಟಿ ಕಡಿಮೆ ಆಗುತ್ತೆ when the satellite is suddenly loses some of its energy means the satellite's ಎಬಿಲಿಟಿ ಇಸ್ ಡಿಕ್ರೀಸಿಂಗ್ ಇಲ್ಲಿ ಎಬಿಲಿಟಿ ಏನಾಯ್ತು ಡಿಕ್ರೀಸ್ ಆಯ್ತು ಸೊ ಎಬಿಲಿಟಿ ಡಿಕ್ರೀಸ್ ಆಗಿದೆ ಅಂದ್ರೆ ಸಿ ಹಿಯರ್ ಎಬಿಲಿಟಿ ಆಫ್ ದ ಸ್ಯಾಟಲೈಟ್ ಡಿಕ್ರೀಸಸ್ ಮೀನ್ಸ್ ಇಟ್ ಕಾಂಟ್ ಓವರ್ಕಮ್ ಸೊ ಇಲ್ಲಿ ಎಬಿಲಿಟಿ ಕಡಿಮೆ ಆದ್ಮೇಲೆ ಇಟ್ ಕಾಂಟ್ ಓವರ್ಕಮ್ ಅರ್ತ್ಸ್ ಗ್ರಾವಿಟೇಷನಲ್ ಫೋರ್ಸ್ ಅಂತ ಹೇಳ್ತೇವೆ ಅರ್ತ್ಸ್ ಗ್ರಾವಿಟೇಷನಲ್ ಪುಲ್ ಹೌದಾ ಅರ್ತ್ ಗ್ರಾವಿಟೇಷನಲ್ ಪುಲ್ ಸೊ ನೋಡಿ ಇಲ್ಲಿ ಸೊ ಈ ಸ್ಯಾಟಲೈಟ್ ಅರ್ತಿನ ಸುತ್ತ ರಿವಾಲ್ವ್ ಆಗೋದಿಕ್ಕೆ ಅಲ್ಲಿ ಗ್ರಾವಿಟೇಷನಲ್ ಪುಲ್ ಆಕ್ಟ್ ಆಗ್ತಾ ಇರತ್ತೆ ಗ್ರಾವಿಟೇಷನಲ್ ಫೋರ್ಸ್ ಆಕ್ಟ್ ಆಗ್ತಾ ಇರತ್ತೆ ಅಲ್ವಾ ಸೊ ಇಲ್ಲಿ ಒಂದ್ ವೇಳೆ ಇದ್ರ ಎನರ್ಜಿ ಸ್ಯಾಟಲೈಟಿನ ಎಬಿಲಿಟಿ ಕಡಿಮೆ ಆಯ್ತು ಅಂದ್ರೆ ಆಗ ಏನಾಗತ್ತೆ ಈ ಗ್ರಾವಿಟೇಷನಲ್ ಪುಲ್ ಇಂದ ಅದು ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಓವರ್ಕಮ್ ಇಟ್ ಕಾಂಟ್ ಓವರ್ಕಮ್ ಅರ್ತ್ಸ್ ಗ್ರಾವಿಟೇಷನಲ್ ಪುಲ್ ಸೊ ಹಾಗಾಗಿ ಏನಾಯ್ತು ಅದು ಏನಾಗತ್ತೆ ಅರ್ತ್ಗೆ ತುಂಬಾ ಹತ್ರ ಬರುತ್ತೆ ಇಟ್ ಕಮ್ ಕ್ಲೋಸ್ ಟು ದಿ ಅರ್ತ್ ಸೊ ಎಬಿಲಿಟಿ ಕಡಿಮೆ ಆಗಿ ಗ್ರಾವಿಟೇಷನಲ್ ಪುಲ್ ಕಡಿಮೆ ಆಗಿದೆ ಅಂದ್ರೆ ಇಲ್ಲಿ ಏನಾಯ್ತು ಸ್ಯಾಟಲೈಟ್ ಕಮ್ ಕ್ಲೋಸರ್ ಟು ದ ಅರ್ತ್ ಅರ್ತಿಗೆ ಹತ್ರ ಬಂತು ಅಂತ ಅರ್ಥ ಸ್ಯಾಟಲೈಟ್ ಏನಾಗತ್ತೆ ಅರ್ತಿನ ಹತ್ರ ಬರುತ್ತೆ ಸೊ ನೋಡಿ ಇಲ್ಲಿ ಅರ್ತಿಗೆ ಹತ್ರ ಬಂತು ಅಂತ ಆದ್ರೆ ಇಲ್ಲಿ ಡಿಸ್ಟೆನ್ಸ್ ಏನಾಯ್ತು ಹಿಯರ್ ಡಿಸ್ಟೆನ್ಸ್ ಆರ್ ಡಿಕ್ರೀಸಸ್ ಅಂತ ಹೇಳ್ತೇವೆ ಅಲ್ವಾ ಡಿಸ್ಟೆನ್ಸ್ ಆರ್ ಡಿಕ್ರೀಸ್ ಆಗತ್ತೆ ಹೌದಲ್ವಾ ಈಗ ನೋಡಿ ಫಾರ್ ಎಕ್ಸಾಂಪಲ್ ಇದು ಅರ್ತ್ ಇದೆ ಇಲ್ಲಿ ಸ್ಯಾಟಲೈಟ್ ಇದೆ ಅಂತ ಕನ್ಸಿಡರ್ ಮಾಡಿ ಇದು ರಿವಾಲ್ವ್ ಆಗ್ತಾ ಇತ್ತು ಅರ್ತಿನ ಸುತ್ತ ಅಲ್ವಾ ಸೊ ಈಗ ಏನಾಯ್ತು ಇಲ್ಲಿ ಬಂತದು ಸ್ಯಾಟಲೈಟ್ ಇದಕ್ಕೆ ಏನಾಯ್ತು ಈಗ ಅರ್ತಿಗೆ ಹತ್ರ ಆಯ್ತು ಅಲ್ವಾ ಹತ್ರ ಆಯ್ತು ಅಂದ್ರೆ ಡಿಸ್ಟೆನ್ಸ್ ಏನಾಯ್ತು ಕಡಿಮೆ ಆಯ್ತು ಆರ್ ಡಿಕ್ರೀಸಸ್ ಹಾಗೆ ಯಾವಾಗ ಸ್ಯಾಟಲೈಟ್ ಅರ್ತಿನ ಹತ್ರ ಬರುತ್ತೋ ಅದರ ವೆಲಾಸಿಟಿ ಏನಾಗತ್ತೆ ಇಟ್ ವುಡ್ ಇನ್ಕ್ರೀಸಸ್ ಅಂತ ಹೇಳ್ತೇವೆ ವೆಲಾಸಿಟಿ ಇನ್ಕ್ರೀಸ್ ಆಗುತ್ತೆ ಸೊ ಇಫ್ ಸಪೋಸ್ ಸಡನ್ಲಿ
that satellite loses some amount of its energy, it can't overcome Earth's gravitational pull. So it come close to the Earth. That's why the distance between the satellite and Earth decreases, but the velocity is increases ಅಂತ ಹೇಳ್ತೇವೆ. ಸೊ ಇದನ್ನ ನಾನು ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡುವಾಗ್ಲೂ ಮಾಡಿದ್ದೇನೆ ಅಲ್ವಾ. ಸೊ ದಿಸ್ ಇಸ್ ದಿ ರೀಸನ್. ಇಲ್ಲೇನಾಗತ್ತ, ಗ್ರಾವಿಟೇಷನಲ್ ಪುಲ್ ಕಡಿಮೆ ಆಗಿ ಸೊ ಈ ಸ್ಯಾಟಲೈಟ್ ಅರ್ತಿನ ಹತ್ರ ಬರೋದ್ರಿಂದ ಡಿಸ್ಟೆನ್ಸ್ ಕಡಿಮೆ ಆಗತ್ತೆ. ಯಾವಾಗ ಸ್ಯಾಟಲೈಟ್ ಹತ್ರ ಬರುತ್ತೋ ಆಗ ಅದ್ರ ಸ್ಪೀಡ್ ಜಾಸ್ತಿ ಅಂತ ನಾನು ಕಾನ್ಸೆಪ್ಟ್ ಹೇಳುವಾಗ ಹೇಳಿದ್ದೇನೆ ಅಲ್ವಾ. ಸೊ ಡಿಸ್ಟೆನ್ಸ್ ಡಿಕ್ರೀಸಸ್, ದ ಸ್ಪೀಡ್ ವಿ ವಿಲ್ ಇನ್ಕ್ರೀಸ್ ಅಂತ ಹೇಳ್ತೇವೆ. ಓಕೆ, ವಿಲ್ ಮೂವ್ 14th one. The radius in kilometers to which the present radius of the Earth is 6,400 kilometers to be compressed so that the escape velocity is increases 10 times is anta kelidare. So here the radius is in kilometers to which ಇಲ್ಲಿ ಏನಿದೆ ಅರ್ತ್ ರೇಡಿಯಸ್ ಅನ್ನ ಕೊಟ್ಟಿದ್ದಾರೆ, ದಟ್ ಈಸ್ 6,400 ಕಿಲೋಮೀಟರ್. ಅರ್ತ್ ರೇಡಿಯಸ್ ಎಷ್ಟಿದೆ? 6,400 ಕಿಲೋಮೀಟರ್ಸ್ ಇದೆ ಆಯ್ತಾ. ಇಟ್ ಈಸ್ ಕಂಪೇರ್ಡ್ ಟು ದ ಎಸ್ಕೇಪ್ ವೆಲಾಸಿಟಿ. ಎಸ್ಕೇಪ್ ವೆಲಾಸಿಟಿಗೆ ಕಂಪೇರ್ ಮಾಡಿ ಇದನ್ನ ಏನ್ ಮಾಡಿದ್ದೇವೆ, ಬರ್ದಿದ್ದೇವೆ. ಸೊ ಇಲ್ಲಿ ಎಸ್ಕೇಪ್ ವೆಲಾಸಿಟಿ 10 times ಇನ್ಕ್ರೀಸ್ ಅಂತ ಹೇಳಿದ್ದಾರೆ. ಇಟ್ ಈಸ್ ನಥಿಂಗ್ ಬಟ್ ಎಸ್ಕೇಪ್ ವೆಲಾಸಿಟಿಯನ್ನ ನಾವೇನಂತ ತಗೊಳ್ತೇವೆ, ವಿಇ ಅಂತ ತಗೊಳ್ತೇವೆ ಅಲ್ವಾ. ಸೊ ವಾಟ್ ಈಸ್ ದ ಫಾರ್ಮುಲಾ ಆಫ್ ಎಸ್ಕೇಪ್ ವೆಲಾಸಿಟಿ? ಎಸ್ಕೇಪ್ ವೆಲಾಸಿಟಿ ಫಾರ್ಮುಲಾವನ್ನ ಹೇಗೆ ಬರೀತೀರಾ? ಸ್ಕ್ವೇರ್ ರೂಟ್ 2gm by r ಅಂತ ಬರೀತೇವೆ. ಸ್ಕ್ವೇರ್ ರೂಟ್ 2gm by r. ದಿಸ್ ಇಸ್ ದಿ ಎಸ್ಕೇಪ್ ವೆಲಾಸಿಟಿ ಫಾರ್ಮುಲಾ. ಸೊ ಈಗ ಏನಾಯ್ತು, ಎಸ್ಕೇಪ್ ವೆಲಾಸಿಟಿಯಲ್ಲಿ 10 times ಇನ್ಕ್ರೀಸ್ ಅಂತ ಹೇಳಿದ್ದಾರೆ ಅಂದ್ಮೇಲೆ ನ್ಯೂ ಎಸ್ಕೇಪ್ ವೆಲಾಸಿಟಿಯನ್ನ ಬರಿಬೇಕು ಅಲ್ವಾ. ದಟ್ ಈಸ್ ವಿಇ ಡ್ಯಾಶ್. ಸೊ ಈಗ ಇಲ್ಲಿ ವಿಇ ಡ್ಯಾಶ್ ಈಸ್ 10 times ಗ್ರೇಟರ್ ದನ್ ಇನಿಷಿಯಲ್ ಎಸ್ಕೇಪ್ ವೆಲಾಸಿಟಿ. ದಟ್ ಈಸ್ ಯುವರ್ ಕ್ವಶನ್. ಎಸ್ಕೇಪ್ ವೆಲಾಸಿಟಿ 10 times ಎಸ್ಕೇಪ್ ವೆಲಾಸಿಟಿಗಿಂತ ಜಾಸ್ತಿ ಇದೆ ಅಂತ ಹೇಳಿದ್ದಾರೆ. ಸೊ ಅದನ್ನೇ ನಾನು ವಿಇ ಡ್ಯಾಶ್ ಇಸ್ ಈಕ್ವಲ್ ಟು 10 ವಿಇ ಅಂತ ತಗೊಂಡಿದ್ದೇನೆ. ಗೊತ್ತಾಗ್ತಾ ಇದೆ ಅಲ್ವಾ. ವಿಇ ಡ್ಯಾಶ್ ಇಸ್ ಈಕ್ವಲ್ ಟು 10 ವಿಇ ಅಂತ ತಗೊಂಡಿದ್ದೇನೆ. ಸೊ ನಾವು ಈಗ ಸಬ್ಸ್ಟಿಟ್ಯೂಟ್ ಮಾಡಿ ವಿಇ ಡ್ಯಾಶ್ ಇಸ್ ಈಕ್ವಲ್ ಟು ಏನಾಗತ್ತೆ, ಅಗೇನ್ ದ ಫಾರ್ಮುಲಾ ಈಸ್ ಸ್ಕ್ವೇರ್ ರೂಟ್ 2gm by r ಡ್ಯಾಶ್ ಅಂತ ಹೇಳ್ತೇವೆ ಹೌದಾ. ಸೊ ಇಲ್ಲಿ ಎಸ್ಕೇಪ್ ವೆಲಾಸಿಟಿ ಫಾರ್ಮುಲಾನೇ ಹಾಕಿದ್ದೇನೆ, ಬಟ್ ಎಸ್ಕೇಪ್ ವೆಲಾಸಿಟಿ 10 times ಗ್ರೇಟರ್ ದನ್ ಇನಿಷಿಯಲ್ ಎಸ್ಕೇಪ್ ವೆಲಾಸಿಟಿ ಇದ್ದಿದ್ದಕ್ಕೆ ವಿಇ ಡ್ಯಾಶ್ ಇಸ್ ಈಕ್ವಲ್ ಟು 10 times ವಿಇ ಅಂತ ಬರ್ದಿದ್ದೇನೆ. ಗೊತ್ತಾಗ್ತಾ ಇದೆ ಅಲ್ವಾ. ಈಗ ಏನ್ ಮಾಡಿ, ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಆರ್ ಡ್ಯಾಶ್ ವ್ಯಾಲ್ಯೂ ಎಷ್ಟಾಗತ್ತೆ ಅನ್ನೋದನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕು ಆಯ್ತಾ. ಸೊ ಹಿಯರ್ ವಿ ಡ್ಯಾಶ್ ಇಸ್ ಈಕ್ವಲ್ ಟು 10 ವಿಇ, ದೆನ್ ರೇಷಿಯೋ ತಗೊಳ್ಳಿ ವಿಇ ಬೈ ವಿಇ ಡ್ಯಾಶ್. ವಿಇ ಬೈ ವಿಇ ಡ್ಯಾಶ್ ಇಟ್ ಈಸ್ ನಥಿಂಗ್ ಬಟ್ ಎಸ್ಕೇಪ್ ವೆಲಾಸಿಟಿ, ಇನಿಷಿಯಲ್ ಎಸ್ಕೇಪ್ ವೆಲಾಸಿಟಿ ಡಿವೈಡೆಡ್ ಬೈ ಆಫ್ಟರ್ ಎಸ್ಕೇಪ್ ವೆಲಾಸಿಟಿ ಅನ್ನೋ ಮೀನಿಂಗ್. ಓಕೆ, ಸಿ ವಿಇ ಡಿವೈಡೆಡ್ ಬೈ ವಿಇ ಡ್ಯಾಶ್ ಇಸ್ ಈಕ್ವಲ್ ಟು, ಈಗ ಡಿವೈಡ್ ಮಾಡ್ತಾ ಹೋಗಿ ಎರಡು ಟರ್ಮ್ ಅನ್ನ, ಸ್ಕ್ವೇರ್ ರೂಟ್ 2gm ಡಿವೈಡೆಡ್ ಬೈ ಆರ್ ಇಂಟು square root r dash divided by square root 2gm. So ಇಲ್ಲಿ ಯಾವ ಟರ್ಮ್ಸ್ ಕ್ಯಾನ್ಸಲ್ ಆಗುತ್ತೆ, square root 2gm, square root 2gm get cancels out, and then we know that VE dash value ಎಷ್ಟಿದೆ, 10 VE ಇದೆ. ಸೊ VE divided by VE dash ಜಾಗದಲ್ಲಿ ನಾನು 10 VE ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೇನೆ, ಬಿಕಾಸ್ ಇಟ್ ಈಸ್ ಗಿವನ್ ಇನ್ ಯುವರ್ ಕ್ವಶನ್. ನಿಮ್ಮ ಕ್ವಶನ್ ನಲ್ಲಿ ಏನ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ ವಿಇ ಡ್ಯಾಶ್ 10 ವಿಇ ಅಂತ ತಗೊಳ್ಳಿ ಅಂತ. ಸೊ ರಿಮೈನಿಂಗ್ ಏನು ಉಳಿತು ಇಲ್ಲಿ, ಸ್ಕ್ವೇರ್ ರೂಟ್ ಆರ್ ಡ್ಯಾಶ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆರ್. ಓಕೆ, ಈಗ ಏನ್ ಮಾಡ್ತಾ ಹೋಗಿ, ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. ಹಿಯರ್ ವಿಇ ವಿಇ ಗೆಟ್ ಕ್ಯಾನ್ಸಲ್ಸ್ ಔಟ್. ಸೊ 1/10 ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆರ್ ಡ್ಯಾಶ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆರ್ ಉಳಿತು. ಸೊ ಈಗ ನಮ್ಗೆ ಸ್ಕ್ವೇರ್ ರೂಟ್ ಬೇಡ, ವಿ ವಾಂಟ್ ಓನ್ಲಿ ಆರ್ ಡ್ಯಾಶ್. ಸೊ ಆರ್ ಡ್ಯಾಶ್ ವ್ಯಾಲ್ಯೂ ಅಷ್ಟೇ ಬೇಕು ಅಂದ್ರೆ ಏನ್ ಮಾಡ್ಬೇಕು, ಈ ಕಡೆ 1/10 ಅನ್ನ ಸ್ಕ್ವೇರ್ ಮಾಡಬೇಕು. ಸೊ ಇಟ್ ಬಿಕಮ್ಸ್ 1/100 ಈಸ್ ಈಕ್ವಲ್ ಟು
ಆರ್ ಡ್ಯಾಶ್ ಬೈ ಆರ್ ಆಯ್ತು. ಹಾಗೆ ಮಾಡಿದ್ರೆ ಇದೇನಾಗತ್ತೆ ಆರ್ ಡ್ಯಾಶ್ ಬೈ ಆರ್ ಆಯ್ತು. ಈಗ ಸಿಂಪ್ಲಿಫೈ ಮಾಡಿ ವಿ ವಾಂಟ್ ಆರ್ ಡ್ಯಾಶ್ ಅಂದ್ರೆ ಆರ್ ಡ್ಯಾಶ್ ಅಂದ್ರೆ ಏನು, ನ್ಯೂ ರೇಡಿಯಸ್ ಅಂದ್ರೆ 10 ಟೈಮ್ಸ್ ಎಸ್ಕೇಪ್ ವೆಲಾಸಿಟಿ ಜಾಸ್ತಿ ಆದ್ರೆ ರೇಡಿಯಸ್ ಎಷ್ಟಾಗತ್ತೆ ಅಂತ ಕಂಡುಹಿಡಿತಾ ಇದ್ದೇವೆ. ಸೊ ಆರ್ ಡ್ಯಾಶ್ ಈಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾ ಹೋಗಿ ಇಟ್ ಬಿಕಮ್ಸ್ ಆರ್ ಡಿವೈಡೆಡ್ ಬೈ 100. ಎಷ್ಟಾಯ್ತು ಇದು r divided by 100. So we know the value of r. It is given in your question, that is 6400 kilometer. r value anna question nalli kottidare, eshtiದೆ 6400 ಇದೆ. So r dash is equal to 6400 divided by 100. So here these two terms cancels out. So what is remaining? It is 64. ಹಾಗಾದ್ರೆ ಎಸ್ಕೇಪ್ ವೆಲಾಸಿಟಿ ಸ್ಟಾರ್ಟಿಂಗ್ ವೆಲಾಸಿಟಿ ಗಿಂತ 10 ಟೈಮ್ಸ್ ಗ್ರೇಟರ್ ಇದ್ರೆ ರೇಡಿಯಸ್ ಎಷ್ಟು ಜಾಸ್ತಿ ಆಗತ್ತೆ? ಇಟ್ ಈಸ್ 64 ಕಿಲೋಮೀಟರ್ಸ್ ಅಂತ ಹೇಳ್ತೇವೆ. ರೇಡಿಯಸ್ ಅನ್ನ ನಾವು ಯಾವಾಗ್ಲೂ ಯಾವ್ದ್ರಲ್ಲಿ ಬರೀತೇವೆ? ಕಿಲೋಮೀಟರ್ಸ್ ಅಲ್ಲಿ ಬರೀತೇವೆ ಅಲ್ವಾ? ಸೊ ಇಟ್ ಈಸ್ 64 ಕಿಲೋಮೀಟರ್ಸ್. ಯಾವ ಆಪ್ಷನ್ ಕರೆಕ್ಟ್ ಇದೆ? ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಆಪ್ಷನ್ ಬಿ ಇಲ್ಲಿ ಏನಿದೆ ಕರೆಕ್ಟ್ ಇದೆ ಅಂತ ಹೇಳ್ತೇವೆ. ಓಕೆ, ಈಸಿ ಇದೆ ಅಲ್ವಾ ಇದು? ಎಸ್ಕೇಪ್ ವೆಲಾಸಿಟಿಯನ್ನ ಫಾರ್ಮುಲಾ ಹಾಕಿ ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ರೆ ಆಯ್ತು. ಎಸ್ಕೇಪ್ ವೆಲಾಸಿಟಿ ಕೊಟ್ಟಿದ್ದಾರೆ, 10 ಟೈಮ್ಸ್ ಗ್ರೇಟರ್ ಆದ್ರೆ ರೇಡಿಯಸ್ ಎಷ್ಟು ಜಾಸ್ತಿ ಆಗುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಆಯ್ತು. ಓಕೆ, ವಿಲ್ ಮೂವ್ 15th one. The minimum percentage increase in the orbital velocity of the moon so that it departs forever is. So the minimum percentage increase in the orbital velocity. So ಇಲ್ಲಿ ಏನ್ ಮಾಡಿದ್ದಾರೆ? ಪರ್ಸೆಂಟೇಜ್ ಅಲ್ಲಿ ಕೇಳಿದ್ದಾರೆ. ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ದಿ ಎಸ್ಕೇಪ್ ವೆಲಾಸಿಟಿ ಅಂಡ್ ಆರ್ಬಿಟಲ್ ವೆಲಾಸಿಟಿ? ಎಸ್ಕೇಪ್ ವೆಲಾಸಿಟಿಗೆ ಮತ್ತೆ ಆರ್ಬಿಟಲ್ ವೆಲಾಸಿಟಿಗೆ ಏನು ರಿಲೇಷನ್ ಇದೆ? ಒಂದು ಇಕ್ವೇಶನ್ ಬರುತ್ತೆ ಅಲ್ವಾ? ದಟ್ ಈಸ್ ಎಸ್ಕೇಪ್ ವೆಲಾಸಿಟಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ 2 ಟೈಮ್ಸ್ ದಿ ಆರ್ಬಿಟಲ್ ವೆಲಾಸಿಟಿ. ಈ ಫಾರ್ಮುಲಾವನ್ನ ನಾವು ಕಾನ್ಸೆಪ್ಟ್ ಸ್ಟಡಿ ಮಾಡುವಾಗ ಮಾಡಿದ್ದೇವೆ, ರೈಟ್? ಕಾನ್ಸೆಪ್ಟ್ ಅನ್ನ ಸ್ಟಡಿ ಮಾಡುವಾಗ ಏನ್ ಮಾಡಿದೀರಾ? ಬಿಇ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ 2 ವಿ ನಾಟ್ ಅಂತ ಹೇಳ್ತೇವೆ. ಇಲ್ಲಿ ಸಪರೇಟ್ ಆಗಿ ಬರೀಲಿಕ್ಕೆ ಹೋದ್ರೆ ಬಿಇ ವ್ಯಾಲ್ಯೂ ವಿ ನಾಟ್ ವ್ಯಾಲ್ಯೂ ಗೊತ್ತಿದೆ ನಮ್ಗೆ. ಬಿಇ ಇಸ್ ಸ್ಕ್ವೇರ್ ರೂಟ್ 2rm gm ಡಿವೈಡೆಡ್ ಬೈ r ಅಂತ ಹೇಳ್ತೇವೆ. ವಿ ನಾಟ್ ಈಸ್ ಸ್ಕ್ವೇರ್ ರೂಟ್ gm ಬೈ r ಅಂತ ಹೇಳ್ತೇವೆ. ಸೊ ಇಲ್ಲಿ 2 ಅಷ್ಟೇ ಡಿಫರೆನ್ಸ್ ಇದೆ. ವಿಇ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ 2 ವಿ ನಾಟ್. ಈಗ ನಮ್ಗೆ ರೇಷಿಯೋ ತೆಗೆದ್ರೆ ಏನಾಗುತ್ತೆ? ಇಟ್ ಈಸ್ ಬಿಇ ಡಿವೈಡೆಡ್ ಬೈ ವಿ ನಾಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ 2. ಸೊ ನಿಮ್ಗೆ ಇಲ್ಲಿ ಕೇಳಿರೋ ಕ್ವಶನ್ ಮಿನಿಮಮ್ ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ ದ ಆರ್ಬಿಟಲ್ ವೆಲಾಸಿಟಿ ಆಫ್ ದ ಮೂನ್. ಸೊ ಇಟ್ ಡಿಪಾರ್ಟ್ಸ್ ಫಾರ್ ಎವರ್ ಅಂತ ಕೇಳಿದ್ದಾರೆ. ಸೊ ಅದು ಯಾವಾಗ್ಲೂ ಎಸ್ಕೇಪ್ ವೆಲಾಸಿಟಿ ಎಷ್ಟು ಇನ್ಕ್ರೀಸ್ ಆದ್ರೆ ಮೂನು ಡಿಪಾರ್ಟ್ ಆಗತ್ತೆ ಅನ್ನೋದು ಇದರ ಮೀನಿಂಗು. So we have to use the relation between the relation equation, that is escape velocity ಮತ್ತೆ orbital velocity ಗೆ ಇರುವ ರಿಲೇಷನ್ ಫಾರ್ಮುಲಾವನ್ನ ಏನ್ ಮಾಡಿದೀರಾ? ಯೂಸ್ ಮಾಡಿದೀರಾ. ಈಗ ವಿಇ ಬೈ ವಿ ನಾಟ್ ಇದು ಸ್ಟ್ಯಾಂಡರ್ಡ್ ಇಕ್ವೇಶನ್ ನೆನಪಿರ್ಬೇಕು ನಿಮ್ಗೆ ಯಾವಾಗ್ಲೂ. ಓಕೆ, ವಿಇ ಇಸ್ ಈಕ್ವಲ್ ಟು ಸಮಟೈಮ್ಸ್ in your board exam also they ask this question for 1 mark. Write the relation between the escape velocity and orbital velocity ಅಂತ ಕೇಳ್ತಾರೆ ತುಂಬಾ ಸಲ. ಸೊ ಆಗ್ಲೂ ಕೂಡ ಏನ್ ಮಾಡ್ಬೇಕು ನೀವು? ಬಿಇ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ 2 ವಿ ನಾಟ್ ಅಂತ ಬರೀತೀರಿ. ಸೊ ಇಲ್ಲಿ ನಾವು ಇದನ್ನ ಯೂಸ್ ಮಾಡಿದ್ದೇವೆ. ಸೊ ಹಿಯರ್ ಪರ್ಸೆಂಟೇಜ್ ಇನ್ಕ್ರೀಸ್ ಅಂತ ಕೇಳಿದ್ದಾರೆ. ಯು ಹ್ಯಾವ್ ಟು ಕ್ಯಾಲ್ಕ್ಯುಲೇಟ್ ದ ಪರ್ಸೆಂಟೇಜ್ ಇನ್ಕ್ರೀಸ್. ಏನ್ ಮಾಡ್ಬೇಕು? ವಾಟ್ ಇಸ್ ದಿ ಫಾರ್ಮುಲಾ? ಪರ್ಸೆಂಟೇಜ್ ಇನ್ಕ್ರೀಸ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ವಿಇ ಮೈನಸ್ ವಿ ನಾಟ್ ಡಿವೈಡೆಡ್ ಬೈ ವಿ ನಾಟ್ ಇಂಟು 100 ಅನ್ನೋದು ಫಾರ್ಮುಲಾ. ಇದು ನಮ್ಗೆ ಗೊತ್ತಿದೆ ಅಲ್ವಾ? ಈ ಫಾರ್ಮುಲಾವನ್ನ ತುಂಬಾ ಸಲ ಯೂಸ್ ಮಾಡಿರ್ತೀರ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ನಲ್ಲಿ. ಸೊ ಈಗ ಏನ್ ಮಾಡ್ತಾ ಹೋಗಿ? ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. ವಾಟ್ ಈಸ್ ವಿಇ ವ್ಯಾಲ್ಯೂ? ವಿಇ ಈಸ್ ಸ್ಕ್ವೇರ್ ರೂಟ್ 2 ವಿ ನಾಟ್. ವಿಇ ವ್ಯಾಲ್ಯೂ ಸ್ಕ್ವೇರ್ ರೂಟ್ 2 ವಿ ನಾಟ್ ಅಂತ ಹೇಳ್ತೇವೆ, ಮೈನಸ್ ವಿ ನಾಟ್ ಡಿವೈಡೆಡ್ ಬೈ ವಿ ನಾಟ್. ಸೊ ಸೇಮ್ ಇದೇ ಇಕ್ವೇಶನ್ ಅಲ್ಲಿ ವಿಇ ವ್ಯಾಲ್ಯೂ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ದೇನೆ. ಗಾಟ್ ಇಟ್? ಓಕೆ, ಇಂಟು 100. ಸೊ ಈಗ ಏನ್ ಮಾಡ್ತಾ ಹೋಗಿ? ಸಿಂಪ್ಲಿಫೈ ಮಾಡ್ತಾ ಹೋಗಿ. ವಿ ನೋ ದಟ್
ನ್ಯೂಮರೇಟರ್ ಅಲ್ಲಿ ವಿ ನಾಟ್ ಕಾಮನ್ ಬರುತ್ತೆ. ಸೊ ಅದನ್ನ ಕಾಮನ್ ತೆಗೆದ್ರೆ ವಿ ನಾಟ್ ಟರ್ಮ್ ಗೆಟ್ ಕ್ಯಾನ್ಸಲ್ಸ್ ಔಟ್. ಸೊ ಸ್ಕ್ವೇರ್ ರೂಟ್ 2 ಮೈನಸ್ 1 ಇಂಟು ವಿ ನಾಟ್ ಡಿವೈಡೆಡ್ ಬೈ ವಿ ನಾಟ್ ಇಂಟು 100 ಉಳಿತು ಅಲ್ವಾ. Here v naught get cancels out. So square root 2 minus 1. What is the value of square root 2? It is 1.414 minus 1. ಮಾಡಿ ನೋಡಿ, square root 2 ಮಾಡಿದ್ರೆ 1.414 ಬರುತ್ತೆ. So 1.414 minus 1 into 100. So next ಅಲ್ಲಿ ಇದನ್ನ ಮೈನಸ್ ಮಾಡಿದ್ರೆ you get 0.414 into 100. 0.414 into 100 ಬಂತು. ಸೊ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಫೈನಲಿ ಯು ಗೆಟ್ ದಿ ಪರ್ಸೆಂಟೇಜ್ ಇನ್ಕ್ರೀಸ್ಡ್ ಆಫ್ ದ ಸನ್. ಎಷ್ಟು ಅದು? 41.4%. ಸೊ ಹಾಗಾದ್ರೆ 41.4% ಅಷ್ಟು ಇನ್ಕ್ರೀಸ್ ಆದ್ರೆ ಯಾವುದು ಮಿನಿಮಮ್ ಪರ್ಸೆಂಟೇಜ್ ಇನ್ಕ್ರೀಸ್ 41.4% ಆಫ್ ಆರ್ಬಿಟಲ್ ವೆಲಾಸಿಟಿ ಇನ್ಕ್ರೀಸ್ ಆದ್ರೆ ಮೂನ್ ಡಿಪಾರ್ಟ್ ಫಾರ್ ಎವರ್ ಅಂತ ಹೇಳ್ತೇವೆ. ಸೊ ವಿಚ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್? ಹಿಯರ್ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್, ದಟ್ ಈಸ್ 41.4%. ಇದು ಕರೆಕ್ಟ್ ಆನ್ಸರ್ ಅಂತ ಹೇಳ್ತೇವೆ. 41.4%. ವಿಚ್ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಏನ್ ಮಾಡಿದೀರಾ? ಡೈರೆಕ್ಟ್ ರಿಲೇಷನ್ ಇಕ್ವೇಶನ್ ಅನ್ನ ಯೂಸ್ ಮಾಡ್ತೇವೆ. ಎಸ್ಕೇಪ್ ವೆಲಾಸಿಟಿ ಮತ್ತೆ ಆರ್ಬಿಟಲ್ ವೆಲಾಸಿಟಿಗೆ ಏನ್ ರಿಲೇಷನ್ ಇದೆ ಅನ್ನೋದನ್ನ ಯೂಸ್ ಮಾಡಿದ್ದೇವೆ. ನೆಕ್ಸ್ಟ್ 16th one, the radius of a planet is twice the radius of the earth. Both have almost equal average mass densities. If Vp and Ve are escape velocities of the planet and the earth respectively, then ಅಂತ ಕೇಳಿದ್ದಾರೆ. ಸೊ ರೇಡಿಯಸ್ ಆಫ್ ದ ಪ್ಲಾನೆಟ್ ಇಲ್ಲಿ ಯಾವ್ಯಾವ್ದನ್ನ ಕನ್ಸಿಡರ್ ಮಾಡ್ತೇವೆ? ಫಸ್ಟ್ ಅಲ್ಲಿ ಗಿವನ್ ಥಿಂಗ್ಸ್ ಅನ್ನ ಬರೀರಿ. ಏನ್ ಕೊಟ್ಟಿದ್ದಾರೆ? ಹಿಯರ್ ರೇಡಿಯಸ್ ಆಫ್ ದ ಪ್ಲಾನೆಟ್ ಅನ್ನ ಕೊಟ್ಟಿದ್ದಾರೆ. ಅದ ನಾನು ಶಾರ್ಟ್ ಆಗಿ ಆರ್ ಪಿ ಅಂತ ಬರೀತೇನೆ. ಆರ್ ಪಿ ಇಸ್ ನಥಿಂಗ್ ಬಟ್ ರೇಡಿಯಸ್ ಆಫ್ ದ ಪ್ಲಾನೆಟ್. ಇಲ್ಲಿ ಪ್ಲಾನೆಟ್ ಮತ್ತೆ ಅರ್ತ್ ಎರಡನ್ನ ಕನ್ಸಿಡರ್ ಮಾಡಿದ್ದಾರೆ. ಸೊ ಪ್ಲಾನೆಟ್ ಅಂದ್ರೆ ಬೇರೆ ಯಾವ್ದಾದ್ರು ಪ್ಲಾನೆಟ್, ಓಕೆ, ನಾಟ್ ಅರ್ತ್ ಅಂತ ಅಲ್ಲ. ಸೊ ಪ್ಲಾನೆಟಿನ ರೇಡಿಯಸ್ ಎಷ್ಟಿದೆ? ರೇಡಿಯಸ್ ಆಫ್ ದ ಪ್ಲಾನೆಟ್ ಈಸ್ ಟ್ವೈಸ್ ದ ರೇಡಿಯಸ್ ಆಫ್ ದ ಅರ್ತ್. ಸೊ ಅರ್ತಿನ ರೇಡಿಯಸ್ ಗಿಂತ 2 ಪಟ್ಟು ಪ್ಲಾನೆಟಿನ ರೇಡಿಯಸ್ ಜಾಸ್ತಿ ಇದೆ ಅನ್ನೋದು ಗಿವನ್ ಥಿಂಗ್. ಓಕೆ, ಇದು ಗಿವನ್. ಈಗ ನೀವೇನ್ ಕ್ಯಾಲ್ಕುಲೇಟ್ ಮಾಡಬೇಕು? ಬೋತ್ ಹ್ಯಾವ್ ಆಲ್ಮೋಸ್ಟ್ ಈಕ್ವಲ್ ಮಾಸ್ ಅಂಡ್ ಡೆನ್ಸಿಟಿ. ಸೊ ಇಲ್ಲಿ ಪ್ಲಾನೆಟ್ ಮತ್ತೆ ಅರ್ತ್ ಎರಡರದ್ದು ಏನಿದೆ? ಮಾಸ್ ಮತ್ತೆ ಡೆನ್ಸಿಟಿ ಸೊ ಈಕ್ವಲ್ ಇದೆ ಅಂತ ಹೇಳಿದ್ದಾರೆ. ಸೊ ಇದಿಷ್ಟು ಇಟ್ಕೊಂಡು ನೀವೇನನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ, ಇಫ್ ವಿ ಪಿ ಮೀನ್ಸ್ ವೆಲಾಸಿಟಿ ಆಫ್ ದ ಪ್ಲಾನೆಟ್, ವಿಇ ಮೀನ್ಸ್ ವೆಲಾಸಿಟಿ ಆಫ್ ದ ಅರ್ತ್, ಆರ್ ಎಸ್ಕೇಪ್ ವೆಲಾಸಿಟಿ ಆಫ್ ಅರ್ತ್ ಆಫ್ ದ ಪ್ಲಾನೆಟ್ ಅಂಡ್ ಅರ್ತ್ ಅಂತ ಕನ್ಸಿಡರ್ ಮಾಡಿ ಈಗ ನೀವು ವಿ ಪಿ ಮತ್ತೆ ವಿಇಗೆ ಏನು ರಿಲೇಷನ್ ಇದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ವಿ ಪಿ ಅಂಡ್ ವಿಇ? ಎಸ್ಕೇಪ್ ವೆಲಾಸಿಟಿ ಆಫ್ ಅ ಪ್ಲಾನೆಟ್ಗೆ ಮತ್ತೆ ಎಸ್ಕೇಪ್ ವೆಲಾಸಿಟಿ ಆಫ್ ಅರ್ತ್ಗೆ ಇರುವ ರಿಲೇಷನ್ ಅನ್ನ ಕೇಳಿದ್ದಾರೆ ಇನ್ ಟರ್ಮ್ಸ್ ಆಫ್ ಡೆನ್ಸಿಟಿ. ಇದನ್ನ ನೀವು ಕರೆಕ್ಟ್ ಆಗಿ ನೋಡ್ಬೇಕು. ಇಕ್ವೇಶನ್ಸ್ ಬೇರೆ ಬೇರೆ ಫಾರ್ಮ್ ಅಲ್ಲಿ ಬರುತ್ತೆ. ವಿ ನೋ ದಟ್ ಎಸ್ಕೇಪ್ ವೆಲಾಸಿಟಿಯನ್ನ ನಾವು ಸ್ಕ್ವೇರ್ ರೂಟ್ 2v0 ಅಂತ ಬರೀತೇವೆ, ಹಾಗೆ ಸ್ಕ್ವೇರ್ ರೂಟ್ gm/r ಅಂತ ಬರೀತೇವೆ. ಹೀಗೆ ಬೇರೆ ಬೇರೆ ಫಾರ್ಮುಲಾಸ್ ಇದೆ, ಹೌದಾ? ಇಲ್ಲಿ ಯಾವ್ದ್ರ ಮೇಲೆ ಕೇಳಿದ್ದಾರೆ ಅಂದ್ರೆ, ಪ್ಲಾನೆಟ್ ಮತ್ತೆ ಅರ್ತಿನ ಮಾಸ್ ಮತ್ತೆ ಡೆನ್ಸಿಟಿ ಸೇಮ್ ಇದೆ, ಇದನ್ನ ಇಟ್ಕೊಂಡು, ಹಾಗೆ ಪ್ಲಾನೆಟಿನ ರೇಡಿಯಸ್ ಅರ್ತಿನ ರೇಡಿಯಸ್ ಗಿಂತ 2 times ಇದೆ. ಈ ಎರಡು ಟರ್ಮ್ಸ್ ಅನ್ನ ಇಟ್ಕೊಂಡು ಯು ಶುಡ್ ಕ್ಯಾಲ್ಕುಲೇಟ್ ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ದಿ ಎಸ್ಕೇಪ್ ವೆಲಾಸಿಟಿ ಆಫ್ ಅ ಪ್ಲಾನೆಟ್ ಅಂಡ್ ಎಸ್ಕೇಪ್ ವೆಲಾಸಿಟಿ ಆಫ್ ಅ ಅರ್ತ್. ಸೊ ಹಿಯರ್ ಈಗ ನಾವು ಎಸ್ಕೇಪ್ ವೆಲಾಸಿಟಿ ಇನ್ ಟರ್ಮ್ಸ್ ಆಫ್ ಡೆನ್ಸಿಟಿ ಹೇಗ್ ಬರೀತೀರಾ? ಎಸ್ಕೇಪ್ ವೆಲಾಸಿಟಿ ಫಾರ್ಮುಲಾ in terms of density, in terms of density related ಆಗಿ ಬರಿಬೇಕು ಅಂದ್ರೆ ಹೇಗ್ ಬರೀತೇವೆ ಫಾರ್ಮುಲಾವನ್ನ? ಸಿ ಎಸ್ಕೇಪ್ ವೆಲಾಸಿಟಿಯನ್ನ ವಿಇ ಅಂತ ಬರೀತೇವೆ ಅಲ್ವಾ? ದಿಸ್ ಇಸ್ ದಿ ಎಸ್ಕೇಪ್ ವೆಲಾಸಿಟಿ. ಡೆನ್ಸಿಟಿ ಫಾರ್ಮ್ ಅಲ್ಲಿ ಬರಿಬೇಕು ಅಂದ್ರೆ ಫಾರ್ಮುಲಾ ಈಸ್ ಆರ್ ಸ್ಕ್ವೇರ್ ರೂಟ್ 8/3
rho pi into g. Okay, 8 by r square root 8 by 3 rho pi g. This is the formula of escape velocity in terms of density. ಇಲ್ಲಿ rho ಅಂದ್ರೆ ಏನು? This rho indicates the density. ಈಗ ನಾವೇನ್ ಮಾಡ್ಬೇಕು ಅಂದ್ರೆ write these both equations for planet and earth. ಇದನ್ನೇ ಪ್ಲಾನೆಟ್ ಮತ್ತೆ ಅರ್ತ್ ಗೆ ಬರೆಯೋದಾದ್ರೆ ಅರ್ತ್ ಗೆ ವಿಇ ಅಂತಾನೆ ಶಾರ್ಟ್ ಫಾರ್ಮ್ ಅಲ್ಲಿ ತಗೊಳ್ತೇವೆ. ಪ್ಲಾನೆಟ್ ಗೆ ವಿಪಿ ಈಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ರೂಟ್ 8/3 ರೋ ಇ. ರೋ ಇ ಅಂದ್ರೆ ಡೆನ್ಸಿಟಿ ಆಫ್ ಅರ್ತ್ ಅಂತ ಶಾರ್ಟ್ ಫಾರ್ಮ್ ಅಲ್ಲಿ ರೋ ಇ ಅಂತ ಬರ್ದಿದ್ದೇನೆ. ಗೊತ್ತಾಗ್ತಾ ಇದೆ ಅಲ್ವಾ? ಓಕೆ, ನೆಕ್ಸ್ಟ್ ಅಲ್ಲಿ ಫಾರ್ ಅರ್ತ್ ಇಟ್ ಈಸ್ ವಿಇ. ಸೇಮ್ ಫಾರ್ಮುಲಾ, ಡೆನ್ಸಿಟಿಯಲ್ಲಿ ಚೇಂಜ್ ಇದೆ. 8/3 ರೋ ಡೆನ್ಸಿಟಿ ಆಫ್ ಅ ಪ್ಲಾನೆಟ್ 5 into g. ಸೊ ಈಗ ನಾವೇನ್ ಮಾಡ್ಬೇಕು, ಇವೆರಡರದ್ದು ರೇಷಿಯೋವನ್ನ ತೆಗಿರಿ. ದಟ್ ಈಸ್ ವಿಪಿ ಡಿವೈಡೆಡ್ ಬೈ ವಿಇ ಮಾಡ್ಬೇಕು. ವಿಪಿ ಬೈ ವಿಇ ಮಾಡಿ ಆರ್ ವ್ಯಾಲ್ಯೂ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಕ್ಯಾಲ್ಕುಲೇಟ್ ದಿಸ್ ಒನ್. ಸೊ ಫೈನಲಿ ವಿಪಿ ಡಿವೈಡೆಡ್ ಬೈ ವಿಇ. ವಿಪಿ ಅಂದ್ರೆ ಏನು? ಎಸ್ಕೇಪ್ ವೆಲಾಸಿಟಿ ಆಫ್ ಅ ಪ್ಲಾನೆಟ್. ವಿಇ ಅಂದ್ರೆ ಏನು? ಎಸ್ಕೇಪ್ ವೆಲಾಸಿಟಿ ಆಫ್ ಅರ್ತ್ ಅಂತ ಹೇಳ್ತೇವೆ. ಸೊ ಇವೆರಡರದ್ದು ರೇಷಿಯೋ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಆರ್ ಸ್ಕ್ವೇರ್ ರೂಟ್ 8/3 ರೋ ಇ. ಸರಿ, ನೋಡಿ ಇಲ್ಲೇ ವಿಪಿ ವ್ಯಾಲ್ಯೂ ಅನ್ನ ಎಷ್ಟಂತ ತಗೊಳ್ತೀರಾ? ಈಗ ವಿಪಿ ವ್ಯಾಲ್ಯೂಗೆ ಆರ್ ಪಿ ವ್ಯಾಲ್ಯೂ ಕೊಟ್ಟಿದ್ದಾರೆ ಅಲ್ವಾ? ಆರ್ ಪಿ ಇಸ್ ಆಲ್ವೇಸ್ 2RE ಅಂತ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಆರ್ ಜಾಗದಲ್ಲಿ ಏನ್ ಮಾಡ್ಬೇಕೀಗ? 2RE ಸ್ಕ್ವೇರ್ ರೂಟ್ 8/3 ರೋ ಇ ಪೈ ಜಿ. ಉಳಿದಿದ್ದೆಲ್ಲ ಹಾಗೆ ಬರ್ದಿದ್ದೇನೆ. ಆರ್ ವ್ಯಾಲ್ಯೂ ಅನ್ನ ಕ್ವಶನ್ ಅಲ್ಲಿ ವಿಪಿ ಇಸ್ ಈಕ್ವಲ್ ಟು ಅಂತ ತಗೊಂಡಿದ್ದೇವೆ ನಾವು ಅಲ್ವಾ? ಆರ್ ಯಾವ್ದದು? ರೇಡಿಯಸ್ ಫಾರ್ ಪ್ಲಾನೆಟ್ ಗೆ 2 times ಆಫ್ ರೇಡಿಯಸ್ ಆಫ್ ಅರ್ತ್ ಅಂತ ಇರೋದಕ್ಕೆ ನಾನು ಇಲ್ಲಿ ಏನ್ ಮಾಡಿದೆ? ಆರ್ ಪಿ ಜಾಗದಲ್ಲಿ ಏನಂತ ಸಬ್ಸ್ಟಿಟ್ಯೂಟ್ ಮಾಡಿದ್ದೇನೆ? 2RE ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ದೇನೆ. ಡಿವೈಡೆಡ್ ಬೈ RE ಸ್ಕ್ವೇರ್ ರೂಟ್ 8/3 ರೋ ಇ ಪೈ ಜಿ. ಉಳಿದಿದ್ದೆಲ್ಲ ಸೇಮ್ ಇದೆ. ಸೊ ಇಲ್ಲಿ ರೇಡಿಯಸ್ ಮಾತ್ರ ಕ್ವಶನ್ ಅಲ್ಲಿ ಕೊಟ್ಟಿದ್ದು ಸಬ್ಸ್ಟಿಟ್ಯೂಟ್ ಆಗಿದೆ. ಸೊ RE get cancels out and this term, whole term get cancels out. What is remaining? VP by VE is equal to ಏನಂತ ಉಳಿತು? 2/1 ಉಳಿತು. ಸೊ VP is equal to 2VE. VP is equal to 2VE. ಸೊ ಈಗ ನಮ್ಗೆ ಏನಾಗಿದೆ? ಎಸ್ಕೇಪ್ ವೆಲಾಸಿಟಿ ಫಾರ್ ಪ್ಲಾನೆಟ್ ಗೆ ಮತ್ತೆ ಎಸ್ಕೇಪ್ ವೆಲಾಸಿಟಿ ಫಾರ್ ಅರ್ತ್ ಗೆ ಅವರು ಕೊಟ್ಟಿರೋ ಆರ್ ಪಿ ಇಸ್ ಈಕ್ವಲ್ ಟು 2RE ಪ್ರಕಾರ ರಿಲೇಷನ್ ಸಿಕ್ಕಿದೆ. ದಟ್ ಈಸ್ VP ಇಸ್ ಈಕ್ವಲ್ ಟು 2VE ಅಂತ ಹೇಳ್ತೇವೆ. ವಿಚ್ ಆಪ್ಷನ್ ಇಸ್ ಕರೆಕ್ಟ್? ಆಪ್ಷನ್ ಬಿ ಇಸ್ ಕರೆಕ್ಟ್. VP ಇಸ್ ಈಕ್ವಲ್ ಟು 2VE. ಈಸಿ ಇದೆ. ಇಲ್ಲಿ ಒಂದನ್ನ ನೆನ್ಪಿಟ್ಕೊಳ್ಬೇಕು, ಎಸ್ಕೇಪ್ ವೆಲಾಸಿಟಿ ಫಾರ್ ಪ್ಲಾನೆಟ್ ಇರ್ಲಿ ಅರ್ತ್ ಇರ್ಲಿ, ಬೋತ್ ಹ್ಯಾವಿಂಗ್ ಸೇಮ್ ಮಾಸ್ ಅಂಡ್ ಡೆನ್ಸಿಟಿ ಅಂತ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಅಲ್ವಾ? ಸಿ, ಅಬ್ಸರ್ವ್ ದಿಸ್ ಪಾಯಿಂಟ್. ಬೋತ್ ಹ್ಯಾವಿಂಗ್ ಸೇಮ್ ಮಾಸ್ ಅಂಡ್ ಸೇಮ್ ಡೆನ್ಸಿಟಿ. ಸೊ ವಿ ಹ್ಯಾವ್ ಟು ಅಪ್ಲೈ escape velocity formula in terms of density. Density formula escape velocity formula ವನ್ನ ಹಾಕಬೇಕು. ಇದು ಸ್ಟ್ಯಾಂಡರ್ಡ್ ಇಕ್ವೇಶನ್. ಇದನ್ನ ನೆನಪಿಟ್ಕೊಳ್ಬೇಕು. ಓಕೆ, ವಿಲ್ ಮೂವ್ ನೆಕ್ಸ್ಟ್ ಒನ್. Weightlessness experienced by an astronaut inside a satellite orbiting round the earth is a result of. See, again the concept comes, that is weightlessness. Weightlessness ಬಗ್ಗೆ ಕ್ವಶನ್ ಅನ್ನ ಕೇಳಿದ್ದಾರೆ. ವಾಟ್ ಇಸ್ weightlessness? ಇದನ್ನ ನಾವು ಕಾನ್ಸೆಪ್ಟ್ ಕಲಿಯುವಾಗ ಡಿಸ್ಕಸ್ ಮಾಡಿದ್ದೇವೆ ಅಲ್ವಾ? ವೇಟ್ಲೆಸ್ನೆಸ್ ಮೀನ್ಸ್ ಬಾಡಿಗೆ ಇರೋ ವೇಟ್ ಇಲ್ಲ ಅನ್ನೋ ತರ ಫೀಲ್ ಆಗೋದು. ದಟ್ ಈಸ್ ಕಾಲ್ಡ್ ವೇಟ್ಲೆಸ್ನೆಸ್. ಯಾವಾಗ ಫೀಲ್ ಆಗತ್ತೆ ಅಂದ್ರೆ when the object is freely falling. ಅರ್ತ್ ಕಡೆ ಫ್ರೀಲಿ ಫಾಲ್ ಆಗ್ತಾ ಇರುವಾಗ ಆಬ್ಜೆಕ್ಟ್ ವೇಟ್ಲೆಸ್ನೆಸ್ ಫೀಲ್ ಆಗುತ್ತೆ. ದಿಸ್ ಇಸ್ ದ ಒನ್ ಟೈಪ್ ಆಫ್ ಸೆನ್ಸೇಷನ್. ಇದು ಒಂಥರದ ಸೆನ್ಸೇಷನ್ ಅಂತ ಹೇಳಿದ್ದೆ ನಾನು, ಹೌದಾ? ಬಟ್ ನಾಟ್ ಆಕ್ಚುಯಲ್. ಯಾವ ಆಬ್ಜೆಕ್ಟಿಗಾದ್ರೂ ಅಷ್ಟೇ, ಮೇಲಿಂದ ಕೆಳಗಡೆ ಬೀಳುವಾಗ ಬಾಡಿ ವೇಟ್ 0 ಆಗ್ಬಿಡುತ್ತೆ ಸಡನ್ ಆಗಿ? ನೋ,
ಇಟ್ ಇಸ್ ನಾಟ್ ಪಾಸಿಬಲ್, ರೈಟ್? ಈ ವೇಟ್ಲೆಸ್ನೆಸ್ ಅನ್ನೋದು ಇಟ್ ಈಸ್ ಒನ್ ಟೈಪ್ ಆಫ್ ಅ ಸೆನ್ಸೇಷನ್ ವೆನ್ ದ ಆಬ್ಜೆಕ್ಟ್ ಈಸ್ ಫ್ರೀಲಿ ಫಾಲಿಂಗ್ ಅಂತ ಹೇಳ್ತೇವೆ. ಸೊ ಫ್ರೀಲಿ ಫಾಲ್ ಆಗ್ತಾ ಇರೋ ಬಾಡಿಗೆ ಇದು ಒಂಥರ ಸೆನ್ಸೇಷನ್ ವೇಟ್ಲೆಸ್ನೆಸ್ ಅನ್ನೋದು. ಸೊ ಇಲ್ಲಿ ಏನ್ ಕೇಳಿದ್ದಾರೆ, ವೇಟ್ಲೆಸ್ನೆಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಅನ್ ಆಸ್ಟ್ರೋನಟ್ ಇನ್ಸೈಡ್ ಅ ಸ್ಯಾಟಲೈಟ್ ಆರ್ಬಿಟಿಂಗ್ ರೌಂಡ್ ದ ಅರ್ತ್ ಇಸ್ ಅ ರಿಸಲ್ಟ್ ಆಫ್. ಹೀಗೆ ಆಗೋದಿಕ್ಕೆ ಆಸ್ಟ್ರೋನಂಟಿಗೆ, ಸ್ಯಾಟಲೈಟ್ ಒಳಗಡೆ ಇರೋ ಆಸ್ಟ್ರೋನಂಟಿಗೆ ಹೀಗೆ ವೇಟ್ಲೆಸ್ನೆಸ್ ಫೀಲ್ ಆಗೋದಿಕ್ಕೆ ಮೇನ್ ರೀಸನ್ ಏನು ಅಂತ ಕೇಳಿದ್ದಾರೆ. ಓಕೆ, ಅಥವಾ ಇಲ್ಲಿ ಯಾವ ತರದ ಫೋರ್ಸ್ ಆಕ್ಟ್ ಆಗತ್ತೆ ಅಥವಾ ಏನ್ ಕಾನ್ಸೆಪ್ಟ್ ಆಗತ್ತೆ ಅನ್ನೋದನ್ನ ಕೇಳಿದ್ದಾರೆ. ಫಸ್ಟ್ ಆಪ್ಷನ್ ಜೀರೋ ಗ್ರಾವಿಟಿ. ನೋ, ಇಟ್ ಇಸ್ ನಾಟ್ ಪಾಸಿಬಲ್. ಗ್ರಾವಿಟಿ ಜೀರೋ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿನೂ ಆಗೋದಿಲ್ಲ ವೇಟ್ಲೆಸ್ನೆಸ್ ಅಂದ್ರೆ. ರಿಡಕ್ಷನ್ ಇನ್ ಮಾಸ್ ಅನ್ನೋದು ಇಟ್ ಇಸ್ ನಾಟ್ ಟ್ರೂ, ಬಿಕಾಸ್ ವೇಟ್ಲೆಸ್ನೆಸ್ ಇಸ್ ದ ಟೆಂಪರರಿ ಸೆನ್ಸೇಷನ್. ಅದು ಪರ್ಮನೆಂಟ್ ವೇಟ್ ಲಾಸ್ ಅಲ್ಲ ಅಲ್ವಾ? ವೇಟ್ಲೆಸ್ನೆಸ್ ಅಲ್ಲ ಅದು. ಸೊ ರಿಡಕ್ಷನ್ ಇನ್ ಮಾಸ್ ಅನ್ನೋದು ಇಲ್ಲಿ ಬರೋದಿಲ್ಲ. ಸೊ pseudo force, here P is silent, pseudo force ಬ್ಯಾಲೆನ್ಸಿಂಗ್ ದ ವೇಟ್ ಆಫ್ ದ ಆಸ್ಟ್ರೋನಟ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಏನಾಗತ್ತೆ, ಆಸ್ಟ್ರೋನಟ್ ವೇಟ್ಲೆಸ್ನೆಸ್ ಫೀಲ್ ಆಗೋದಿಕ್ಕೆ ಮೇನ್ ರೀಸನ್ ಸೂಡೋ ಫೋರ್ಸ್. ವಾಟ್ ಇಸ್ ದಿಸ್ ಸೂಡೋ ಫೋರ್ಸ್? ಸೂಡೋ ಫೋರ್ಸ್ ಬಗ್ಗೆ ಆಲ್ರೆಡಿ ಕಲ್ತಿದ್ದೀರಾ ಅನ್ಕೊಳ್ತೇನೆ ಅಲ್ವಾ? ಬೇರೆ ಚಾಪ್ಟರ್ಸ್ ಅಲ್ಲಿ ಬಂದಿದೆ ಇದು ಸೂಡೋ ಫೋರ್ಸ್ ಟರ್ಮ್. ವಾಟ್ ಇಸ್ ಸೂಡೋ ಫೋರ್ಸ್? Pseudo force is an imaginary force. Okay, it is an imaginary force. ಸೊ ಇದು ಒಂದು ಇಮ್ಯಾಜಿನರಿ ಫೋರ್ಸ್ ಅಂತ ಹೇಳ್ತೇವೆ. ಇಲ್ಲಿ ಏನಾಗತ್ತೆ ಅಂದ್ರೆ ಒಂದು ಫೋರ್ಸ್, ಇಮ್ಯಾಜಿನರಿ ಫೋರ್ಸ್ ಆಕ್ಟ್ ಆಗ್ತಾ ಇರುತ್ತೆ. ಆ ಫೋರ್ಸ್ ಏನ್ ಮಾಡತ್ತೆ ಅಂದ್ರೆ ಬಾಡಿಗೆ ಇರೋ ವೇಟ್ ಇಲ್ಲ ಅನ್ನೋ ತರ ಫೀಲ್ ಮಾಡಿಸುತ್ತೆ. ದಟ್ ಈಸ್ ಕಾಲ್ಡ್ ಸೂಡೋ ಫೋರ್ಸ್. ಸೊ ಮೇನ್ ರೀಸನ್ ಏನು? ಸೂಡೋ ಫೋರ್ಸ್ ಬ್ಯಾಲೆನ್ಸಿಂಗ್ ದಿ weight of the astronaut. This is the main reason. So option C is the correct answer. Next we'll move 18th one. Weight of a body of a mass m decreases by 1% when it is raised to a height h above the earth's surface. If the body is taken to a depth h in a mine, change in its weight is anta kelidare. See here, ವೇಟ್ ಆಫ್ ಅ ಬಾಡಿ. ಇಲ್ಲಿ ಏನ್ ಮಾಡಿದೇವೆ, ಒಂದು ಬಾಡಿಯ ವೇಟ್ ಅನ್ನ ಕನ್ಸಿಡರ್ ಮಾಡಿದ್ದೇವೆ. ವೇಟ್ ಅಂದ್ರೆ ಹೇಗ್ ಬರೀತೀರಾ? ವೇಟ್ ಫಾರ್ಮುಲಾ ಗೊತ್ತಿದೆ, W ಈಸ್ ಈಕ್ವಲ್ ಟು M ಇಂಟು G ಅಂತ ಹೇಳ್ತೇವೆ ಅಲ್ವಾ? W ಈಸ್ ಈಕ್ವಲ್ ಟು M ಇಂಟು G. M ಈಸ್ ನಥಿಂಗ್ ಬಟ್ ಮಾಸ್ ಆಫ್ ದ ಆಬ್ಜೆಕ್ಟ್, G ಈಸ್ ದ ಗ್ರಾವಿಟಿ. ಸೊ ವೇಟ್ ಅನ್ನ W ಈಸ್ ಈಕ್ವಲ್ ಟು M ಇಂಟು G ಅಂತ ಬರೀತೇವೆ. ವೇಟ್ ಆಫ್ ಅ ಬಾಡಿ ಆಫ್ ಮಾಸ್ M ಇಲ್ಲಿ ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. ದಟ್ ಈಸ್ 1% ಅಷ್ಟು ಬಾಡಿ ವೇಟ್ ಡಿಕ್ರೀಸ್ ಆಗಿದೆ. ವೆನ್ ಇಟ್ ಈಸ್ ರೈಸ್ಡ್ ಟು ಅ ಹೈಟ್ h ಅಬೋವ್ ದ ಅರ್ತ್ ಸರ್ಫೇಸ್. ಅರ್ತ್ ಸರ್ಫೇಸಿನ ಹೈಟ್ h ಅಂತ ಇಟ್ಕೊಳ್ಳಿ. ಅರ್ತ್ ಸರ್ಫೇಸಿನ ಗಿಂತ ಮೇಲೆ ಹೈಟ್ ಅಂದ್ರೆ ಏನು? ಈಗ ಫಾರ್ ಎಕ್ಸಾಂಪಲ್ ಇದು ಅರ್ತ್ ಅಂದ್ರೆ ಹೈಟ್ ಅಂದ್ರೆ ಹೀಗೆ ಇಲ್ಲಿದೆ ಅಂತ ಇಟ್ಕೊಳ್ಳಿ ಆಬ್ಜೆಕ್ಟ್. ಓಕೆ, ಈ ಆಬ್ಜೆಕ್ಟಿನ ವೇಟ್ 1% ಡಿಕ್ರೀಸ್ ಆಗಿದೆ h ಹೈಟ್ ಅಲ್ಲಿ ಇರೋವಾಗ. ಹಾಗೆ ಅದನ್ನ ಡೆಪ್ತಿಗೆ ತಗೊಂಡ್ಬಂದ್ರೆ, ಅಂದ್ರೆ ಅರ್ತ್ ಒಳಗಡೆ, ಡೆಪ್ತ್ ಅಂದ್ರೆ ಈ ಪೋರ್ಷನ್ ಒಳಗೆ, ಹೌದಾ? ಸೊ ಡೆಪ್ತಿಗೆ ತಗೊಂಡ್ಬಂದಾಗ ಅದ್ರ ವೇಟ್ ಏನಾಗತ್ತೆ, ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗುತ್ತೋ ಅಥವಾ ಹೌ ಮಚ್ ಪರ್ಸೆಂಟ್ ವಿಲ್ ಡಿಕ್ರೀಸ್ ಆರ್ ಇನ್ಕ್ರೀಸ್ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಇಲ್ಲಿ ನಾವು ಏನ್ ಮಾಡ್ಬೇಕು, ಎರಡು ಫಾರ್ಮುಲಾಸ್ ಅನ್ನ ಯೂಸ್ ಮಾಡ್ಬೇಕು. ನಾವು ವೇರಿಯೇಷನ್ ಆಫ್ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅನ್ನ ಸ್ಟಡಿ ಮಾಡಿದಿರ ಅಲ್ವಾ? ಸೊ ಅರ್ತ್ ಸರ್ಫೇಸ್ ಅಲ್ಲಿ ಹೇಗಿರುತ್ತೆ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಅಥವಾ ಹೈಟ್ ಅಲ್ಲಿ ಹೇಗಿರುತ್ತೆ, ಅಥವಾ ಡೆಪ್ತಿಗೆ ಬಂದ್ರೆ ಏನಾಗತ್ತೆ ಅನ್ನೋದಕ್ಕೆ ಬೇರೆ ಬೇರೆ ಫಾರ್ಮುಲಾಸ್ ಅನ್ನ ನಾವು ಸ್ಟಡಿ ಮಾಡಿದ್ವಿ. ಸೊ ಇಲ್ಲಿ ನಾವ್ ಏನ್ ಮಾಡ್ಬೇಕು ಅಂದ್ರೆ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ ಹೈಟ್ h ಗೆ ಒಂದ್ಸಲ, ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ ಡೆಪ್ತ್ h ಗೆ ಇನ್ನೊಂದ್ಸಲ ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೊ ನೆನಪು ಮಾಡ್ಕೊಳ್ಳಿ, ವಾಟ್ ಈಸ್ ದ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಫಾರ್ಮುಲಾ ಫಾರ್ ಹೈಟ್ h? ಹೇಳ್ತೀರಾ ಫಾರ್ಮುಲಾ ಏನು ಅಂತ? ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ ಹೈಟ್ h, on height h. So acceleration due to gravity on height h ಗೆ ಫಾರ್ಮುಲಾ ಏನಾಗುತ್ತೆ? we know that it is g dash ಅಂತ ಇಟ್ಕೊಳ್ಳಿ. ಯಾಕಂದ್ರೆ acceleration due to gravity for height h ಅಂತ ತಗೊಂಡಿದ್ದೇವೆ ಅಲ್ವಾ?
Okay, so G into 1 minus 2h by r. This is the formula for acceleration due to gravity when the object is in the height. Okay, height ಅಲ್ಲಿ object ಇದೆ, ಆಗ acceleration due to gravity formula ಇದನ್ನ ಬರೀತೇವೆ. ಸೊ ಇದು ಫಸ್ಟ್, ಇದನ್ನ ಫಸ್ಟ್ ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ ಡೆಪ್ತಿಗೆ ಹೋಗೋಣ. ಓಕೆ, ಈಗ ಏನ್ ಮಾಡ್ತೀರಾ, ಜಿ ಡ್ಯಾಶ್ ಅನ್ನ ನಾವು ವೇಟ್ ಡಬ್ಲ್ಯೂ ಟರ್ಮ್ಸ್ ಅಲ್ಲಿ ಏನ್ ಮಾಡ್ಬೇಕು, ಬರಿತಾ ಹೋಗ್ಬೇಕು. ಸೊ ಆಕ್ಚುಯಲ್ ವೇಟ್ ಈಗ ಏನಾಗತ್ತೆ, ಡಬ್ಲ್ಯೂ ಇರೋದು ಡಬ್ಲ್ಯೂ ಡ್ಯಾಶ್ ಆಯ್ತು. ಓಕೆ, ಚೇಂಜ್ ಆಫ್ ವೇಟ್ ಅಂತ ಇಟ್ಕೊಳ್ಳಿ, ದಟ್ ಈಸ್ ಎಂ ಜಿ ಡ್ಯಾಶ್ ಅಂತ ತಗೊಳ್ಳೋಣ. ಸೊ ಜಿ ಡ್ಯಾಶ್ ಇಸ್ ಈಕ್ವಲ್ ಟು ಜಿ ಇಂಟು 1 ಮೈನಸ್ 2h ಬೈ ಆರ್ ಆಯ್ತು. ಈಗ ನಾನು ಜಿ ಡ್ಯಾಶ್ ಅನ್ನ ಏನಂತ ತಗೊಂಡಿದ್ದೇನೆ, ಎಂ ಜಿ ಡ್ಯಾಶ್ ಅಂತ ತಗೊಂಡಿದ್ದೇನೆ, ಇಸ್ ಈಕ್ವಲ್ ಟು ಎಂ ಜಿ ಇಂಟು 1 ಮೈನಸ್ 2h ಡಿವೈಡೆಡ್ ಬೈ, ಇಲ್ಲಿ ರೇಡಿಯಸ್ ಆಫ್ ದ ಅರ್ತ್ ಅಂತ ಹೇಳ್ತೇವೆ. ಆರ್ ಅಂದ್ರೆ ಯಾವುದು, ಇಲ್ಲಿ ರೇಡಿಯಸ್ ಆಫ್ ದ ಅರ್ತ್. ಸೊ ಆರ್ ಇ ಅಂತ ತಗೊಂಡಿದ್ದೀರಾ. ಈಗ ವಿ ನೋ ದಟ್ ವೇಟ್ ಈಸ್ ಡಿಕ್ರೀಸ್ ಬೈ 1%. ಕ್ವಶನ್ ನಲ್ಲಿ ಏನ್ ಕೊಟ್ಟಿದ್ದಾರೆ, ಎಂ ಜಿ ಡ್ಯಾಶ್ ನಥಿಂಗ್ ಬಟ್ ವೇಟ್ 1% ಡಿಕ್ರೀಸ್ ಆಗಿದೆ ಅಂತ ಕೊಟ್ಟಿದ್ದಾರೆ ಅಲ್ವಾ. ಇಟ್ ಈಸ್ 1% ಡಿಕ್ರೀಸ್ಡ್. ಸೊ ಈಗ ಏನ್ ಮಾಡ್ಬೇಕು, ಇಲ್ಲಿ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮಾಡಬೇಕು. 1% ಡಿಕ್ರೀಸ್ ಆಗಿದೆ ಅಂದ್ರೆ ಅರ್ಥ 100 ಅಲ್ಲಿ 1 ಅಂದ್ರೆ ಎಷ್ಟದು, ಇಟ್ ಈಸ್ ನಥಿಂಗ್ ಬಟ್ ಎಂ ಜಿ ಡ್ಯಾಶ್ ಈಸ್ ಈಕ್ವಲ್ ಟು 99 ಬೈ 100 ಇಂಟು ಎಂ ಜಿ ಅಂತ ಹೇಳ್ತಾರೆ. 99 ಬೈ 100 ಇಂಟು ಎಂ ಜಿ. ಗೊತ್ತಾಗ್ತಾ ಇದೆ ಅಲ್ವಾ. ಓಕೆ, ಈಗ ಏನ್ ಮಾಡೋಣ, ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ 99 ಬೈ 100 ಇಂಟು ಎಂ ಜಿ. ಈಗ ಎಂ ಜಿ ಡ್ಯಾಶ್ ವ್ಯಾಲ್ಯೂ ಎಷ್ಟಿದೆ, 99 ಎಲ್ಲಿಂದ ಬಂತು ಅಂದ್ರೆ 1% ಡಿಕ್ರೀಸ್ ಅಂದ್ರೆ 100ಗೆ 1% ಡಿಕ್ರೀಸ್ ಅಂದ್ರೆ 99 ಇದೆ ಅಂತ ಆಯ್ತು, ಹೌದಾ. ಸೊ 99 ಬೈ 100 ಇಂಟು ಎಂ ಜಿ. ಈಗ ನಾನು ಏನ್ ಮಾಡ್ತೇನೆ ಅಂದ್ರೆ ಇದು ಇಕ್ವೇಶನ್ 1 ಅಂತ ಕೊಟ್ರೆ, ಸೊ ಈ ಎಂ ಜಿ ಡ್ಯಾಶ್ ವ್ಯಾಲ್ಯೂ ಬಂತಲ್ವಾ, ಅದನ್ನ ಇಕ್ವೇಶನ್ 1ಗೆ ಹಾಕಿದ್ರೆ ಏನಾಗತ್ತ, substitute it in equation 1. Let we see. So it is 1 minus, ಈಗ ಏನಾಗತ್ತೆ ಇದು ಫಾರ್ಮುಲಾ, ಸಾರಿ ನಾಟ್ 1 ಮೈನಸ್, ಇಟ್ ಈಸ್ 99 ಡಿವೈಡೆಡ್ ಬೈ 100 ಇಂಟು ಎಂ ಜಿ ಈಸ್ ಈಕ್ವಲ್ ಟು. ಸೊ ಇಲ್ಲಿ ನೋಡಿ ಎಂ ಜಿ ಡ್ಯಾಶ್ ಇಲ್ಲಿ ಫೈಂಡ್ ಔಟ್ ಮಾಡಿದ್ದೇನೆ, ಈ ಪ್ಲೇಸಿಗೆ ನಾನು ಈ ವ್ಯಾಲ್ಯೂ ಅನ್ನ ತಗೊಂಡೆ, ಈಸ್ ಈಕ್ವಲ್ ಟು ರಿಮೈನಿಂಗ್ ಏನಿದೆಯೋ ಅದನ್ನ ಹಾಗೆ ಬರೀರಿ, ಎಂ ಜಿ ಇಂಟು 1 ಮೈನಸ್ 2h ಡಿವೈಡೆಡ್ ಬೈ ಆರ್ ಇ. ಸೊ ಈಗ ಯಾವ ಟರ್ಮ್ ಕ್ಯಾನ್ಸಲ್ ಆಯ್ತು, ಹಿಯರ್ ಎಂ ಜಿ ಟರ್ಮ್ ಗೆಟ್ ಕ್ಯಾನ್ಸಲ್ಸ್ ಔಟ್. ನೆಕ್ಸ್ಟ್ ಅಲ್ಲಿ ಸಿಂಪ್ಲಿಫೈ ಮಾಡಿದ್ರೆ ಇದೇನಾಗತ್ತೆ, 99 ಬೈ 100 ಮೈನಸ್ 1 ಆಯ್ತು, ಹೌದಾ. ಈ 1 ಇರೋದು ಈ ಕಡೆ ಬಂದ್ರೆ ಏನಾಗತ್ತೆ, ಮೈನಸ್ 1 ಆಗತ್ತೆ. ಸೊ 1 ಮೈನಸ್ 99 ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು 2h ಬೈ ಆರ್ ಇ ಆಯ್ತು. ಸೊ ಫೈನಲಿ ಇಟ್ ಈಸ್ 1 ಬೈ 100 ಈಸ್ ಈಕ್ವಲ್ ಟು, ಕ್ಯಾಲ್ಕುಲೇಷನ್ ಎಲ್ಲ ಗೊತ್ತಾಗತ್ತಲ್ವಾ, ಮೈನಸ್ ಮಾಡೋದು, ಎಲ್ ಸಿ ಎಂ ತೆಗೆಯೋದು ಎಲ್ಲ ನಿಮಗೆ ಗೊತ್ತಿದೆ. 1 ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು 2h ಬೈ ಆರ್ ಇ ಉಳಿತು. ಸೊ ಇಲ್ಲಿ ನಂಗೆ ಏನ್ ಬೇಕು, ಹೈಟ್ ಬೇಕು, ಆಯ್ತಾ. ಸೊ ನಾನು ಇದನ್ನ ಏನ್ ಮಾಡ್ತೇನೆ ಅಂದ್ರೆ ಹೈಟ್ ಅಲ್ಲಿ ಇನ್ ಟರ್ಮ್ಸ್ ಆಫ್ ಹೈಟ್ ಬರೀತೇನೆ. h ಈಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಬರೆದ್ರೆ ಆಯ್ತು, ಏನ್ ಬರುತ್ತೆ, r ಡಿವೈಡೆಡ್ ಬೈ 200 ಬಂತು. ಇಟ್ ಈಸ್ r ಬೈ 200. ಸೊ ಈಗ ನಿಮ್ಗೆ ಏನ್ ಸಿಕ್ಕಿದೆ, ಹೈಟ್ ವ್ಯಾಲ್ಯೂ ಸಿಕ್ತು. ದಿಸ್ ಈಸ್ ದಿ ವ್ಯಾಲ್ಯೂ ಆಫ್ ಹೈಟ್ h. h ಈಸ್ ಈಕ್ವಲ್ ಟು r ಬೈ 200 ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಿದ್ದೀರಾ, ಆಯ್ತಾ. ಈಗ ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಡೆಪ್ತ್ h ಅಂತ ಕೊಟ್ಟಿದ್ದಾರೆ ಅಲ್ವಾ. ಅಂದ್ರೆ ಈಗ ಬಾಡಿ ಭೂಮಿಯ ಒಳಗಡೆ ಹೋಗ್ತಾ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಂಡರ್ ದ ಅರ್ತ್. ಅಂದ್ರೆ ಡೆಪ್ತ್ ಅಂದ್ರೆ ಭೂಮಿ ಒಳಗಡೆ ಅಂತ. ಸೊ ಹಾಗಾಗಿ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಫಾರ್ಮುಲಾ ಏನಂತ ಹೇಳಿದ್ದೆ ನಾನು, ಫಾರ್ ಡೆಪ್ತ್ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆರ್ ಜಿ ವ್ಯಾಲ್ಯೂ ಫಾರ್ ಡೆಪ್ತಿಗೆ ಸೇಮ್ ಹೈಟಿಗೆ ಬರ್ದಾಗೆ, ಬಟ್ ಇಲ್ಲಿ 2 ಅನ್ನೋದು ಮಲ್ಟಿಪ್ಲೈ ಆಗೋದಿಲ್ಲ. ಸೊ ಜಿ ಡ್ಯಾಶ್ ಈಸ್ ಈಕ್ವಲ್ ಟು ಜಿ ಇಂಟು 1 ಮೈನಸ್ h ಬೈ ಆರ್. ಸೊ ಇದು ಸ್ವಲ್ಪ ಲೆಂದಿ ಇದೆ ಆದ್ರೆ ಈಸಿ ಇದೆ, ಸರಿಯಾಗಿ ನೋಡ್ಕೊಳ್ಳಿ, ಆಯ್ತಾ.
ಸೊ ಈಗ ಫಸ್ಟ್ ಅಲ್ಲಿ ಏನ್ ಮಾಡಿದೆ, ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ ಹೈಟ್ ಎಚ್ ಅನ್ನ ತಗೊಂಡೆ. ಈಗ ನಾನು ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ ಡೆಪ್ತ್ ಅನ್ನ ತಗೊಳ್ತಾ ಇದ್ದೇನೆ. ಡೆಪ್ತಿಗೆ ಫಾರ್ಮುಲಾ ಜಿ ಡ್ಯಾಶ್ ಇಸ್ ಈಕ್ವಲ್ ಟು ಜಿ ಇಂಟು 1 ಮೈನಸ್ ಎಚ್ ಬೈ ಆರ್. ಸೊ ಈಗ ಜಿ ಡ್ಯಾಶ್ ಅಂದ್ರೆ ಏನು, ಎಂ ಜಿ ಡ್ಯಾಶ್ ವೇಟ್ ಇಸ್ ಈಕ್ವಲ್ ಟು ಎಂ ಇಂಟು ಜಿ ಇಂಟು 1 ಮೈನಸ್ ವಾಟ್ ಇಸ್ ದಿ ಎಚ್ ವ್ಯಾಲ್ಯೂ. ಎಚ್ ವ್ಯಾಲ್ಯೂ ಈಗ ಎಚ್ ಅಂತ ಬರೆಯೋ ಹಾಗೆ ಇಲ್ಲ, ಎಚ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದೀರಾ. ದಟ್ ಈಸ್ R divided by 200. ಓಕೆ, ಡಿವೈಡೆಡ್ ಬೈ ಮತ್ತೆ R ಅನ್ನ ಹಾಕ್ಬೇಕು. ಯಾಕೆ, ಇಲ್ಲಿದೆ ಎಚ್ ಬೈ ಆರ್, ಗೊತ್ತಾಗ್ತಿದೆ ಅಲ್ವಾ. ಸೊ ವೇಟ್ ಇದನ್ನ 1 ಮೈನಸ್ R by 200 ಡಿವೈಡೆಡ್ ಬೈ R, ಈ ಫಾರ್ಮುಲಾದಲ್ಲಿ ಎಚ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಬರ್ದಿದ್ದೇನೆ. ಸೊ ನೆಕ್ಸ್ಟ್ ಅಲ್ಲಿ ಇದೇನಾಗತ್ತೆ ಅನ್ನೋದನ್ನ ನೋಡಿ. ಎಂ ಜಿ ಡ್ಯಾಶ್ ಈಸ್ ಈಕ್ವಲ್ ಟು mg into 1 minus 1 by 200. ಸೊ ಇದನ್ನ ಸಿಂಪ್ಲಿಫೈ ಮಾಡಿದಾಗ R ಗೆಟ್ ಕ್ಯಾನ್ಸಲ್ಸ್ ಔಟ್, ಬಿಕಾಸ್ ಈ R ನ್ಯೂಮರೇಟರ್ಗೆ ಹೋದಾಗ ಕ್ಯಾನ್ಸಲ್ ಆಗತ್ತೆ. ಹಾಗೆ 1 ಮೈನಸ್ 1 by 200 ಉಳಿತು. ಸೊ ನೆಕ್ಸ್ಟ್ ಅಲ್ಲಿ mg ಡ್ಯಾಶ್ ಈಸ್ ಈಕ್ವಲ್ ಟು, ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 199 ಡಿವೈಡೆಡ್ ಬೈ 200 mg ಬರುತ್ತೆ. ಓಕೆ, ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಎಂ ಜಿ ಡ್ಯಾಶ್ ಇಸ್ ಈಕ್ವಲ್ ಟು 199 ಎಂ ಜಿ ಡ್ಯಾಶ್ ಇಸ್ ಈಕ್ವಲ್ ಟು 199 ಬೈ 200 ಇಂಟು ಎಂ ಜಿ ಅಂತ ತಗೊಳ್ತೇವೆ. ಸೊ ಈಗ ನಾವು ಏನ್ ಮಾಡ್ಬೇಕು, ಎಂ ಜಿ ಡ್ಯಾಶ್ ವ್ಯಾಲ್ಯೂ ಮೀನ್ಸ್ ವೇಟ್ 1% ಡಿಕ್ರೀಸ್ ಆದಾಗ ವೇಟ್ ಡೆಪ್ತ್ ಅಲ್ಲಿ ಏನಿದೆ, ಹೈಟ್ ಅಲ್ಲಿ ಹೈಟ್ ವ್ಯಾಲ್ಯೂ ಏನಿದೆ ಅನ್ನೋದು ಗೊತ್ತಾಯ್ತು ಅಲ್ವಾ. ಸೊ ಈಗ ಏನ್ ಮಾಡ್ಬೇಕು, ಪರ್ಸೆಂಟೇಜ್, ಆಕ್ಚುಯಲ್ ಪರ್ಸೆಂಟೇಜ್ ಅನ್ನ, ಲಾಸ್ಟ್ ಸ್ಟೆಪ್ ಇದು, ಆಕ್ಚುಯಲ್ ಪರ್ಸೆಂಟೇಜ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಹೇಗ್ ಮಾಡ್ತೀರಾ, ಪರ್ಸೆಂಟೇಜ್ ಕ್ಯಾಲ್ಕುಲೇಟೆಡ್ ಅಂತ ಬರ್ಕೊಂಡು, ಸೊ ಈಗ ಫಾರ್ಮುಲಾ ಏನಂತ ಹೇಳ್ತೇವೆ, ಡಬ್ಲ್ಯೂ ಮೈನಸ್ ಡಬ್ಲ್ಯೂ ಡ್ಯಾಶ್. ಡಬ್ಲ್ಯೂ ಅಂದ್ರೆ ಏನಿಲ್ಲ, actual weight minus change of weight divided by actual weight into 100 ಅಂತ ಹೇಳ್ತೇವೆ, ಹೌದಾ. ದಿಸ್ ಇಸ್ ದ ಫಾರ್ಮುಲಾ. ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. ಡಬ್ಲ್ಯೂ ಅಂದ್ರೆ ಏನು, ಎಂ ಜಿ ಅಲ್ವಾ. ಡಬ್ಲ್ಯೂ ಮೀನ್ಸ್ ಮಾಸ್ ಇಂಟು, ಡಬ್ಲ್ಯೂ ಅಂದ್ರೆ ಮಾಸ್ ಇಂಟು ಗ್ರಾವಿಟಿ ಅಂತ ಹೇಳಿದ್ದೆ ಅಲ್ವಾ. ಸೊ ಹಿಯರ್ ಇಟ್ ಈಸ್ ಎಂ ಜಿ ಮೈನಸ್ ಎಂ ಜಿ ಡ್ಯಾಶ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದೀರಾ. ಎಷ್ಟು ಬಂದಿದೆ ಎಂ ಜಿ ಡ್ಯಾಶ್ ವ್ಯಾಲ್ಯೂ, ಇಟ್ ಈಸ್ 199 ಬೈ 200 ಇಂಟು ಎಂ ಜಿ ಡಿವೈಡೆಡ್ ಬೈ ಡಬ್ಲ್ಯೂ ವ್ಯಾಲ್ಯೂ ಎಷ್ಟಿದೆ, ಎಂ ಜಿ ಇದೆ, ಇಂಟು 100. ಸೊ ಇಲ್ಲಿ ಏನಿಲ್ಲ, ಈ ಫಾರ್ಮುಲಾದಲ್ಲಿ ಡಬ್ಲ್ಯೂ ಡ್ಯಾಶ್ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದನ್ನ ನಾನು ಸಬ್ಸ್ಟಿಟ್ಯೂಟ್ ಮಾಡಿದ್ದೇನೆ ಅಷ್ಟೇ, ಆಯ್ತಾ. ಸೊ ಇದನ್ನ ನಾವು ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ 1 ಮೈನಸ್ 199 ಬೈ 200 ಇಂಟು 100 ಬರುತ್ತೆ. ಸೊ ಇದರ ಫೈನಲ್ ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ 0.5% ಬಂತು. ಸೊ ದಿಸ್ ಇಸ್ ದಿ ಫೈನಲ್ ಆನ್ಸರ್, 0.5%. ಸೊ 0.5% ಅಂತ ಗೊತ್ತಾಯ್ತು. ಚೇಂಜ್ ಇನ್ ಇಟ್ಸ್ ವೇಟ್ ಎಷ್ಟಾಗತ್ತೆ, 0.5% ಆಗತ್ತೆ ಯಾವಾಗ, ಡೆಪ್ತ್ ಅಲ್ಲಿ, ಆಯ್ತಾ. ಬಟ್ ಇಲ್ಲಿ ಆಪ್ಷನ್ ನೋಡಿ, 0.5% ಅಂತ ಎರಡು ಕಡೆ ಬಳಸಿದ್ದೇವೆ ಅಲ್ವಾ. ಈಗ ಇದು ಆಪ್ಷನ್ ಬಿ ಅಲ್ಲ ಮತ್ತೆ ಆಪ್ಷನ್ ಡಿ ಅಲ್ಲ ಅನ್ನೋದು ಕರೆಕ್ಟ್ ಗೊತ್ತಾಯ್ತು. ಯಾಕಂದ್ರೆ ಆನ್ಸರ್ 0.5% ಬಂದಿದೆ. ಸೊ ಇದು ಎರಡು ಇಲ್ಲ, ರಾಂಗ್. ಬಟ್ ಇಲ್ಲಿ ಏನಾಗುತ್ತೆ, ಎ ಆನ್ಸರ್ 0.5% ಅಲ್ಲೇ ಇದೆ, ಸಿ ಆನ್ಸರ್ ಕೂಡ ಸೇಮ್ 0.5% ಅಲ್ಲೇ ಇದೆ. ಹೇಗೆ ಕಂಡುಹಿಡಿತೀರಾ, ಇನ್ಕ್ರೀಸ್ ಆಗಿದೆಯೋ ಡಿಕ್ರೀಸ್ ಆಗಿದೆಯೋ ಅಂತ ಹೇಳಿ. ಸಿ, ವೇರಿಯೇಷನ್ ಆಫ್ ಎಕ್ಸಲರೇಷನ್ ಇನ್ ಡೆಪ್ತ್ ಸ್ಟಡಿ ಮಾಡುವಾಗ ಹೇಳಿದ್ದೆ, ಡೆಪ್ತಿಗೆ ಹೋಗ್ತಾ ಹೋದಾಗೆ ಆಬ್ಜೆಕ್ಟ್ ಅರ್ತ್ ಸರ್ಫೇಸ್ ಒಳಗಡೆ ಹೋಗ್ತಾ ಹೋದಾಗೆ ಅದರ ವೇಟ್ ಏನಾಗತ್ತೆ, ಕಡಿಮೆ ಆಗ್ತಾ ಬರುತ್ತೆ, ಡಿಕ್ರೀಸ್ ಆಗ್ತಾ ಬರುತ್ತೆ. ಸೊ 0.5% ಏನಾಯ್ತು, ಇಲ್ಲೇ ಡಿಕ್ರೀಸ್ ಆಯ್ತು ಅಂತ ಹೇಳ್ತೇವೆ. ಸೊ ಆಪ್ಷನ್ ಎ ಇಸ್ ದಿ ಕರೆಕ್ಟ್. ಓಕೆ, ಐ ಹೋಪ್ ಯು ಗಾಟ್ ಕ್ಲಿಯರ್ ನೌ. ಈಗ ನಿಮ್ಗೆ ಇದು ಗೊತ್ತಾಯ್ತು ಅಂತ ಅನ್ಕೊಳ್ತೇನೆ ಅಲ್ವಾ. ಸೊ 0.5% ಅಷ್ಟು ಏನಾಗತ್ತೆ, ಡೆಪ್ತ್ ಒಳಗಡೆ ಹೋದಾಗ ವೇಟ್ ಚೇಂಜ್ ಆಗತ್ತೆ, 0.5% ಡಿಕ್ರೀಸ್ ಆಯ್ತು ಅಂತ ಹೇಳ್ತೇವೆ. ವಿಲ್ ಮೂವ್ ನೆಕ್ಸ್ಟ್ ಒನ್, 19th one. ಎ ಸ್ಯಾಟಲೈಟ್ ಈಸ್ ಲಾಂಚ್ಡ್ ಇಂಟು ಅ ಸರ್ಕ್ಯುಲರ್ ಆರ್ಬಿಟ್ ಆಫ್ ರೇಡಿಯಸ್ r. A second satellite is launched into a orbit of radius 1.01 r.
the difference in the time period of the satellite is. ಸಿ ಈ ಕ್ವಶನ್ ಸ್ವಲ್ಪ ಬೇರೆ ತರ ಇದೆ. ಇಲ್ಲಿ ಏನ್ ಕೇಳಿದ್ದಾರೆ ಅಂದ್ರೆ ಟೈಮ್ ಪೀರಿಯಡ್ ಮೇಲೆ ಕ್ವಶನ್ ಅನ್ನ ಕೇಳಿದ್ದಾರೆ. ಓಕೆ, ಟೈಮ್ ಪೀರಿಯಡ್ ರಿಲೇಟೆಡ್ ಫಾರ್ಮುಲಾಸ್ ಅನ್ನ ಯಾವ್ದ್ರಲ್ಲಿ ಸ್ಟಡಿ ಮಾಡಿದೀರಾ? ಟೈಮ್ ಪೀರಿಯಡ್ ಫಾರ್ ಸ್ಯಾಟಲೈಟ್ಸ್, ರೈಟ್? ಸೊ ಇದನ್ನ ಕೆಪ್ಲರ್ಸ್ ಲಾದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇವೆ. ದಟ್ ಈಸ್ ಕೆಪ್ಲರ್ಸ್ ಥರ್ಡ್ ಲಾ. ವಾಟ್ ಈಸ್ ಕೆಪ್ಲರ್ಸ್ ಥರ್ಡ್ ಲಾ? ಸ್ಟೇಟ್ಸ್ ದಟ್ ಕೆಪ್ಲರ್ಸ್ ಥರ್ಡ್ ಲಾ ಏನ್ ಹೇಳುತ್ತೆ? ಇಟ್ ಪ್ಯೂರ್ಲಿ ರಿಲೇಟೆಡ್ ಟು ಟೈಮ್ ಪೀರಿಯಡ್. ಹೌದಾ? ಟೈಮ್ ಪೀರಿಯಡ್ ಆರ್ ಟಿ ಸ್ಕ್ವೇರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆರ್ ಕ್ಯೂಬ್ ಅಂತ ಹೇಳುತ್ತೆ. ದಟ್ ಈಸ್ ಕಾಲ್ಡ್ ಕೆಪ್ಲರ್ಸ್ ಥರ್ಡ್ ಲಾ. ಟಿ ಸ್ಕ್ವೇರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆರ್ ಕ್ಯೂಬ್. ಸೊ ಇಲ್ಲಿ ನಾವು ಇಕ್ವೇಶನ್ ಅನ್ನ ಬರೆಯುವಾಗ ಟಿ ಈಸ್ ಈಕ್ವಲ್ ಟು ಆರ್ ರೇಸ್ ಟು 3/2 ಅಂತ ಬರಿಬಹುದು. ಹೌದಾ? ಇದು ಗೊತ್ತಿದೆ ನಿಮ್ಗೆ, ಈ ಕಡೆ ಇರೋ ಸ್ಕ್ವೇರ್ ಅನ್ನ ಇಲ್ಲಿ ತಂದ್ರೆ ಏನಾಗತ್ತೆ ಅಂತ ಹೇಳಿ. ಸೊ ಫೈನಲಿ ಟಿ ಈಸ್ ಈಕ್ವಲ್ ಟು ಆರ್ ರೇಸ್ ಟು 3/2. ದಿಸ್ ಇಸ್ ದಿ time period formula for Kepler's third law. Okay, Kepler's third law. According to Kepler's third law, this is the time period of a satellite. T is equal to R raised to 3/2. ಸೊ ಈಗ ನಾವು ಟೈಮ್ ಪೀರಿಯಡ್ ಅನ್ನ ಈ ಫಾರ್ಮುಲಾ ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡೋಣ. ಬಟ್ ಇಲ್ಲಿ ಏನ್ ಮಾಡಿದ್ದಾರೆ, 2 ಸ್ಯಾಟಲೈಟ್ ಅಂತ ತಗೊಂಡಿದ್ದಾರೆ. ಒಂದು ಸ್ಯಾಟಲೈಟ್ ಅನ್ನ ರೇಡಿಯಸ್ ಆರ್ ಇದೆ, ಇನ್ನೊಂದು ಸ್ಯಾಟಲೈಟ್ ರೇಡಿಯಸ್ 1.01 ಆರ್ ಇದೆ ಅಂತ ಹೇಳಿದ್ದಾರೆ. ಸೊ ಹಾಗಾದ್ರೆ ನಾ ಈ ಇಕ್ವೇಶನ್ ಅನ್ನ ಏನ್ ಮಾಡ್ಬೇಕು? T1 ಅಂಡ್ T2 ಅಂತ ಬರಿಬೇಕು ಅಲ್ವಾ? ಟೈಮ್ ಪೀರಿಯಡ್ ಫಾರ್ ಫಸ್ಟ್ ಸ್ಯಾಟಲೈಟ್ ಅಂಡ್ ಟೈಮ್ ಪೀರಿಯಡ್ ಫಾರ್ ಸೆಕೆಂಡ್ ಸ್ಯಾಟಲೈಟ್. ಸೊ ಇಲ್ಲಿ ಹಾಗೆ ಆರ್ನು ಕೂಡ R1 ಅಂಡ್ R2 ಅಂತ ತಗೊಳ್ಬೇಕು ಅಲ್ವಾ? ಸೊ ಹಾಗಾದ್ರೆ R1 ಈಸ್ ಈಕ್ವಲ್ ಟು ಎಷ್ಟಿದೆ? ಆರ್ ಇದೆ. R2 ಈಸ್ ಈಕ್ವಲ್ ಟು 1.01 ಆರ್ ಇದೆ. ಗೊತ್ತಾಗ್ತಿದೆ ಅಲ್ವಾ? R1 ವ್ಯಾಲ್ಯೂ ಅಂದ್ರೆ ಫಸ್ಟ್ ಸ್ಯಾಟಲೈಟ್ ರೇಡಿಯಸ್ ಆರ್ ಅಂತ ತಗೊಂಡಿದ್ದೇವೆ, ಆರ್ ಇದೆ ಅಂತ ಕೊಟ್ಟಿದ್ದಾರೆ ಕ್ವಶನ್. ಸೆಕೆಂಡ್ ಸ್ಯಾಟಲೈಟಿನ ರೇಡಿಯಸ್ 1.01 ಆರ್ ಇದೆ ಅಂತ ಹೇಳಿದ್ದಾರೆ. ಸೊ ಈಗ ನಾವು ಏನ್ ಮಾಡ್ತೇವೆ ಅಂದ್ರೆ ಟೈಮ್ ಪೀರಿಯಡ್ T2 divided by T1. T2 is for time period for second satellite. T1 is for time period for first satellite. So it is R2 divided by R1 the whole raised to 3/2. ಈ ಫಾರ್ಮುಲಾದಲ್ಲಿ 2 ಸ್ಯಾಟಲೈಟಿಗೂ ಕಾಮನ್ ಆಗಿ ರೇಷಿಯೋ ತೆಗೆದು ಬರೆದಿದ್ದೇನೆ. ಗೊತ್ತಾಗತ್ತೆ ಅಲ್ವಾ? ಈಗ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ನೋಡಿ ಇಲ್ಲೇ T2 divided by T1 is equal to R2 ವ್ಯಾಲ್ಯೂ ಎಷ್ಟಿದೆ? ದಟ್ ಈಸ್ 1.01 ಆರ್. ದಿಸ್ ಇಸ್ ಗಿವನ್ ಇನ್ ಯುವರ್ ಕ್ವಶನ್. ಇದು ನಿಮ್ಮ ಕ್ವಶನ್ ನಲ್ಲಿ ಕೊಟ್ಟಿದ್ದಾರೆ. 1.01 by ಆರ್ ಇದೆ. ನೆಕ್ಸ್ಟ್ T1 ಸ್ಯಾಟಲೈಟ್ ಇನ ರೇಡಿಯಸ್ ಆರ್ ಇದೆ. ಹಿಯರ್ ಆರ್ ಗೆಟ್ ಕ್ಯಾನ್ಸಲ್ಸ್ ಔಟ್. ಇಲ್ಲಿ ಏನಾಗತ್ತೆ? ಓಕೆ, ಹೋಲ್ ರೇಸ್ ಟು 3/2 ಇದೆ. ಆಯ್ತಾ? ಇದನ್ನ ಬಿಡಬಾರದು. ಹೋಲ್ ರೇಸ್ ಟು 3/2 ಫಾರ್ಮುಲಾದಲ್ಲಿ ಇದೆ ಅಲ್ವಾ? ಸೊ T2 divided by T1 is equal to 1.01 ಆರ್ ರೇಸ್ ಟು 3/2. ಈಗ ಇದನ್ನ ನಾವು ಹೇಗೆ ಬರಿಬಹುದು? 1.01 ಅನ್ನ ನಾನು, ನೀವು ಮ್ಯಾಥ್ಸ್ ಅಲ್ಲಿ ಫಾರ್ಮುಲಾಸ್ ಕಲ್ತಿರ್ತೀರಾ ಅಲ್ವಾ? ಇದನ್ನ ನಾನು ಏನಂತ ಬರಿತೇನೆ? 1 + 0.01 ಆರ್ ಅಂತ ಕೂಡ ಬರಿಬಹುದು ಅಲ್ವಾ? ಸ್ಪ್ಲಿಟ್ ಮಾಡಿ ಈ ತರನು ಕೂಡ ಏನ್ ಮಾಡ್ತೇವೆ ನಾವು ಬರಿತೇವೆ. T2 by T1 is equal to, ಇದು ಹೇಗ್ ಬಂತು ಅಂದ್ರೆ 1.01 ಅನ್ನೇ ನಾನು ಸ್ಪ್ಲಿಟ್ ಮಾಡಿ 1 + 0.01 ಆರ್ ರೇಸ್ ಟು 3/2 ಅಂತ ಬರೆದೆ. ಸೊ ಇಲ್ಲಿ ನಾವು 1 + ಇಲ್ಲಿ ಬ್ರಾಕೆಟ್ ಅಲ್ಲಿ ಬರೀತೇನೆ 1 + x ಹೋಲ್ ರೇಸ್ ಟು n ಫಾರ್ಮುಲಾವನ್ನ ಯೂಸ್ ಮಾಡ್ತಾ ಇದ್ದೇವೆ. ಆಯ್ತಾ? 1 + x ಹೋಲ್ ರೇಸ್ ಟು n. ನೋಡಿ ಇಲ್ಲಿ 1 + x ಜಾಗದಲ್ಲಿ 0.01 ಆರ್ ಇದೆ, ಹೋಲ್ ರೇಸ್ ಟು n ಜಾಗದಲ್ಲಿ 3/2 ಇದೆ. ಸೊ ಈ ಫಾರ್ಮುಲಾವನ್ನ ಹಾಕಿ ಕ್ಯಾಲ್ಕುಲೇಟ್ ಮಾಡಿ. T2 divided by T1 is equal to T2 by T1 is equal to, ಸೊ ಈ ಫಾರ್ಮುಲಾವನ್ನ ಹಾಕಿದ್ರೆ ಇಕ್ವೇಶನ್ ಏನಾಗತ್ತೆ? 1 + ಹಾಗೆ ಉಳಿಯುತ್ತೆ. ಸೊ ಇಲ್ಲಿ n ಜಾಗ ಎಷ್ಟಿದೆ? 3/2 ಇದೆ. 3/2 ಇಂಟು ಇಲ್ಲಿ 0.01 ಆರ್. ನೋಡಿ ಇಲ್ಲೇ ಈ ಇಕ್ವೇಶನ್ ಅನ್ನ ಯೂಸ್ ಮಾಡಿದ್ದಾನೆ. ಈ ಫಾರ್ಮುಲಾ 1 + x ಹೋಲ್ ರೇಸ್ ಟು n is equal to 1 + nx ಅಂತ ಹೇಳ್ತೇವೆ. ಹೌದಾ?
ಸೊ ಇಲ್ಲೂ ಕೂಡ 1 ಪ್ಲಸ್ n ಜಾಗದಲ್ಲಿ 3/2 ಇದೆ. ಸೊ 1 ಪ್ಲಸ್ 3/2 ಇಂಟು 0.01 r ಅಂತ ಬರ್ದಿದ್ದಾನೆ. ಗೊತ್ತಾಗ್ತಿದೆ ಅಲ್ವಾ? ಈಗ ಇದನ್ನ ಸಿಂಪ್ಲಿಫೈ ಮಾಡಿ ಆನ್ಸರ್ ಅನ್ನ ಬರೀರಿ. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಏನಾಗತ್ತೆ? ಸೊ ಈಗ T2/T1 ವ್ಯಾಲ್ಯೂ ಸಿಕ್ತು. ಇದು ಹಾಗೆ ಇರ್ಲಿ ಆಯ್ತಾ. T2/T1 ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡಿದ್ದೇವೆ. ನಮ್ಗೆ ಇಲ್ಲಿ ಪರ್ಸೆಂಟೇಜ್ ಬೇಕಲ್ವಾ? ಸೊ ಪರ್ಸೆಂಟೇಜ್ ಫಾರ್ಮುಲಾವನ್ನ ಹಾಕ್ಬೇಕು. ಇಲ್ಲಿ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಏನಂತ ಹಾಕ್ತೇವೆ? ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಇನ್ ಟರ್ಮ್ಸ್ ಆಫ್ T2/T1. T2 minus T1 divided by T1 into 100 ಅಂತ ತಗೊಳ್ತೇವೆ. ಹೌದಾ? ಸೇಮ್ ಪರ್ಸೆಂಟೇಜ್ ಫಾರ್ಮುಲಾ ಆಲ್ಮೋಸ್ಟ್ ಎಲ್ಲ ಕಡೆ ಸೇಮ್ ಯೂಸ್ ಮಾಡ್ತೇವೆ. ಸೊ ಇದನ್ನ ನಾನು ಇಲ್ಲಿ ಅಪ್ಲೈ ಮಾಡಿದ್ರೆ T2/T1 ಹಾಗೆ ಉಳಿಯುತ್ತೆ. T2/T1 ಮೈನಸ್ T1 ಡಿವೈಡೆಡ್ ಬೈ T1 ಏನಾಯ್ತು? 1 ಆಯ್ತು. -1 into 100. ಸೊ ಈಗ ನಾನೇನ್ ಮಾಡ್ತೇನೆ? T2/T1 ಜಾಗದಲ್ಲಿ ಈ ವ್ಯಾಲ್ಯೂ ಅನ್ನ ಅಪ್ಲೈ ಮಾಡ್ತೇನೆ. ದಟ್ ಈಸ್ 1 ಪ್ಲಸ್ 3/2 ಇಂಟು 0.01 r. ಕನ್ಫ್ಯೂಸ್ ಆಗತ್ತೆ ಅನ್ನೋದಾದ್ರೆ ಬ್ರಾಕೆಟ್ ಹಾಕೊಳ್ಳಿ. -1 ಇಂಟು 100. ಸೊ ಇದಿಷ್ಟನ್ನ ನೀವೀಗ ಏನ್ ಮಾಡ್ಬೇಕು? ಕ್ಯಾಲ್ಕುಲೇಟ್ ಮಾಡಿದ್ರೆ ಆಯ್ತು. ಓಕೆ. ಸೊ ಇಲ್ಲಿ 1 ಪ್ಲಸ್ 3/2 ಇಂಟು 0.01 r ಬರೋದಿಲ್ಲ ಇಲ್ಲಿ, ಇಂಟು 0.01. ಯಾಕಂದ್ರೆ r ಇಲ್ಲಿ ಕ್ಯಾನ್ಸಲ್ ಮಾಡಿದ್ದೇವೆ ಅಲ್ವಾ? ಸಾರಿ, ಇಲ್ಲೂ ಕೂಡ r ಇಲ್ಲ. 1.01 3/2 r ಗೆಟ್ ಕ್ಯಾನ್ಸಲ್ಸ್ ಔಟ್. ಸೊ ಇಲ್ಲಿ ಏನಾಯ್ತು? ಇದಿಷ್ಟು ಉಳಿತು. ಈಗ ಏನ್ ಮಾಡ್ತೀರಾ? ಇದನ್ನ ಸಿಂಪ್ಲಿಫೈ ಮಾಡಿ. ಈಸಿ ಇದೆ ಅಲ್ವಾ? 1 ಪ್ಲಸ್ 3/2 ಇಂಟು 0.01 ಮಾಡಿದ್ರೆ ಎಷ್ಟು ಬರುತ್ತೆ ಆನ್ಸರು? ಅವ್ರ ಇಲ್ಲಿ +1 ಇದೆ, ಇಲ್ಲಿ -1 ಇದೆ. ಇವೆರಡು ಏನಾಯ್ತು? ಕ್ಯಾನ್ಸಲ್ ಆಯ್ತು. ಹಾಗಾದ್ರೆ ಉಳಿದಿದ್ದೇನು? 3/2 ಇಂಟು 0.01 ಇಂಟು 100 ಉಳಿತು. ಸೊ ಇದಿಷ್ಟನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಆನ್ಸರು 1.5% ಬರುತ್ತೆ. 1.5%. 3/2 into 0.01 into 100, it is 1.5%. So this is the final answer. So ಇಲ್ಲಿ ಆಪ್ಷನ್ ಬಿ is the correct answer. ಆಪ್ಷನ್ ಬಿ ಅಲ್ಲಿ ಏನಿದೆ? ಕರೆಕ್ಟ್ ಇದೆ. ಇಟ್ ಈಸ್ 1.5%. ಹಾಗಾದ್ರೆ ಡಿಫರೆನ್ಸ್ ಇನ್ ದ ಟೈಮ್ ಪೀರಿಯಡ್ ಆಫ್ ದ ಸ್ಯಾಟಲೈಟ್ ಎಷ್ಟು ಡಿಫರೆನ್ಸ್ ಇದೆ? 1.5% ಅಷ್ಟು ಡಿಫರೆನ್ಸ್ ಇದೆ ಅಂತ ಹೇಳ್ತೇನೆ. Okay, we'll move 20th one. A mass m is located at a point B in the gravitational field of mass m. The mass m is brought from B to point A, which is closer to m. Then its gravitational potential energy is, or potential energy will be ಅಂತ ಕೇಳಿದ್ದಾರೆ. ಸೊ ನೋಡಿ ಇಲ್ಲಿ ಫಸ್ಟ್ ನೀವು you should understood what they ask. ಕ್ವಶನ್ ಅನ್ನ ಫಸ್ಟ್ ಅಂಡರ್ಸ್ಟೂಡ್ ಮಾಡ್ಕೊಳ್ಬೇಕು. ಪೊಟೆನ್ಶಿಯಲ್, ಗ್ರಾವಿಟೇಷನಲ್ ಪೊಟೆನ್ಶಿಯಲ್ ಎನರ್ಜಿ ಫಾರ್ಮುಲಾವನ್ನು ನೆನ್ಪು ಮಾಡ್ಕೊಳ್ಳಿ ಆಯ್ತಾ. ಗ್ರಾವಿಟೇಷನಲ್ ಪೊಟೆನ್ಶಿಯಲ್ ಎನರ್ಜಿ ಫಾರ್ಮುಲಾ ನಾನು ಆಮೇಲೆ ಬರೀತೇನೆ, ನೆನ್ಪು ಮಾಡ್ಕೊಳ್ಳಿ ನೀವು. ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಎ ಮಾಸ್ ಎಮ್ ಈಸ್ ಲೊಕೇಟೆಡ್ ಎಟ್ ಅ ಪಾಯಿಂಟ್ ಬಿ ಇನ್ ದ ಗ್ರಾವಿಟೇಷನಲ್ ಫೀಲ್ಡ್ ಆಫ್ ಮಾಸ್ ಎಮ್. ಫಾರ್ ಎಕ್ಸಾಂಪಲ್, ಈಗ ಇಲ್ಲಿ ಕನ್ಸಿಡರ್ ಮಾಡಿ, ಇದು ಪಾಯಿಂಟ್ ಎ, ಇದು ಪಾಯಿಂಟ್ ಬಿ ಆಯ್ತಾ. ಸೊ ಇಲ್ಲಿ ಏನಿದೆ ಅಂದ್ರೆ, ಎ ಮಾಸ್ ಎಮ್ ಈಸ್ ಲೊಕೇಟೆಡ್ ಎಟ್ ಎ ಪಾಯಿಂಟ್ ಬಿ. ಮಾಸ್ ಎಮ್ ಅನ್ನ ಏನ್ ಮಾಡಿದ್ದೇವೆ? ಇಲ್ಲಿ ಲೊಕೇಟ್ ಮಾಡಿದ್ದೇವೆ. ಇನ್ ದ ಗ್ರಾವಿಟೇಷನಲ್ ಫೀಲ್ಡ್ ಆಫ್ ಮಾಸ್ ಕ್ಯಾಪಿಟಲ್ ಎಮ್ ಇದೆ. ಗ್ರಾವಿಟೇಷನಲ್ ಫೀಲ್ಡ್ ಆಫ್ ಮಾಸ್ ಕ್ಯಾಪಿಟಲ್ ಎಮ್ ಇದೆ. ದಿ ಮಾಸ್ ಎಮ್ ಈಸ್ ಬ್ರಾಡ್ ಫ್ರಮ್ ಬಿ. ಬಿ ಅಲ್ಲಿ ಇರೋ ಮಾಸ್ ಎಮ್ ಬಾಡಿಯನ್ನ ಏನ್ ಮಾಡ್ತಾ ಇದ್ದೀರಾ? ಎಗೆ ತರ್ತಾ ಇದ್ದೀರಾ. ಈ ಎ ಯಾವ್ದಕ್ಕೆ ಕ್ಲೋಸರ್ ಇದೆ? ಈ ಕ್ಯಾಪಿಟಲ್ ಎಮ್ ಗೆ ಕ್ಲೋಸ್ ಇದೆ ಅಂತ ಇಟ್ಕೊಳ್ಳಿ. ಓಕೆ, ದಿಸ್ ಇಸ್ ದಿ ಎಮ್. This A is close to this M. ಸೊ ಈ ಬಿ ಪಾಯಿಂಟ್ ಅನ್ನ ಏನ್ ಮಾಡಿದ್ದೇವೆ? ಎ ಹತ್ರ ತರ್ತಾ ಇದ್ದೇವೆ ಅಂದ್ಮೇಲೆ ಈ ಪಾಯಿಂಟ್ ಕೂಡ ಯಾವ್ದಕ್ ಹತ್ರ ಆಯ್ತು? ಎಂ ಗೆ ಹತ್ರ ಆಯ್ತು ಅಂತ ಆಯ್ತು. ಹೌದಾ? ಹಾಗಾದ್ರೆ ಗ್ರಾವಿಟೇಷನಲ್ ಪೊಟೆನ್ಶಿಯಲ್ ಎನರ್ಜಿ ಏನಾಗತ್ತೆ ಅಂತ ಕೇಳಿದ್ದಾರೆ. ಸೊ ನಾವು ಗ್ರಾವಿಟೇಷನಲ್ ಪೊಟೆನ್ಶಿಯಲ್ ಎನರ್ಜಿಯನ್ನ GPE ಅಂತ ಶಾರ್ಟ್ ಫಾರ್ಮ್ ಅಲ್ಲಿ ಬರೀತೇವೆ. ವಾಟ್ ಈಸ್ ದ ಫಾರ್ಮುಲಾ? ದಟ್ ಈಸ್ -G m by r. This is the formula of gravitational potential energy. ಇಲ್ಲಿ ನೆಗೆಟಿವ್ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ ಅಲ್ವಾ.
ನೋಡಿ ಇಲ್ಲಿ ಈ ಇಕ್ವೇಶನ್ ಅನ್ನ ನೆನ್ಪಿಟ್ಕೊಳ್ಳಿ. ಈಗ ಇಲ್ಲಿ ಕ್ವಶನ್ ನಲ್ಲಿ ಏನ್ ಹೇಳಿದ್ರು ಅಂದ್ರೆ ಬಿ ಪಾಯಿಂಟಿನ ಮಾಸ್ ಅನ್ನ ಎ ಪಾಯಿಂಟ್ ಹತ್ರ ತರ್ತಾ ಇದ್ದೇವೆ. ಈ ಎ ಪಾಯಿಂಟ್ ಯಾವ್ದಕ್ ಹತ್ರ ಇದೆ ಅಂದ್ರೆ ಕ್ಯಾಪಿಟಲ್ ಎಂ ಗೆ ಹತ್ರ ಇದೆ ಅಂತ ಹೇಳಿದ್ದಾರೆ. ಸೊ ಈಗ ನಾನು ಬಿ ಅನ್ನ ಎ ಹತ್ರ ತಂದೆ ಅಂದ್ಮೇಲೆ ರೇಡಿಯಸ್ ಡಿಸ್ಟೆನ್ಸ್ ಆರ್ ಏನಾಯ್ತು, ಡಿಸ್ಟೆನ್ಸ್ ಏನಾಗ್ಬೇಕು, ಇಲ್ಲಿರೋದು ಇಲ್ಲಿಗೆ ಬಂತು ಅಂದ್ರೆ ಡಿಸ್ಟೆನ್ಸ್ ಈಸ್ ಡಿಕ್ರೀಸ್ ಅಂತ ಹೇಳ್ತೇವೆ. ಹೌದಾ, ಡಿಸ್ಟೆನ್ಸ್ ಕಡಿಮೆ ಆಯ್ತು, ಹೌದಲ್ವಾ. ಬಿ ಇಲ್ಲಿತ್ತು, ಎ ಇಲ್ಲಿತ್ತು, ಬಿ ಅನ್ನ ಎಗೆ ಹತ್ರ ತಂದೆ ನಾನು, ಇಷ್ಟಿರೋ ಡಿಸ್ಟೆನ್ಸ್ ಇಷ್ಟಾಯ್ತು. ಗೊತ್ತಾಗ್ತಿದೆ ಅಲ್ವಾ ಹೇಳಿದ್ದು? ನೋಡಿ ಇಲ್ಲಿ ಇದು ಇಷ್ಟು ಡಿಸ್ಟೆನ್ಸ್ ಇದ್ದಿದ್ದು ಇಷ್ಟು ಡಿಸ್ಟೆನ್ಸ್ ಗೆ ಕನ್ವರ್ಟ್ ಆಯ್ತು ಅಂದ್ರೆ ಆರ್ ಏನಾಯ್ತು, ಡಿಕ್ರೀಸ್ ಆಯ್ತು. ಆರ್ ಡಿಕ್ರೀಸ್ ಆಗಿದೆ ಅಂದ್ರೆ ಗ್ರಾವಿಟೇಷನಲ್ ಪೊಟೆನ್ಶಿಯಲ್ ಎನರ್ಜಿ ಏನಾಗಬೇಕು, ಹಿಯರ್ ಗ್ರಾವಿಟೇಷನಲ್ ಪೊಟೆನ್ಶಿಯಲ್ ಎನರ್ಜಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ನೆಗೆಟಿವ್ ಆಫ್ ಆರ್ ಅಂತ ಹೇಳ್ತೇವೆ. ಹೌದಾ, ನೆಗೆಟಿವ್ ಆಫ್ ಡಿಸ್ಟೆನ್ಸ್. ಆರ್ ಡಿಕ್ರೀಸ್ ಆಗಿದೆ ಅಂದ್ರೆ ಗ್ರಾವಿಟೇಷನಲ್ ಪೊಟೆನ್ಶಿಯಲ್ ಎನರ್ಜಿ ಈಸ್ negatively increasing, is negatively increasing. ಸೊ ನೋಡಿ ಇಲ್ಲಿ ಫಸ್ಟ್ ಆಫ್ ಆಲ್ ಬಿ ಪಾಯಿಂಟ್ ಅನ್ನ ಎ ಪಾಯಿಂಟ್ ಗೆ ಹತ್ರ ತಂದಾಗ ಡಿಸ್ಟೆನ್ಸ್ ಏನಾಯ್ತು, ಕಡಿಮೆ ಆಯ್ತು. ಹೌದಾ, ಸೊ ಆರ್ ಡಿಕ್ರೀಸ್ ಆಗಿದೆ. ಫಾರ್ಮುಲಾ ಪ್ರಕಾರ ಆರ್ ಗ್ರಾವಿಟೇಷನಲ್ ಪೊಟೆನ್ಶಿಯಲ್ ಎನರ್ಜಿ ಮತ್ತೆ ಆರ್ ಹೇಗಿದೆ, ದೇ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಬಟ್ ನೆಗೆಟಿವ್ಲಿ ಅಂತ ಹೇಳ್ತೇವೆ. ಹೌದಾ, ಇದನ್ನ ನಾವು ಕನ್ಸಿಡರ್ ಮಾಡ್ಲೇಬೇಕು. ಸೊ ಇಲ್ಲಿ ಆರ್ ಕಡಿಮೆ ಆದ್ರೆ ಗ್ರಾವಿಟೇಷನಲ್ ಪೊಟೆನ್ಶಿಯಲ್ ಎನರ್ಜಿ ಜಾಸ್ತಿ ಆಯ್ತು, ಬಟ್ ಇಟ್ ಈಸ್ ನೆಗೆಟಿವ್ಲಿ ಇನ್ಕ್ರೀಸಿಂಗ್ ಅಂತ ಹೇಳ್ತೇವೆ. ನಮಗ್ ಗೊತ್ತಿದೆ ನೆಗೆಟಿವ್ ವ್ಯಾಲ್ಯೂಸ್ ಇನ್ಕ್ರೀಸ್ ಆಗ್ತಾ ಹೋದಾಗೆ ಅದರ ಬೆಲೆ ಏನಾಗತ್ತೆ, ಕಡಿಮೆ ಆಗತ್ತೆ ಅಲ್ವಾ. ಫಾರ್ ಎಕ್ಸಾಂಪಲ್ -4 ಅಂಡ್ -3 ಇದೆ, ಇವು ಎರಡರಲ್ಲಿ ಯಾವ್ದು ದೊಡ್ಡದು? 4 ಅನ್ನೋದು ನೆಗೆಟಿವ್ಲಿ ಇನ್ಕ್ರೀಸಿಂಗ್ ವ್ಯಾಲ್ಯೂ, ಬಟ್ ವ್ಯಾಲ್ಯೂ ಆಫ್ -3 ಈಸ್ ಮೋರ್ ಅಂತ ಹೇಳ್ತೇವೆ. ಹೌದಾ, ಹಾಗೆ ಇಲ್ಲೂ ಕೂಡ ರೇಡಿಯಸ್ ಡಿಸ್ಟೆನ್ಸ್ ಕಡಿಮೆ ಆದಾಗೆ ಗ್ರಾವಿಟೇಷನಲ್ ಪೊಟೆನ್ಶಿಯಲ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ, ಬಟ್ ಇಟ್ ಈಸ್ ನೆಗೆಟಿವ್ಲಿ ಇನ್ಕ್ರೀಸಿಂಗ್. ಅಂದ್ರೆ ಅರ್ಥ ಟೋಟಲಿ ಕನ್ಸಿಡರ್ ಮಾಡಿದ್ರೆ ಅದು ಡಿಕ್ರೀಸೇ ಆಗಿದೆ ಅಂತ ಆಯ್ತು. ಹೌದಾ, ನೋಡಿ ಇಲ್ಲಿ ನೆಗೆಟಿವ್ಲಿ ಇನ್ಕ್ರೀಸ್ ಆಗ್ತಾ ಹೋದಂಗೆ ಅದರ ಬೆಲೆ ಏನಾಗ್ತಾ ಬರುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಅಂದ್ಮೇಲೆ ಅದು ಡಿಕ್ರೀಸ್ ಆಗಿದೆ ಅಂತ ಆಯ್ತು. ಇಲ್ಲಿ ನೆಗೆಟಿವ್ ಸೈನ್ ಇರ್ಲಿಲ್ಲ ಅಂದಿದ್ರೆ ಡೈರೆಕ್ಟ್ಲಿ ಇಟ್ ಈಸ್ ಇನ್ಕ್ರೀಸಿಂಗ್ ಅಂತ ಹೇಳ್ತಿದ್ವಿ. ಬಟ್ ಇಲ್ಲಿ ನೆಗೆಟಿವ್ ಸೈನ್ ಇದ್ದಿದ್ದಕ್ಕೆ ನೆಗೆಟಿವ್ಲಿ ಇನ್ಕ್ರೀಸ್ ಅಂದ್ರೆ ಅದ್ರ ವ್ಯಾಲ್ಯೂ ಏನಿದೆ, ಡಿಕ್ರೀಸ್ ಇದೆ ಅಂತ ಅರ್ಥ. ನೆಗೆಟಿವ್ ವ್ಯಾಲ್ಯೂಸ್ ಜಾಸ್ತಿ ಆಗ್ತಾ ಹೋದಂಗೆ ಅದ್ರ ಆಕ್ಚುಯಲ್ ರೇಟ್ ಕಡಿಮೆ ಅಂತ ಹೇಳ್ತೇವೆ ಅಲ್ವಾ, ಅದನ್ನ ನೆನ್ಪಿಟ್ಕೊಳ್ಳಿ. ಸೊ ಹಿಯರ್ ಆಪ್ಷನ್ ಸಿ ಇಸ್ ಕರೆಕ್ಟ್, ದಟ್ ಈಸ್ ಡಿಕ್ರೀಸಿಂಗ್. ಗಾಟ್ ಕ್ಲಿಯರ್? ಓಕೆ, ಇದು ಅರ್ಥ ಆಯ್ತು ಅಂತ ಅಂದ್ಕೊಳ್ತೇನೆ. ನೆಕ್ಸ್ಟ್ 21th ಕ್ವಶನ್, ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಜಿ at the surface of a planet consisting of a satellite of both mass and radius half that of the earth. ಸೊ ಇಲ್ಲಿ ನೀವೇನ್ ಕ್ಯಾಲ್ಕುಲೇಟ್ ಮಾಡಬೇಕು, ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಜಿ ವ್ಯಾಲ್ಯೂ ಅನ್ನ ಕೇಳಿದ್ದಾರೆ. ಆಯ್ತಾ, ಜಿ ವ್ಯಾಲ್ಯೂ ಯಾವಾಗ ಅಂದ್ರೆ ಇಲ್ಲಿ ಪ್ಲಾನೆಟ್ ಮತ್ತೆ ಸ್ಯಾಟಲೈಟ್ ಎರಡನ್ನ ಕನ್ಸಿಡರ್ ಮಾಡಿದ್ದಾರೆ. ಸ್ಯಾಟಲೈಟ್ ಮಾಸಸ್ ಮತ್ತೆ ಪ್ಲಾನೆಟ್ ರೇಡಿಯಸ್ ಅನ್ನ ಕಂಪೇರ್ ಮಾಡಿದ್ದಾರೆ. ಸೊ ಇದನ್ನ ಹೇಳ್ತೇನೆ. ಫಸ್ಟ್ ಅಲ್ಲಿ ನೀವು ಗಿವನ್ ಥಿಂಗ್ಸ್ ಮೇಲೆ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು, ಗ್ರಾವಿಟಿ, ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ವಾಟ್ ಇಸ್ ದ ಫಾರ್ಮುಲಾ ಆಫ್ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ? ದಟ್ ಈಸ್ G is equal to gm by r square. This is the formula of acceleration due to gravity. ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಅಲ್ವಾ. ಸೊ ಈಗ ನಾನು ಈ ಫಾರ್ಮುಲಾವನ್ನ ಇಟ್ಕೊಂಡು ದಿ ಸರ್ಫೇಸ್ ಆಫ್ ಅ ಪ್ಲಾನೆಟ್ ಕನ್ಸಿಸ್ಟಿಂಗ್ ಆಫ್ ಅ ಸ್ಯಾಟಲೈಟ್ ಆಫ್ ಬೋತ್ ಮಾಸ್ ಅಂಡ್ ರೇಡಿಯಸ್ ಹಾಫ್ ದಟ್ ಆಫ್ ದ ಅರ್ತ್. ಇಲ್ಲಿ ಕೊಟ್ಟಿರೋ ಸ್ಯಾಟಲೈಟಿನ ಮಾಸ್ ಮತ್ತೆ ರೇಡಿಯಸ್ ಅರ್ತಿನ ಮಾಸ್ ಮತ್ತೆ ರೇಡಿಯಸ್ಸಿಗೆ ಅರ್ಧದಷ್ಟಿದೆ ಅಂತ ಹೇಳಿದ್ದಾರೆ. ಸೊ ಅದನ್ನೇ ನಾನು ಇಲ್ಲಿ ನೋಡಿ ಗಿವನ್ ಅನ್ನ ಬರೀತೇನೆ. ಆಯ್ತಾ, ಗಿವನ್ ಏನೇನ್ ಗಿವನ್ ಇದೆ, ಫಸ್ಟ್ ಒಂದು ಮಾಸ್ ಎಮ್ ಡ್ಯಾಶ್ ಅಂತ ತಗೊಳ್ಳೋಣ. ಸೊ ಅದು ಎಷ್ಟಿದೆ, ಮಾಸ್ ಆಫ್ ದ ಅರ್ತ್ ಬೈ 2. ಹೌದಾ, ಸೊ ಇಲ್ಲಿ ಆಕ್ಚುಯಲ್ ಮಾಸ್ ಏನಂತ ಕೊಟ್ಟಿದ್ದಾರೆ, ಹಾಫ್ ದಟ್ ಆಫ್ ಅರ್ತ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಅರ್ತ್ ಎಂ ಇ ಅಂದ್ರೆ ಅರ್ತಿನ ಮಾಸು, ಅದು ಡಿವೈಡೆಡ್ ಬೈ 2 ಅಷ್ಟು ಇದೆ ಅಂತ ಹೇಳಿ. ನೆಕ್ಸ್ಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ರೇಡಿಯಸ್ ಕೂಡ ಅರ್ತಿನ ರೇಡಿಯಸ್ ಗಿಂತ ಏನಿದೆ, ಹಾಫ್ ಇದೆ ಅಂತ ಕೊಟ್ಟಿದ್ದಾರೆ. ಸೊ ರೇಡಿಯಸ್ ಆಫ್ ದ ಅರ್ತ್ ಡಿವೈಡೆಡ್ ಬೈ 2 ಇಟ್ ಗಿವ್ಸ್ ದಿ ಆರ್ ಡ್ಯಾಶ್. ಇದು ಎರಡು ಗಿವನ್ ಥಿಂಗ್ಸ್. ಓಕೆ,
ಈಗ ನಾವೇನ್ ಮಾಡ್ತೇವೆ, ಫಾರ್ಮುಲಾದಲ್ಲಿ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯ್ತು. ಸೊ ನೌ ದ ಫಾರ್ಮುಲಾ ಬಿಕಮ್ಸ್, ಈಗ ಫಾರ್ಮುಲಾ ಏನಾಗತ್ತೆ ಅಂದ್ರೆ ಸಿ ಹಿಯರ್ ಜಿ ಈಸ್ ಈಕ್ವಲ್ ಟು ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಹಾಗೆ ಇದೆ, ಇದ್ರ ಬಗ್ಗೆ ಏನು ಚೇಂಜಸ್ ಇಲ್ಲ ಅಲ್ವಾ. ಸೊ ಕ್ವಶನ್ ಅಲ್ಲಿ ಏನ್ ಮಾಡಿದ್ದಾರೆ, ಎಂ ವ್ಯಾಲ್ಯೂ ಅನ್ನ m/2 ಮಾಡಿದ್ದಾರೆ, ಡಿವೈಡೆಡ್ ಬೈ ರೇಡಿಯಸ್ ಆರ್ ವ್ಯಾಲ್ಯೂ ಅನ್ನ r/2 ಮಾಡಿದ್ದಾರೆ, r/2 ದಿ ಹೋಲ್ ಸ್ಕ್ವೇರ್. ಸೊ ಈಗ ಏನ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಮುಗೀತು. ಜಿ ಈಸ್ ಈಕ್ವಲ್ ಟು gm/2 ಇಂಟು, ಸೊ ನಾನು ಇದನ್ನ ರೆಸಿಪ್ರೋಕಲ್ ಮಾಡಿದ್ರೆ ಸ್ಕ್ವೇರ್ ಇದೆ, ಸೊ ಇಟ್ ಬಿಕಮ್ಸ್ 4 ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಆಯ್ತು. ಹೌದಾ, 4 ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಆಯ್ತು. ಸೊ ಇದನ್ನ 2 1s 2 2s, ರಿಮೈನಿಂಗ್ ಏನು ಉಳಿತು, ಜಿ ಈಸ್ ಈಕ್ವಲ್ ಟು 2 ಇಂಟು gm/r square. So what is gm/r square? It is nothing but it is our acceleration, sorry, it is our acceleration due to gravity g ಅಂತ ಹೇಳ್ತೇವೆ. ಹೌದಾ, ಸೊ ಈಗ ನಾನು g dash is equal to 2 into gm/r square ಅಂತ ನಾವು ಏನಂತ ತಗೊಂಡಿದ್ದೇವೆ, g ಅಂತ ತಗೊಂಡಿದ್ದೇವೆ. ಸೊ ಅಲ್ಲಿ g ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ರೀಸನ್ ಅನ್ನ gm/r square is equal to g. This is the standard formula of acceleration due to gravity. ಸೊ ಈ ಜಾಗದಲ್ಲಿ g ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದೆ. ನೆಕ್ಸ್ಟ್ ಅಲ್ಲಿ ಏನು ಉಳಿತು, g dash is equal to 2 into what is g ವ್ಯಾಲ್ಯೂ, acceleration due to gravity ಎಷ್ಟು, ಅದು ಕೊಡದೆ ಹೋಗ್ಲಿ, acceleration due to gravity is 9.8 meter per second square ಅಂತ ಹೇಳ್ತೇವೆ. ಹೌದಾ, ಅದು ಗಿವನ್ ಆರ್ ನಾಟ್ ಗಿವನ್ ಕಾನ್ಸ್ಟೆಂಟ್, ದಟ್ ಇಸ್ 9.8. ಸೊ ಇದಿಷ್ಟನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಏನ್ ಬರುತ್ತೆ ವ್ಯಾಲ್ಯೂ, 19.6 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ಫೈನಲಿ ಯು ಗೆಟ್ ಜಿ ಡ್ಯಾಶ್ ಈಸ್ ಈಕ್ವಲ್ ಟು 19.6 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಬಂತು. ಸೊ ಹಾಗಾದ್ರೆ ಇಲ್ಲಿ ರೇಡಿಯಸ್ ಮತ್ತೆ ಮಾಸ್ ಹಾಫ್ ಅಷ್ಟು ರೆಡ್ಯೂಸ್ ಆದ್ರೆ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ನ್ಯೂ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ದಟ್ ಇಸ್ ಜಿ ಡ್ಯಾಶ್ ಅಂತ ಹೇಳ್ತೇವೆ. ಅದು ಎಷ್ಟಿದೆ, 19.6 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಹೇಳ್ತೇವೆ. ಸೊ ಆಪ್ಷನ್ ಸಿ ಅನ್ನ ಕರೆಕ್ಟ್ ಅಂತ ಹೇಳ್ತೇವೆ. ಹೌದಾ, ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ವಿಲ್ ಮೂವ್ 22nd ಕ್ವಶನ್. The masses of two planets are in the ratio 1:2. The radii are in the ratio 1:2. The acceleration due to gravity on planets are in the ratio ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಫಾರ್ಮುಲಾ ಮತ್ತೆ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಫಾರ್ಮುಲಾವನ್ನೇ ಹಾಕಬೇಕು. ಬಟ್ ಇಲ್ಲಿ 2 ಪ್ಲಾನೆಟ್ಸ್ ಅಂತ ಹೇಳಿದ್ದಕ್ಕೆ 2 ಪ್ಲಾನೆಟ್ಗೆ ರೇಡಿಯೈ ಮತ್ತೆ ರೇಡಿಯಸ್ ಮತ್ತೆ ಮಾಸ್ ರೇಷಿಯೋ ಅನ್ನ ಬರ್ಕೊಳ್ಬೇಕು. ಆಯ್ತಾ, ಸೊ ಇಲ್ಲಿ ನಾನೀಗ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಫಾರ್ಮುಲಾವನ್ನ ಬರೀತೇನೆ. ಜಿ ಈಸ್ ಈಕ್ವಲ್ ಟು gm/r square. ದಿಸ್ ಇಸ್ ದಿ ಫಾರ್ಮುಲಾ ಆಫ್ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಹೌದಾ, ಸೊ ಈಗ ನೆಕ್ಸ್ಟ್ ಅಲ್ಲಿ ಏನ್ ಮಾಡೋಣ ಅಂದ್ರೆ ಇದನ್ನ g1/g2 ಅಂತ ಬರೀತೇನೆ. ಯಾಕೆ ಅಂದ್ರೆ ಇಲ್ಲಿ 2 ಅಂತ ಕನ್ಸಿಡರ್ ಮಾಡಿದ್ದೇವೆ, ಹೌದು 2 ಪ್ಲಾನೆಟ್ಸ್ ಇದೆ. ಹೌದಾ, ಸೊ ಪ್ಲಾನೆಟ್ 1 ಪ್ಲಾನೆಟ್ 2 ಗೆ ಎಕ್ಸಲರೇಷನ್, that is gm1/r1 square whole divided by gm2 divided by r2 square. ಗೊತ್ತಾಗ್ತಿದೆ ಅಲ್ವಾ. ಸೊ ಇಲ್ಲಿ ಎಕ್ಸಲರೇಷನ್ ಅನ್ನ ಫಾರ್ ಫಸ್ಟ್ ಪ್ಲಾನೆಟ್ ಅಂಡ್ ಫಾರ್ ಸೆಕೆಂಡ್ ಪ್ಲಾನೆಟ್ 2 ಪ್ಲಾನೆಟ್ಗೂ ತಗೊಂಡು ಬರ್ದಿದ್ದೇನೆ. ಹಾಗಾದ್ರೆ ಗಿವನ್ ಏನಿದೆ ಕ್ವಶನ್, 2 ಪಾಯಿಂಟ್ ಅನ್ನ ಕೊಟ್ಟಿದ್ದಾರೆ. ಏನೇನು, 2 planets are in the ratio, masses ratio ಕೊಟ್ಟಿದ್ದಾರೆ. ಮಾಸ್ ರೇಷಿಯೋ ಎಷ್ಟಿದೆ, m1/m2 ಎಷ್ಟಿದೆ, 1/2. ಹೌದಾ, m1/m2 1/2 ಅಂತ ಹೇಳಿದ್ದಾರೆ. 1:2 ಅಂದ್ರೂ ಒಂದೇ, 1/2 ಅಂದ್ರೆ ಒಂದೇ, ನಿಮಗೆ ಗೊತ್ತಿದೆ ಅಲ್ವಾ. ಸೊ ಇಟ್ ಈಸ್ m1/m2 is equal to 1/2 ಆಯ್ತು. ನೆಕ್ಸ್ಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಗಿವನ್, ಹಾಗೆ ರೇಡಿಯಸ್ ರೇಷಿಯೋನು ಕೊಟ್ಟಿದ್ದಾರೆ, ದಟ್ ಈಸ್ r1/r2 is equal to again 1/2. These two are the given things. ಇದು 2 ಕೊಟ್ಟಿರೋದು. ಹೌದಾ, ಈಗ ನಾವೇನ್ ಮಾಡ್ಬೇಕು, ಇದು 2ಅನ್ನ g1/g2 ಫಾರ್ಮುಲಾ ಇದೆ ಅಲ್ವಾ, ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯ್ತು. ನೋಡಿ ಇಲ್ಲಿ g1 divided by g2 is equal to, ಸೊ ಇಲ್ಲಿ g ಗೆಟ್ ಕ್ಯಾನ್ಸಲ್ಸ್ ಔಟ್. ಹೌದಾ,
ಕ್ಯಾನ್ಸಲ್ ಆಗಿ ಏನು ಉಳಿಯುತ್ತೆ, m1/m2 ಇಂಟು r2/r1 ಹೋಲ್ ಸ್ಕ್ವೇರ್ ಉಳಿತು. ಹೌದಾ, ಇದನ್ನೇ ನಾನು ಕ್ಯಾನ್ಸಲ್ ಮಾಡಿ ಸಿಂಪ್ಲಿಫೈ ಮಾಡಿ ಬರ್ದಿದ್ದೇನೆ. ಸೊ m1/m2 ಇಂಟು r2/r1 ದಿ ಹೋಲ್ ಸ್ಕ್ವೇರ್ ಅಂತ ಹೇಳ್ತೇವೆ. ಸೊ ಈಗ ನೀವು ಡೈರೆಕ್ಟ್ ಇಲ್ಲಿ m1/m2 ವ್ಯಾಲ್ಯೂ ಇದೆ, r1/r2 ವ್ಯಾಲ್ಯೂ ಇದೆ, ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ಆಯ್ತು. g1/g2 ಈಸ್ ಈಕ್ವಲ್ ಟು ಮೀನ್ಸ್ ಗ್ರಾವಿಟೇಷನಲ್ acceleration due to gravity for first planet divided by second planet. m1/m2 ಎಷ್ಟಿದೆ, 1/2 ಇಂಟು ರೇಡಿಯಸ್ r1/r2 1/2, r2/r1 ಅಂತ ತಗೊಂಡ್ರೆ ಏನಾಗುತ್ತೆ, ಇದು ರೆಸಿಪ್ರೋಕಲ್, ಇಟ್ ಈಸ್ 2/1. ಇದೇನಾಯ್ತು, 2/1 ಆಯ್ತು. ಗೊತ್ತಾಗತ್ತೆ ಅಲ್ವಾ, ಇಟ್ ಈಸ್ 2/1. ಸೊ 2 divided by 1 whole square. ನೆಕ್ಸ್ಟ್ ಅಲ್ಲಿ g1/g2 is equal to 1/2 into 4/1. So 2 ones are 2 twos are. Here g1/g2 is equal to 2/1 ಬಂತು. It is nothing but ರೇಷಿಯೋದಲ್ಲಿ ಬರೀಲಿಕ್ಕೆ ಹೋದ್ರೆ 2:1 ಅಂತ ಹೇಳ್ತಾರೆ. ಸೊ 2/1 ಅಂದ್ರೆ ಏನು, 2:1. ಹಾಗಾದ್ರೆ ವಿಚ್ ಆಪ್ಷನ್, ಆಪ್ಷನ್ ಬಿ ಇಸ್ ದಿ ಕರೆಕ್ಟ್. ಸೊ ಇಲ್ಲಿ ಎರಡು ಪ್ಲಾನೆಟ್ ತಗೊಂಡಾಗ ಎರಡು ಪ್ಲಾನೆಟ್ಟಿನ ಮಾಸಸ್ 1:2 ಇದೆ, ರೇಡಿಯಸ್ 1:2 ಇದ್ದಾಗ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ರೇಷಿಯೋ ಎಷ್ಟು ಬರುತ್ತೆ, 2:1 ಬರುತ್ತೆ ಅನ್ನೋದು ಇದರ ಅರ್ಥ. ಸೊ ನೆಕ್ಸ್ಟ್ ಒನ್, 23rd ಕ್ವಶನ್. ಎ ಬಾಡಿ ವೇಟ್ಸ್ 72 Newton on the surface of the earth. The gravitational force on it due to earth at a height equal to half the radius of the earth from the surface is. This is related to gravitational force formula. What is the formula for gravitational force? Gravitational force anna Fg ಅಥವಾ F ಅಂತ ಬರೀತೇವೆ. ಹೌದಾ, ಜನರಲ್ ಆಗಿ Fg or F ಅಂತ ಬರೀತೇವೆ. ಸೊ ಇಲ್ಲಿ ಗಿವನ್ ಏನೇನಿದೆ, ವೇಟ್ ಅನ್ನ ಕೊಟ್ಟಿದ್ದಾರೆ. ಬಾಡಿ ವೇಟ್ 72 ನ್ಯೂಟನ್ ಇದೆ. ಸೊ ಬಾಡಿ ವೇಟ್ ಅನ್ನ ನಾವು ಇಲ್ಲಿ ಈ ಇಕ್ವೇಶನ್ ಅಲ್ಲಿ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಟರ್ಮ್ ಅಲ್ಲಿ ಬರೀಲಿಕ್ಕೆ ಹೋದ್ರೆ ಇದರ ಫಾರ್ಮುಲಾ ಏನಾಗುತ್ತೆ ಅಂದ್ರೆ, ಸೊ ನೋಡಿ ಇಲ್ಲಿ ಬಾಡಿ ವೇಟ್ ಜನರಲ್ ಆಗಿ W is equal to m into g ಅಂತ ಹೇಳ್ತೇವೆ. ಬಟ್ ಇಲ್ಲಿ ಅಕಾರ್ಡಿಂಗ್ ಟು ದಿಸ್ ಬಾಡಿ ವೇಟ್ ಇನ್ ಟರ್ಮ್ಸ್ ಆಫ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್, that is G_m_e into m divided by re square ಅಂತ ಹೇಳ್ತೇವೆ. G_m_m/re square. Here capital ME represents the mass of the earth and small m represents the mass of the body and r square is the distance square ಅಂತ ಹೇಳ್ತೇವೆ, radius square. So ಇಲ್ಲಿ 72 ನ್ಯೂಟನ್ ಇದೆ. W or weight in terms of ಗ್ರಾವಿಟೇಷನಲ್ ಕಾನ್ಸ್ಟೆಂಟ್, ಇದು ನೀವು ನೆನ್ಪಿಟ್ಕೊಳ್ಬೇಕು ಫಾರ್ಮುಲಾವನ್ನ. ನೆಕ್ಸ್ಟ್ ಅಲ್ಲಿ ನೋಡಿ, ಇಲ್ಲಿ ಈಗ ಮೇನ್ ಬೇಕಾಗಿದ್ದು ಗ್ರಾವಿಟೇಷನಲ್ ಫೋರ್ಸ್. ಓಕೆ, ವಾಟ್ ಇಸ್ ದಿ ಫಾರ್ಮುಲಾ ಆಫ್ ಗ್ರಾವಿಟೇಷನಲ್ ಫೋರ್ಸ್? ಗ್ರಾವಿಟೇಷನಲ್ ಫೋರ್ಸ್ ಅನ್ನ ನಾನು Fg ಅಂತ ಬರೀತೇವೆ. ಇಟ್ ಇಸ್ ನಥಿಂಗ್ ಬಟ್ ಗ್ರಾವಿಟೇಷನಲ್ ಫೋರ್ಸ್ ಈಸ್ ಈಕ್ವಲ್ ಟು ಏನಿದೆ, G_m_e_m ಡಿವೈಡೆಡ್ ಬೈ ಸೇಮ್ ಇದ್ರಂಗೆ ಇರುತ್ತೆ ಫಾರ್ಮುಲಾ, ಬಟ್ ಇಲ್ಲಿ ಹೈಟ್ ಅನ್ನ ಕನ್ಸಿಡರ್ ಮಾಡ್ತೇವೆ. ದಟ್ ಈಸ್ RE plus H ದಿ ಹೋಲ್ ಸ್ಕ್ವೇರ್. ದಿಸ್ ಇಸ್ ದ ಫಾರ್ಮುಲಾ ಆಫ್ ಗ್ರಾವಿಟೇಷನಲ್ ಫೋರ್ಸ್. ಇದು ಗ್ರಾವಿಟೇಷನಲ್ ಫೋರ್ಸ್ ಗೆ ಇರೋ ಸ್ಟ್ಯಾಂಡರ್ಡ್ ಫಾರ್ಮುಲಾ. ಓಕೆ, ಸೊ ಈಗ ಏನ್ ಮಾಡ್ಬೇಕು, ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ ಇಲ್ಲಿ ನಮ್ಗೆ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಗಿವನ್ ಥಿಂಗ್ ಒಂದು ಗಿವನ್ ಇದೆ. ಹೌದಾ, ಫಸ್ಟ್ ಒನ್ ವೇಟ್ ಇಸ್ ಗಿವನ್, ವೇಟ್ ಇಸ್ 72 ನ್ಯೂಟನ್, ಇದು ಕೂಡ ಕೊಟ್ಟಿರೋದು. ಹೌದಾ, ಸೊ ನೆಕ್ಸ್ಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಇದ್ರ ಜೊತೆಗೆ, ಹಿಯರ್ ದ ಹೈಟ್ ಈಸ್, ಹೈಟ್ ಅನ್ನ ನೋಡಿ ಇಲ್ಲಿ, ಹೈಟ್ ಈಸ್ ಈಕ್ವಲ್ ಟು ಹಾಫ್ ದ ರೇಡಿಯಸ್. ಹೈಟ್ ಎಷ್ಟಿದೆ, ಹಾಫ್ ದ ರೇಡಿಯಸ್ ಆಫ್ ದ ಅರ್ತ್ ಅಂತ ಹೇಳಿದ್ದಾರೆ. ಸೊ ರೇಡಿಯಸ್ ಆಫ್ ಅರ್ತ್ ಇಸ್ RE/2. ಇದು ಕೂಡ ಗಿವನ್. ಹೌದಾ, ಇದ್ರ ಜೊತೆ ಏನ್ ಕೊಟ್ಟಿದ್ದಾರೆ, W is equal to 72 ನ್ಯೂಟನ್. ಇವೆರಡು ಗಿವನ್ ಥಿಂಗ್ಸ್, ಇವೆರಡು ಗಿವನ್. ಸೊ ಈಗ ನಾನು ಏನ್ ಮಾಡ್ತೇನೆ, ಗ್ರಾವಿಟೇಷನಲ್ ಫೋರ್ಸಿಗೆ ಇಲ್ಲಿ ಅಪ್ಲೈ ಮಾಡ್ತಾ ಹೋಗ್ತೇನೆ ಇಕ್ವೇಶನ್ ಅನ್ನ.
ಸೊ ಎಫ್ ಜಿ ಈಸ್ ಈಕ್ವಲ್ ಟು ಏನಾಗತ್ತೆ ಜಿ ಎಂ ಇ ಎಂ ಡಿವೈಡೆಡ್ ಬೈ ಆರ್ ಇ ವ್ಯಾಲ್ಯೂ ಎಷ್ಟಿದೆ ಡಿವೈಡೆಡ್ ಬೈ ಆರ್ ಇ ಸ್ಕ್ವೇರ್ ಹೌದಾ. ಸೊ ಇಲ್ಲಿ ಆರ್ ಇ ಪ್ಲಸ್ ಎಚ್ ಸ್ಕ್ವೇರ್ ಮಾಡಬೇಕು ನಾವು. ಆರ್ ಇ ಅನ್ನ ಹಾಗೆ ಬರ್ಕೊಳ್ಳಿ ಪ್ಲಸ್ ಎಚ್ ವ್ಯಾಲ್ಯೂ ಎಷ್ಟಿದೆ ಆರ್ ಇ ಬೈ 2 ಇದೆ. ಆರ್ ಇ ಬೈ 2 ಇಟ್ ಈಸ್ ಗಿವನ್ ಡಿವೈಡೆಡ್ ಬೈ ಪ್ಲಸ್ ಆರ್ ಇ ಬೈ 2 ದಿ ಹೋಲ್ ಸ್ಕ್ವೇರ್. ಸೊ ಈಗ ಸ್ಕ್ವೇರ್ ಮಾಡಿದ್ರೆ ಏನ್ ಸಿಗುತ್ತೆ ನಿಮ್ಗೆ ಇದನ್ನ ಸ್ಕ್ವೇರ್ ಮಾಡಿ. ಸೊ ಇಲ್ಲಿ ಎಲ್ ಸಿ ಎಂ ಅನ್ನ ತೆಗಿಬೇಕು. ಆರ್ ಇ ಪ್ಲಸ್ ಆರ್ ಇ ಬೈ 2 ಎಲ್ ಸಿ ಎಂ ಎಷ್ಟು ಬರುತ್ತೆ ದಟ್ ಈಸ್ ಎಫ್ ಜಿ ಈಸ್ ಈಕ್ವಲ್ ಟು ಜಿ ಎಂ ಇ ಎಂ ಡಿವೈಡೆಡ್ ಬೈ ಇದನ್ನ ಎಲ್ ಸಿ ಎಂ ತೆಗೆದ್ರೆ 3/2 ಆರ್ ಇ ದ ಹೋಲ್ ಸ್ಕ್ವೇರ್. 3/2 ಆರ್ ಇ ಹೋಲ್ ಸ್ಕ್ವೇರ್. ಇದರ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಯು ಗೆಟ್ ಜಿ ಎಂ ಇ ಎಂ ಡಿವೈಡೆಡ್ ಬೈ 9/4 ರೈಟ್. 3/2 ಆರ್ ಇ ಹೋಲ್ ಸ್ಕ್ವೇರ್ ಇದೆ ಅಲ್ವಾ. ಸೊ ಸ್ಕ್ವೇರ್ ಮಾಡಿದ್ರೆ ಆರ್ ಇ ಸ್ಕ್ವೇರ್ ಆಯ್ತು. ಸೊ ನೆಕ್ಸ್ಟ್ ಅಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಎಫ್ ಜಿ ಈಸ್ ಈಕ್ವಲ್ ಟು ಇದನ್ನ ನೆಕ್ಸ್ಟ್ ಅಲ್ಲಿ ನ್ಯೂಮರೇಟರ್ ಗೆ ತಗೊಂಡೋದ್ರೆ 4/9 ಆಯ್ತು. 4/9 ಜಿ ಎಂ ಇ ಎಂ ಡಿವೈಡೆಡ್ ಬೈ ಆರ್ ಇ ಸ್ಕ್ವೇರ್. ಸೊ ನೋಡಿ ಇಲ್ಲಿ ಜಿ ಎಂ ಇ ಎಂ ಬೈ ಆರ್ ಇ ಸ್ಕ್ವೇರ್ ಅಂದ್ರೆ ಏನು ದಟ್ ಈಸ್ ವೇಟ್ ಡಬ್ಲ್ಯೂ ಅಂತ ತಗೊಂಡಿದ್ದೇವೆ ಹೌದಾ. ಸೊ ವೇಟ್ ಡಬ್ಲ್ಯೂ ಅಂತ ತಗೊಂಡಿದ್ದೇವೆ. ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಎಫ್ ಜಿ ಈಸ್ ಈಕ್ವಲ್ ಟು 4/9 ಏನಂತ ತಗೊಳ್ತೇನೆ ನಾನು ಡಬ್ಲ್ಯೂ ಅಂತ ತಗೊಳ್ತೇನೆ. ಬಿಕಾಸ್ ಹಿಯರ್ ಡಬ್ಲ್ಯೂ ಈಸ್ ಈಕ್ವಲ್ ಟು ಈ ಟರ್ಮ್ ಹೌದಾ. ಇದಿಷ್ಟನ್ನ ಸೇರಿ ಡಬ್ಲ್ಯೂ ಅಂತ ಹೇಳಿದ್ದೇವೆ. ಸೊ 4/9 ಇಂಟು ಡಬ್ಲ್ಯೂ. ಈಗ ಏನ್ ಮಾಡ್ತೀರಾ ಡೈರೆಕ್ಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಆಯ್ತು. ಎಫ್ ಜಿ ಈಸ್ ಈಕ್ವಲ್ ಟು 4/9 ಇಂಟು ಡಬ್ಲ್ಯೂ ವ್ಯಾಲ್ಯೂ ಅನ್ನ ಕ್ವಶನ್ ನಲ್ಲಿ ಕೊಟ್ಟಿದ್ದಾರೆ ದಟ್ ಈಸ್ 72 ನ್ಯೂಟನ್. ಸೊ ಇಂಟು 72 4/9 ಇಂಟು 72 ಮಾಡಿದ್ರೆ ಏನ್ ಸಿಗುತ್ತೆ ನಿಮ್ಗೆ ಇಟ್ ಈಸ್ 32 ನ್ಯೂಟನ್. ಸೊ ಫೈನಲ್ ಆಗಿ ಗ್ರಾವಿಟೇಷನಲ್ ಫೋರ್ಸ್ ಎಷ್ಟಿದೆ 32 ನ್ಯೂಟನ್ ಇದೆ. ಹಿಯರ್ ಗ್ರಾವಿಟೇಷನಲ್ ಫೋರ್ಸ್ ಇಸ್ 32 ನ್ಯೂಟನ್. ಸೊ ಆಪ್ಷನ್ ಎ ಇಸ್ ಕರೆಕ್ಟ್. ಎ ಆಪ್ಷನ್ ಕರೆಕ್ಟ್ ಅಂತ ಹೇಳ್ತಾರೆ. ಓಕೆ ವಿಲ್ ಮೂವ್ 24th one. A bomb released from a satellite is moving with some velocity v. Then bomb will ಅಂತ ಕೇಳಿದ್ದಾರೆ. ನೋಡಿ ಇಲ್ಲೇ ಒಂದು ಸ್ಯಾಟಲೈಟ್ ಇದೆ. ಸ್ಯಾಟಲೈಟ್ ಇಂದ ಬಾಂಬ್ ರಿಲೀಸ್ ಆಗ್ತಾ ಇದೆ ಮೂವಿಂಗ್ ವಿತ್ ಸಮ್ ವೆಲಾಸಿಟಿ ವಿ. ಸೊ ಸ್ಯಾಟಲೈಟ್ ಮೂವ್ ಆಗ್ತಾ ಇತ್ತು ಹೌದಾ. ವೆಲಾಸಿಟಿ ವಿ ಅಲ್ಲಿ ಸ್ಯಾಟಲೈಟ್ ಮೂವ್ ಆಗ್ತಾ ಇದೆ. ಅದರಿಂದ ಬಾಂಬ್ ರಿಲೀಸ್ ಆಗಿದೆ. ಆ ರಿಲೀಸ್ ಆಗಿರೋ ಬಾಂಬ್ ಏನಾಗತ್ತೆ ಅಂತ ಕೇಳಿದ್ದಾರೆ. ಫಾಲೋ ಪ್ಯಾರಾಬೋಲಿಕ್ ಮೋಷನ್ ಬಿಫೋರ್ ಇಟ್ ಫಾಲ್ಸ್ ಡೌನ್ ಟು ದ ಗ್ರೌಂಡ್ ಫ್ರೀಲಿ, ಕಂಟಿನ್ಯೂಸ್ ಟು ಮೂವ್ ಅಲಾಂಗ್ ವಿತ್ ಸ್ಯಾಟಲೈಟ್ ಆರ್ ಫಾಲೋ ಅನ್ ಎಲಿಪ್ಟಿಕಲ್ ಪಾತ್ ಅರೌಂಡ್ ದ ಸ್ಯಾಟಲೈಟ್ ಅಂತ ಕೇಳಿದ್ದಾರೆ. ಸೊ ವೆನ್ ದ ಬಾಂಬ್ ಈಸ್ ರಿಲೀಸ್ಡ್ ಫ್ರಮ್ ದಿಸ್ moving satellite, it retains the satellite's orbital velocity. Satellite ಗೆ orbital velocity ಇದೆ. ಸೊ ಅದು orbital velocity ಇಂದ ಮೂವ್ ಆಗ್ತಾ ಇರೋವಾಗ ಬಾಂಬ್ ಅದರಿಂದಾನೇ ರಿಲೀಸ್ ಆಗ್ತಾ ಇದೆ ಅಂತ ಕೊಟ್ಟಿದ್ದಕ್ಕಾಗಿ ಅಲ್ಲೂ ಕೂಡ ಏನಾಗತ್ತೆ ಆ ಮೂವ್ಮೆಂಟ್ ಆರ್ ಮೂವ್ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತೇವೆ. ಸೊ ಕಂಟಿನ್ಯೂಸ್ ಟು ಮೂವ್ ಅಲಾಂಗ್ ವಿತ್ ದ ಸ್ಯಾಟಲೈಟ್. ಅದೇನಾಗತ್ತೆ ಸ್ಯಾಟಲೈಟ್ ಗೆ ಆರ್ಬಿಟಲ್ ವೆಲಾಸಿಟಿ ಏನಿತ್ತೋ ಅದೇ ವೆಲಾಸಿಟಿಯಲ್ಲಿ ಸ್ಯಾಟಲೈಟ್ ಮೂವ್ ಆಗ್ತಾ ಇತ್ತು. ಅದ್ರ ಜೊತೆ ಬಾಂಬ್ ಕೂಡ ಅದ್ರ ಒಳಗಡೆ ಇತ್ತಲ್ವಾ. ಆಮೇಲೆ ಅದು ರಿಲೀಸ್ ಆಗಿದೆ ಅಂದ್ರೆ ಅದು ಸಡನ್ ಆಗಿ ಚೇಂಜ್ ಆಗೋದಿಲ್ಲ. ಇಲ್ಲಿ ನಾವು ಇನರ್ಷಿಯಾ ಅಂತ ಬಳಸ್ತೇವೆ ಅಲ್ವಾ ಕೆಲವೊಂದ್ಸಲ. ಏನದು ಬಾಡಿ ಸಡನ್ ಮೂವ್ಮೆಂಟಿಗೆ ಅಡ್ಜಸ್ಟ್ ಆಗೋದಿಲ್ಲ. ಅದೇ ತರ ಇಲ್ಲೂ ಕೂಡ ಸಡನ್ ಆಗಿ ಆರ್ಬಿಟಲ್ ವೆಲಾಸಿಟಿಯಲ್ಲಿ ಸುತ್ತಾ ಇರೋ ಸ್ಯಾಟಲೈಟ್ ಒಳಗಡೆ ಇರೋ ಬಾಂಬ್ ರಿಲೀಸ್ ಆದ ಕೂಡಲೇ ಸಡನ್ ಆಗಿ ಚೇಂಜ್ ಆಗೋದಿಲ್ಲ. ಕಂಟಿನ್ಯೂಸ್ ಟು ಮೂವ್ ಅಲಾಂಗ್ ವಿತ್ ದ ಸ್ಯಾಟಲೈಟ್. ಸ್ಯಾಟಲೈಟ್ ಜೊತೆನೆ ಏನಾಗತ್ತೆ ಅದು ಮೂವ್ ಆಗತ್ತೆ ಅಂತ ಹೇಳ್ತೇವೆ. ಸೊ ದಿಸ್ ಇಸ್ ದಿ ಆಪ್ಷನ್ ಸಿ ಇಸ್ ಕರೆಕ್ಟ್. ನೆಕ್ಸ್ಟ್ ಒನ್, height of a geostationary satellite is. See, this is direct question. ಇದನ್ನ ಏನ್ ಮಾಡಿದ್ದಾರೆ ಡೈರೆಕ್ಟ್ ಕೇಳಿದ್ದಾರೆ. ನಾನು ಕಾನ್ಸೆಪ್ಟ್ ಹೇಳುವಾಗ ಹೇಳಿದ್ದೇನೆ ಜಿಯೋಸ್ಟೇಷನರಿ ಸ್ಯಾಟಲೈಟ್ ಹೈಟ್ ಈಸ್ ಅಂತ. ಯಾವ್ದದು ಆಪ್ಷನ್ ಎ ಇಸ್ ರಾಂಗ್. ಇಟ್ ಇಸ್ ನಾಟ್ 6,000 and it is not 22,000 also
and not 28,000 also. So height of the geostationary satellite is 36,000 kilometer ಅಂತ ಹೇಳ್ತೇವೆ. Option D is the correct answer. Next, 26th question. The time period of geostationary satellite in a circular orbit depends on. See, time period of geostationary satellite. ಜಿಯೋಸ್ಟೇಷನರಿ ಸ್ಯಾಟಲೈಟ್ ಇನ ಟೈಮ್ ಪೀರಿಯಡ್ ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ಕೇಳಿದ್ದಾರೆ. ಇದನ್ನ ಹೇಳೋ ಮುಂಚೆ ಟೈಮ್ ಪೀರಿಯಡ್ ಆಫ್ ಜಿಯೋಸ್ಟೇಷನರಿ ಸ್ಯಾಟಲೈಟ್ ಫಾರ್ಮುಲಾ ಗೊತ್ತಿರಬೇಕು. ವಾಟ್ ಈಸ್ ದಿ ಫಾರ್ಮುಲಾ ಫಾರ್ ಟೈಮ್ ಪೀರಿಯಡ್ ಆಫ್ ಜಿಯೋಸ್ಟೇಷನರಿ ಸ್ಯಾಟಲೈಟ್? ಇದನ್ನು ಕಾನ್ಸೆಪ್ಟ್ ಹೇಳುವಾಗ ಹೇಳಿದ್ದೇನೆ. ದಟ್ ಈಸ್ ಟಿ ಈಸ್ ಈಕ್ವಲ್ ಟು 2π ಸ್ಕ್ವೇರ್ ರೂಟ್ r³ ಡಿವೈಡೆಡ್ ಬೈ gm. 2π ಸ್ಕ್ವೇರ್ ರೂಟ್ r³ ಡಿವೈಡೆಡ್ ಬೈ gm ಅಂತ ಹೇಳ್ತೇವೆ. ಸೊ ದಿಸ್ ಇಸ್ ದಿ ಫಾರ್ಮುಲಾ. ಓಕೆ, ಇದನ್ನ ಫಾರ್ಮುಲಾ ಅಂತ ನೆನ್ಪಿಟ್ಕೊಳ್ಬೇಕು. ದಿಸ್ ಇಸ್ ದಿ ಟೈಮ್ ಪೀರಿಯಡ್ ಆಫ್ ಜಿಯೋಸ್ಟೇಷನರಿ ಸ್ಯಾಟಲೈಟ್ ಫಾರ್ಮುಲಾ. ಈಗ ಈ ಫಾರ್ಮುಲಾವನ್ನ ನೋಡಿ ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅನ್ನೋದನ್ನ ಕಂಡು ಹಿಡಿಬಹುದಾ? ಸಿ, ಇಲ್ಲಿ ಯಾವ್ಯಾವ ಟರ್ಮ್ ಇದೆ? ಆರ್ ಇದೆ. ಆರ್ ಇಸ್ ನಥಿಂಗ್ ಬಟ್ ಆರ್ ಅನ್ನ ಏನಂತ ಹೇಳ್ತೇವೆ? ರೇಡಿಯಸ್ ಅಂತ ಹೇಳ್ತೇವೆ. ಹೌದಾ? ಸೊ ಹಾಗಾದ್ರೆ ರೇಡಿಯಸ್ ಆಫ್ ದ ಆರ್ಬಿಟ್ ಮೇಲೆ ಡಿಪೆಂಡ್ ಆಗಿ ಇದೆ. ನೆಕ್ಸ್ಟ್ ಅಲ್ಲಿ ಜಿ ಅನ್ನ ಏನಂತ ಕರಿತೇವೆ? ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಂತ ಹೇಳ್ತೇವೆ. ಸೊ ಅದು ಇಲ್ಲಿ ಆಪ್ಷನ್ ನಲ್ಲಿ ಇಲ್ಲ. ಓಕೆ, ನೆಕ್ಸ್ಟ್ ಅಲ್ಲಿ ಏನಿದೆ? ಎಂ ಇದೆ. ಕ್ಯಾಪಿಟಲ್ ಎಂ ಅಂದ್ರೆ ಏನು? ದಿಸ್ ಇಸ್ ದಿ ಮಾಸ್ ಆಫ್ ದ ಅರ್ತ್. ಕ್ಯಾಪಿಟಲ್ ಎಂ ಅಂತ ಎಲ್ಲೆಲ್ಲಿ ಬಂತೋ ಅದೆಲ್ಲ ಮಾಸ್ ಆಫ್ ದ ಅರ್ತ್ ಆಗಿರುತ್ತೆ. ಸ್ಮಾಲ್ ಎಂ ಅಂತ ಬಂದ್ರೆ ಕೊಟ್ಟಿರೋ ಆಬ್ಜೆಕ್ಟಿನ ಮಾಸ್ ಅಂತ ಹೇಳ್ತೇವೆ. ಸೊ ಹಾಗಾದ್ರೆ ರೇಡಿಯಸ್ ಆಫ್ ದ ಅರ್ತ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಮಾಸ್ ಆಫ್ ದ ಅರ್ತ್ ಮೇಲೂ ಡಿಪೆಂಡ್ ಆಗಿರುತ್ತೆ. ಸೊ ಇನ್ನು ಸ್ಯಾಟಲೈಟ್ ಅಂತ ಬಂದ್ರೆ ಹೈಟ್ ಮೇಲೆ, ಆಬ್ವಿಯಸ್ಲಿ ಇಟ್ ಡಿಪೆಂಡ್ಸ್ ಅಪಾನ್ ದ ಹೈಟ್. ವಿ ನೋ ದಟ್, ರೈಟ್? ಸ್ಯಾಟಲೈಟ್ ಎಲ್ಲ ಎಲ್ಲಿರುತ್ತೆ? ಆಕಾಶ ನೋಡ್ತೇವೆ, ಹೌದಾ? ಅಂದ್ರೆ ಹೈಟ್ ಅಂತೂ ಬೇಕೇ ಬೇಕು. ಸೊ ಹೈಟ್ ಆಫ್ ದ ಸ್ಯಾಟಲೈಟ್ ಮೇಲೂ ಡಿಪೆಂಡ್ ಆಗಿರುತ್ತೆ. ಹಾಗಾದ್ರೆ ಇವು 3 ಥಿಂಗ್ಸ್ ಡಿಪೆಂಡ್ ಇದೆ ಅಂತ ಆಯ್ತು. ಬಟ್ time period of geostationary satellite is not depend on mass of the satellite. ಇದು mass of the satellite ಅಂದ್ರೆ ಜಿಯೋಸ್ಟೇಷನರಿ ಸ್ಯಾಟಲೈಟ್ ಅನ್ನೋದು ಅದರ ಮಾಸ್ ಮೇಲೆ ಡಿಪೆಂಡ್ ಆಗಿ ಇರೋದಿಲ್ಲ. ಟೈಮ್ ಪೀರಿಯಡ್ ಸ್ಯಾಟಲೈಟಿನ ಮಾಸ್ ಮೇಲೆ ಡಿಪೆಂಡ್ ಇರೋದಿಲ್ಲ, ಬಟ್ ಅರ್ತ್ ಮಾಸ್ ಮೇಲೆ ಡಿಪೆಂಡ್ ಇರುತ್ತೆ. ಹಾಗಾದ್ರೆ ಈ 3 ಥಿಂಗ್ಸ್ ಡಿಪೆಂಡ್ ಅಂತ ಆಯ್ತು. ಈಗ ಆಪ್ಷನ್ ಅನ್ನ ನೋಡಿ. ಫಸ್ಟ್ ಆಪ್ಷನ್ ಅಲ್ಲಿ 1 ಓನ್ಲಿ ಅಂತ ಕೊಟ್ಟಿದ್ದಾರೆ. ಸೊ 1 ಅಂತೂ ಮ್ಯಾಚ್ ಆಗ್ತಾ ಇಲ್ಲ. ದಿಸ್ ಇಸ್ ರಾಂಗ್. ಬಿ ಆಪ್ಷನ್ ನಲ್ಲಿ 1 and 2 ಇದೆ, ಕರೆಕ್ಟ್. ಮಾಸ್ ಆಫ್ ದ ಅರ್ತ್ ಅಂಡ್ ರೇಡಿಯಸ್ ಆಫ್ ದ ಆರ್ಬಿಟ್ ಅಂತ ಹೇಳ್ತೇವೆ. ಬಟ್ ಅದರ ಜೊತೆ ಹೈಟ್ ಕೂಡ ಇರೋದಕ್ಕಾಗಿ ನೆಕ್ಸ್ಟ್ ಆಪ್ಷನ್ ನಲ್ಲಿ ಕೊಟ್ಟಿದಾರ ಅಂತ ನೋಡ್ಬೇಕು. 1, 2, 3 ಅನ್ನ ಕೊಡ್ಲಿಲ್ಲ ಅಂದ್ರೆ ಆಮೇಲೆ ಡಿಸೈಡ್ ಮಾಡಿ. ಬಟ್ ಇಲ್ಲಿ ಕೊಟ್ಟಿದ್ದಾರೆ, ಹೌದಾ? 1, 2 and 3. 1 ಅಲ್ಲ. ಸೊ ಸಿ ಆಪ್ಷನ್ ರಾಂಗ್ ಆಗತ್ತೆ. 2, 3 and 4 ಹೌದು. ಸೊ 2, 3 and 4. ಡಿ ಆಪ್ಷನ್ ಇಸ್ ಕರೆಕ್ಟ್ ಅಂತ ಹೇಳ್ತೇವೆ. ಇಟ್ ಡಿಪೆಂಡ್ಸ್ ಅಪಾನ್ ದಿ 2 mass of the earth, 3 radius of the orbit, and 4th one is the height of the satellite from the surface of the earth ಅಂತ ಹೇಳ್ತೇವೆ. So option D is the correct. Next one, 27th question. An artificial satellite moving in a circular orbit around the earth has a total energy E0. Its potential energy is. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಆರ್ಟಿಫಿಷಿಯಲ್ ಸ್ಯಾಟಲೈಟ್ ಸರ್ಕ್ಯುಲರ್ ಆರ್ಬಿಟ್ ಅಲ್ಲಿ ಅರ್ತ್ ಗೆ ರಿವಾಲ್ವ್ ಆಗ್ತಾ ಇದೆ. ಓಕೆ, ಅರ್ತ್ ಆರ್ಟಿಫಿಷಿಯಲ್ ಸ್ಯಾಟಲೈಟ್ ಈಸ್ ರಿವಾಲ್ವಿಂಗ್ ಅರೌಂಡ್ ಅರ್ತ್ ಇನ್ ಅ ಸರ್ಕ್ಯುಲರ್ ಆರ್ಬಿಟ್. ಸೊ ಅದರ ಟೋಟಲ್ ಎನರ್ಜಿ, ಇದನ್ನ ವರ್ಕ್ ಪವರ್ ಎನರ್ಜಿಯಲ್ಲಿ ಕಲ್ತಿದ್ದೀರಾ. ವಾಟ್ ಈಸ್ ದಿ ಟೋಟಲ್ ಎನರ್ಜಿ? ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ದ ಸಮ್ ಆಫ್ ದ ಕೈನೆಟಿಕ್ ಎನರ್ಜಿ ಅಂಡ್ ಪೊಟೆನ್ಶಿಯಲ್ ಎನರ್ಜಿ ಅಂತ ಹೇಳ್ತೇವೆ. ಹೌದಾ? ನೋಡಿ, ಎಲ್ಲಿ ಕಲ್ತಿದ್ದು ಎಲ್ಲಿ ಯೂಸ್ ಆಗತ್ತೆ ಅಂತ. ಇದೇ ಚಾಪ್ಟರ್ ಅಲ್ಲೇ ಬರ್ಬೇಕಂತಿಲ್ಲ. ಕೆಲವೊಂದ್ಸಲ ಹಿಂದಿನ ಚಾಪ್ಟರ್ ಫಾರ್ಮುಲಾಸ್ ಕೂಡ ಇಲ್ಲಿ ರಿಲೇಟ್ ಇರುತ್ತೆ. ಟೋಟಲ್ ಎನರ್ಜಿ ಇಸ್ ಈಕ್ವಲ್ ಟು ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಶಿಯಲ್ ಎನರ್ಜಿ ಅಂತ ಹೇಳ್ತೇವೆ. ಸೊ ಇಲ್ಲಿ ಟೋಟಲ್ ಎನರ್ಜಿಯನ್ನ ಕೊಟ್ಟಿದ್ದಾರೆ, ದಟ್ ಈಸ್ E0. ಯಾವ್ದನ್ನ ಕೇಳಿದ್ದಾರೆ? ವಾಟ್ ಅಬೌಟ್ ಪೊಟೆನ್ಶಿಯಲ್ ಎನರ್ಜಿ ಅಂತ ಕೇಳಿದ್ದಾರೆ. ಇಲ್ಲಿ ಟೋಟಲ್ ಎನರ್ಜಿ E0 ಇರುತ್ತೆ. ಮತ್ತೆ ನೀವು ಒಂದು ಟರ್ಮ್ ಅನ್ನ ನೆನ್ಪಿಟ್ಕೊಳ್ಬೇಕು. ಕೈನೆಟಿಕ್ ಎನರ್ಜಿ ಯಾವಾಗ್ಲೂ -E0 ಅಂತ ಹೇಳ್ತೇವೆ. ಕೈನೆಟಿಕ್ ಎನರ್ಜಿ ಇಸ್ ಆಲ್ವೇಸ್ -E0. ಸೊ ಹಾಗಾದ್ರೆ ಈಗ ಇಲ್ಲಿ -E0 ಪ್ಲಸ್ ಪೊಟೆನ್ಶಿಯಲ್ ಎನರ್ಜಿಯನ್ನ ಹಾಗೆ ಬರ್ಕೊಳ್ಳಿ. ಪೊಟೆನ್ಶಿಯಲ್ ಎನರ್ಜಿ ಈಸ್ ಈಕ್ವಲ್ ಟು ಅಂತ ಮಾಡಿದ್ರೆ ಈ ಇಕ್ವೇಶನ್ ಅನ್ನ ಯು ಗೆಟ್ E0 ಏನಾಯ್ತು? ಆ ಕಡೆ ಹೋಯ್ತು. E0 ಪ್ಲಸ್
ಇ ನಾಟ್ ಆಯ್ತು. ಸೊ ಟೋಟಲಿ ಏನ್ ಬರುತ್ತೆ, ಪೊಟೆನ್ಷಿಯಲ್ ಎನರ್ಜಿ ಈಸ್ ಈಕ್ವಲ್ ಟು 2E0. ಹಾಗಾದ್ರೆ ಪೊಟೆನ್ಷಿಯಲ್ ಎನರ್ಜಿ ಎಷ್ಟಿದೆ, 2E0 ಅಷ್ಟು ಇದೆ ಅಂತ ಆಯ್ತು. ಈಗ ಇದರಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗತ್ತೆ, ಆಪ್ಷನ್ ಡಿ 2E0. ನೋಡಿ ಸಿ ಅಲ್ಲಿ ಮೈನಸ್ ಕೊಟ್ಟಿದ್ದಾರೆ, ಇದಾಗಲ್ಲ. ಫಸ್ಟ್ ಒನ್ ಸೆಕೆಂಡ್ ಒನ್ ಈಸ್ ಆಲ್ಸೋ ರಾಂಗ್. ಸೊ ಆಪ್ಷನ್ ಡಿ ಈಸ್ ಕರೆಕ್ಟ್. ನೆಕ್ಸ್ಟ್ ಒನ್ 28th ಕ್ವಶನ್. Neglecting air resistance, find the minimum velocity of a body must have in order to escape from the earth. The radius of the earth is 6370 kilometer and gravity is 9.8 meter per second square ಅಂತ ಹೇಳಿದ್ದಾರೆ. ನೆಗ್ಲೆಕ್ಟಿಂಗ್ ಏರ್ ರೆಸಿಸ್ಟೆನ್ಸ್, ಏರ್ ರೆಸಿಸ್ಟೆನ್ಸ್ ಅನ್ನ ನೆಗ್ಲೆಕ್ಟ್ ಮಾಡಿ ಫೈಂಡ್ ದ ಮಿನಿಮಮ್ ವೆಲಾಸಿಟಿ ಆಫ್ ಅ ಬಾಡಿ. ಸೊ ಇಲ್ಲಿ ಏನ್ ಕೇಳಿದ್ದಾರೆ, ಮಿನಿಮಮ್ ವೆಲಾಸಿಟಿಯನ್ನ ಫೈಂಡ್ ಔಟ್ ಮಾಡಿ ಬಾಡಿದು ಅಂತ ಕೇಳಿದ್ದಾರೆ. ಇನ್ ಆರ್ಡರ್ ಟು ಎಸ್ಕೇಪ್ ಫ್ರಮ್ ದ ಅರ್ತ್, ಸೊ ಯು ಹ್ಯಾವ್ ಟು ಕ್ಯಾಲ್ಕ್ಯುಲೇಟ್ ದಿ ಎಸ್ಕೇಪ್ ವೆಲಾಸಿಟಿ ಅಂತ ಆಯ್ತು. ಹೌದಾ, ಇಲ್ಲಿ ಏನ್ ಕಂಡುಹಿಡಿಬೇಕು, ಹಾಗಾದ್ರೆ ಎಸ್ಕೇಪ್ ವೆಲಾಸಿಟಿಯನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಏನೇನ್ ಗಿವನ್ ಥಿಂಗ್ಸ್ ಇದೆಯೋ ಅದನ್ನೆಲ್ಲ ಯೂಸ್ ಮಾಡಿ ಎಸ್ಕೇಪ್ ವೆಲಾಸಿಟಿಯನ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ. ಗಿವನ್ ಥಿಂಗ್ಸ್ ಅನ್ನ ಫಸ್ಟ್ ಅಲ್ಲಿ ಬರೆಯೋಣ, ಆಯ್ತಾ. ಏನೇನ್ ಕೊಟ್ಟಿದ್ದಾರೆ, ಫಸ್ಟ್ ಒನ್ ರೇಡಿಯಸ್ ಆಫ್ ದ ಅರ್ತ್ ಇಸ್ ಗಿವನ್, ದಟ್ ಈಸ್ 6370 ಕಿಲೋಮೀಟರ್. ಅಗೇನ್ ಗ್ರಾವಿಟೇಷನ್ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅನ್ನು ಕೂಡ ಕೊಟ್ಟಿದ್ದಾರೆ, ಅದೆಷ್ಟಿದೆ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇವೆರಡು ಗಿವನ್, ಹೌದಾ. ಸೊ ಈಗ ನಾವೇನ್ ಮಾಡ್ಬೇಕು, ಏರ್ ರೆಸಿಸ್ಟೆನ್ಸ್ ಅನ್ನ ನೆಗ್ಲೆಕ್ಟ್ ಮಾಡಿ ಎಸ್ಕೇಪ್ ವೆಲಾಸಿಟಿ ಫಾರ್ ದಿಸ್ ಆರ್ ಅಂಡ್ ಜಿ ವ್ಯಾಲ್ಯೂ, ಈ ಆರ್ ಮತ್ತೆ ಜಿ ಕೊಟ್ಟಿರೋ ಆರ್ ಮತ್ತೆ ಜಿ ವ್ಯಾಲ್ಯೂಗೆ ಎಸ್ಕೇಪ್ ವೆಲಾಸಿಟಿಯನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಅಲ್ವಾ. ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ, ಸೊ ವಾಟ್ ಇಸ್ ದ ಫಾರ್ಮುಲಾ ಫಾರ್ ಎಸ್ಕೇಪ್ ವೆಲಾಸಿಟಿ, ಎಸ್ಕೇಪ್ ವೆಲಾಸಿಟಿಗೆ ಯಾವ ಫಾರ್ಮುಲಾವನ್ನ ಯೂಸ್ ಮಾಡಬೇಕು, ವಿಇ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್, ಎರಡು ಫಾರ್ಮುಲಾಸ್ ಇದೆ, ಒಂದು ಇನ್ ಟರ್ಮ್ಸ್ ಆಫ್ gravitational constant, another one is in terms of acceleration due to gravity. Here we require escape velocity formula for acceleration due to gravity, that is 2gr ಅಂತ ಹೇಳ್ತೇವೆ. ಸೊ acceleration due to gravity ಟರ್ಮ್ ಅಲ್ಲಿ ಬರೀಲಿಕ್ಕೆ ಹೋದ್ರೆ ಫಾರ್ಮುಲಾ ವಿಇ is equal to square root 2gr. ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ, ವಿಇ is equal to square root 2 into g ವ್ಯಾಲ್ಯೂ ಎಷ್ಟಿದೆ, it is 9.8 into ರೇಡಿಯಸ್ ಆಫ್ ದ ಅರ್ತ್ ಅನ್ನು ಕೊಟ್ಟಿದ್ದಾರೆ, ಎಷ್ಟಿದೆ 6370 ಇದೆ, ಹೌದಾ. ಸೊ ಇದಿಷ್ಟನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಸ್ಕೇಪ್ ವೆಲಾಸಿಟಿ ಎಷ್ಟು ಬರುತ್ತೆ, 11,179.4 ಮೀಟರ್ ಪರ್ ಸೆಕೆಂಡ್ ಬರುತ್ತೆ. 11,179.4 meter per second, but here the options are in kilometer per second. Options ಎಲ್ಲ ಕಿಲೋಮೀಟರ್ ಪರ್ ಸೆಕೆಂಡ್ ಅಲ್ಲಿ ಇರೋದಕ್ಕೆ ಇದನ್ನ ನಾವು ಕಿಲೋಮೀಟರ್ ಪರ್ ಸೆಕೆಂಡ್ ಅಲ್ಲಿ ಬರೆದ್ರೆ ವಿಇ is equal to ಎಷ್ಟಾಗತ್ತೆ, 11.18 ಕಿಲೋಮೀಟರ್ ಪರ್ ಸೆಕೆಂಡ್, 11.18 ಕಿಲೋಮೀಟರ್ ಪರ್ ಸೆಕೆಂಡ್. ಹಾಗಾದ್ರೆ ಆಪ್ಷನ್ ಎ ಇದು ಕರೆಕ್ಟ್ ಇದೆ, ದಟ್ ಇಸ್ 11.18 kilometer per second. Okay. 29th one. What is the value of acceleration due to gravity on Earth's center ಅಂತ ಕೇಳಿದ್ದಾರೆ. See, it's very very important. ನಮಗ್ ಗೊತ್ತಿದೆ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಬೇರೆ ಬೇರೆ ಪ್ಲೇಸಸ್ ಗೆ ಬೇರೆ ಬೇರೆ ಇರುತ್ತೆ. ಆನ್ ದ ಸರ್ಫೇಸ್ ಬೇರೆ, ಹೌದಾ, ಎಬೋವ್ ದ ಸರ್ಫೇಸ್ ಬೇರೆ, ಬಿಲೋ ದ ಸರ್ಫೇಸ್ ಆರ್ ಡೆಪ್ತ್ ಅಂತ ಹೇಳ್ತೇವಲ್ವಾ, ಅಲ್ಲಿ ಮತ್ತೆ ಚೇಂಜ್ ಆಗುತ್ತೆ. ಇಲ್ಲಿ ಏನ್ ಕೇಳಿದ್ದಾರೆ ಅಂದ್ರೆ ಸರ್ಫೇಸ್ ಮೇಲೂ ಕೇಳಲಿಲ್ಲ, ಅಬೋವ್ ದ ಸರ್ಫೇಸ್ ಆಫ್ ದ ಅರ್ತ್ ಕೇಳಲಿಲ್ಲ, ಬಿಲೋ ದ ಸರ್ಫೇಸ್ ಆಫ್ ದ ಅರ್ತ್ ಕೂಡ ಕೇಳಲಿಲ್ಲ. ಇಲ್ಲಿ ಏನ್ ಕೇಳಿದ್ದಾರೆ, ವ್ಯಾಲ್ಯೂ ಆಫ್ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ ಅರ್ತ್ ಸೆಂಟರ್ ಅಂತ ಕೇಳಿದ್ದಾರೆ. ನೋಡಿ ಇಲ್ಲೇ, ಸಿ ಹಿಯರ್ ಇಸ್ ಅವರ್ ಅರ್ತ್, ಇಲ್ಲಿದೆ, ಹೌದಾ, ಅರ್ತ್ ಸೆಂಟರ್ ಇಲ್ಲಿದೆ. ಇದನ್ನ ನಾವು ಎಬೋ ಅಂತ ಹೇಳ್ತೇವೆ, ಈ ಕೆಳಗಡೆ ಬಂದ್ರೆ ಡೆಪ್ತ್ ಅಂತ ಹೇಳ್ತೇವೆ. ಸೊ ನಾವೀಗ ಡೆಪ್ತ್ ಅನ್ನ ಕನ್ಸಿಡರ್ ಮಾಡಿದ್ರೆ, ಅಂದ್ರೆ ಭೂಮಿ ಒಳಗಡೆ ಬರ್ತಾ ಹೋದಂಗೆ ಹೀಗೆ ಡೆಪ್ತ್ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಏನಾಗ್ತಾ ಇದೆ, ಸೆಂಟರಿಗೆ ಬಂದಿದ್ದೇವೆ ಅಂತ ಇಟ್ಕೊಳ್ಳಿ. ನಮಗ್ ಗೊತ್ತಿದೆ ಡೆಪ್ತ್ ಕಡಿಮೆ ಡೆಪ್ತ್ ಅಂದ್ರೆ ಅರ್ತಿನ ಡೆಪ್ತಿಗೆ ಬರ್ತಾ ಹೋದಾಗೆ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇನ್ಕ್ರೀಸ್ ಆಗತ್ತಾ ಡಿಕ್ರೀಸ್ ಆಗತ್ತಾ? ಎಸ್, ವೆನ್ ದ ಡೆಪ್ತ್ ಈಸ್ ಇನ್ಕ್ರೀಸ್ಡ್,
ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಗೋಸ್ ಆನ್ ಡಿಕ್ರೀಸಿಂಗ್ ಅಂತ ಹೇಳ್ತೇವೆ. ಡೆಪ್ತ್ ಇನ್ಕ್ರೀಸ್ ಆಗ್ತಾ ಇದ್ದಾಗೆಲ್ಲ ಏನಾಗತ್ತೆ, ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಆಗಿ ಏನಾಗತ್ತೆ, ಡೆಪ್ತ್ ಅನ್ನೋದು ಎಂಡ್ ಅಲ್ಲಿ ಸೆಂಟರಿಗೆ ಬಂದು ಮುಟ್ಟುತ್ತೆ. ಆಯ್ತಾ, ಸೆಂಟರಿಗೆ ಬಂತು ಅಂದ್ಮೇಲೆ ಹೈಟ್ ಏನಾಯ್ತು, ಅಲ್ಲಿ 0 ಆಯ್ತು. ಹೈಟ್ ಮತ್ತೆ ಸೆಂಟರ್ ಎರಡು ಇಲ್ಲಿ ಏನಾಗತ್ತೆ, ಸೇಮ್ ಆಗ್ಬಿಡತ್ತೆ. ಹೌದಾ, ಸೆಂಟರ್ ಮತ್ತೆ ಹೈಟ್ ಮತ್ತೆ ರೇಡಿಯಸ್, ಅರ್ತಿನ ರೇಡಿಯಸ್ ಅಂತ ಏನ್ ಹೇಳ್ತೇವೋ ಅದು ಎರಡು ಏನಾಯ್ತು, ಈಕ್ವಲ್ ಆಯ್ತು. ಯಾಕಂದ್ರೆ ಹೈಟೇ ಇಲ್ಲ, ಡೆಪ್ತ್ ಮಾಡಿ ಕೊರ್ದು ಭೂಮಿಯ ಸೆಂಟರ್ಗೆ ಬಂದಿದ್ದೇವೆ. ಬಂದ್ಮೇಲೆ ಹೈಟ್ ಎಲ್ಲಿಂದ ಬಂತು, ರೇಡಿಯಸ್ ಹೈಟ್ ಎರಡು ಒಂದೇ ಅಂತ ಹೇಳ್ತೇವೆ. ಸೊ ಹಾಗಾದ್ರೆ ಇಲ್ಲಿ ಮತ್ತೆ ಡೆಪ್ತ್ ಫಾರ್ಮುಲಾವನ್ನ ಯೂಸ್ ಮಾಡ್ತೇವೆ. G' is equal to G into 1 minus D by R. This is the acceleration due to gravity formula for depth. ಡಿ ಅಂದ್ರೆ ಏನು, ಡೆಪ್ತ್ ಅಂತ. ಸೊ ಇಲ್ಲಿ ಡೆಪ್ತ್ ಅನ್ನ ನಾವು ಏನಂತ ತಗೊಳ್ತೇವೆ, ಇಲ್ಲಿ ಸಮಟೈಮ್ಸ್ ವಿ ಯೂಸ್ ಇಟ್ ಆಸ್ 1 minus H by R ಅಂತ ಕೂಡ ಬರೀತೇವೆ. H ಅಂದ್ರೂ ಡೆಪ್ತ್ ಅಂತಾನೆ, ಡಿ ಅಂದ್ರೂ ಡೆಪ್ತ್ ಅಂತಾನೆ ಕನ್ಸಿಡರ್ ಮಾಡ್ತೇವೆ. ಆಯ್ತಾ, ಸೊ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ಇಲ್ಲಿ ಡಿ ಆರ್ ಎಚ್. ಈಗ ಸಬ್ಸ್ಟಿಟ್ಯೂಟ್ ಮಾಡಿ, G' is equal to G into 1 minus ಡೆಪ್ತ್ ಅಲ್ಲಿ ಏನಾಯ್ತು, ಹೈಟ್ ರೇಡಿಯಸ್ ಗೆ ಈಕ್ವಲ್ ಆಯ್ತು ಅಂದ್ಮೇಲೆ ಇದು R by R ಆಯ್ತು. ಹೌದಾ, ಸೊ ದಿಸ್ ಗೆಟ್ ಕ್ಯಾನ್ಸಲ್ಸ್ ಔಟ್. G into 1 minus 1 ಆಯ್ತು. 1 minus 1 ಅಂದ್ರೆ ಏನು, 0. ಸೊ ಎನಿಥಿಂಗ್ is multiply with that another number, it gives 0 only. So G into 0 is 0. ಹಾಗಾದ್ರೆ what is the value of acceleration due to gravity on earth center? Center ಅಲ್ಲಿ ಏನಿರುತ್ತೆ acceleration due to gravity? It is always 0 ಅಂತ ಹೇಳ್ತೇವೆ. ಕೊಟ್ಟಿರೋ ಕ್ವಶನ್ ಸರ್ಫೇಸಿನ ಅರ್ತ್ ಯಾವ್ದ್ರ ಮೇಲೆ, ಅರ್ತ್ ಸರ್ಫೇಸಿಗೆ ಯಾವ್ದಾಗಿ ಕೇಳಿದ್ದಾರೆ, ಸರ್ಫೇಸಿನ ಮೇಲೆ ಕೇಳಿದಾರೋ, ಎಬೋ ದ ಸರ್ಫೇಸ್ ಕೇಳಿದಾರೋ, ಅಥವಾ ಡೆಪ್ತ್ ಅಲ್ಲಿ ಕೇಳಿದಾರೋ, ಅಥವಾ ಎಕ್ಸಾಕ್ಟ್ ಅರ್ತಿನ ಸೆಂಟರ್ ಅಲ್ಲಿ ಕೇಳಿದಾರೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗತ್ತೆ. ಸೊ ಇಲ್ಲಿ ಸೆಂಟರಿಗೆ ಕೇಳಿದ್ದಕ್ಕಾಗಿ ಸೆಂಟರ್ ಅಲ್ಲಿ ಏನಾಗತ್ತೆ, ಹೈಟ್ ಮತ್ತೆ ರೇಡಿಯಸ್ ಒಂದೇ ಆಗೋದ್ರಿಂದ ಇಲ್ಲಿ ನಾವು R by R ಅಂತ ತಗೊಳ್ತೇವೆ. ಸೊ ಏನಾಯ್ತು, ವ್ಯಾಲ್ಯೂ 0 ಆಯ್ತು. ಸೊ ಇಲ್ಲಿ ಹಾಗಾದ್ರೆ ಆಪ್ಷನ್ ಬಿ ಅನ್ನೋದು ಕರೆಕ್ಟ್ ಅಂತ ಹೇಳ್ತೇವೆ. ಓಕೆ, ಗಾಟ್ ಕ್ಲಿಯರ್? ಓಕೆ, ಈಸಿ ಇದೆ ಅಲ್ವಾ. ನೆಕ್ಸ್ಟ್ ವ್ಯಾಲ್ಯೂ, ಲಾಸ್ಟ್ ಕ್ವಶನ್, ವ್ಯಾಲ್ಯೂ ಆಫ್ ಎಸ್ಕೇಪ್ ಸ್ಪೀಡ್ ಫ್ರಮ್ ಅರ್ತ್ ಸರ್ಫೇಸ್ ಈಸ್. ಸೊ ಹಾಗಾದ್ರೆ ವ್ಯಾಲ್ಯೂ ಆಫ್ ಎಸ್ಕೇಪ್ ಸ್ಪೀಡ್ ಫ್ರಮ್ ಅರ್ತ್ ಸರ್ಫೇಸ್ ಇದು ಕಾನ್ಸ್ಟೆಂಟ್, ಇದನ್ನ ನೆನ್ಪಿಟ್ಕೊಳ್ಬೇಕು. ಈ ವ್ಯಾಲ್ಯೂ ಅನ್ನ ಅರ್ತಿನ ಎಸ್ಕೇಪ್ ವೆಲಾಸಿಟಿ ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ. ದಟ್ ಈಸ್ ಆಲ್ವೇಸ್ 11.2 ಕಿಲೋಮೀಟರ್ ಪರ್ ಸೆಕೆಂಡ್. 11.2 ಕಿಲೋಮೀಟರ್ ಪರ್ ಸೆಕೆಂಡ್. ಸೊ ಇಲ್ಲಿ 11 ಪಾಯಿಂಟ್ ನೆಕ್ಸ್ಟ್ ಅಲ್ಲಿ ಕೆಲವೊಂದ್ಸಲ 0.3, 4 ಹೀಗೆ ಕೊಡ್ಬೋದು, ಬಟ್ actually it is 11 point something. That is the exact value of escape speed from the earth surface ಅಂತ ಹೇಳ್ತೇವೆ. ಸೊ ಇಲ್ಲಿಗೆ gravitational chapter concept and MCQ questions completed. We will meet our next session with a new chapter. Okay.